Hello, good evening. Welcome to Techmania. This is Chetan. So, aptitude trainer. Once again, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಎಸ್ ಸರ್. ಕೇಳಿಸ್ತಾ ಇದೆ. ಎಸ್ ಥ್ಯಾಂಕ್ ಯು. ಸೊ ಇವತ್ತೇನಿದೆ ಆಪ್ಟಿಟ್ಯೂಡ್ ಟಾಪಿಕ್ಸ್ ಏನಿದೆ, ಸೊ ಎಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಪ್ರೋಗ್ರಾಮ್ಗೆ ಆಪ್ಟಿಟ್ಯೂಡ್ ಎಲ್ಲರಿಗೂ ಕಾಮನ್ ಇರುತ್ತೆ. ಸೊ ಆಪ್ಟಿಟ್ಯೂಡ್ ರೀಸನಿಂಗ್ ಕ್ವಶನ್ಸ್ ಲಾಸ್ಟ್ ಇಯರ್ ಕೇಳಿರುವಂತ ಕ್ವಶನ್ಸ್ ಕೂಡ ತುಂಬಾನೇ ಈಸಿ ಇದೆ. ಇವತ್ತು ನೆಕ್ಸ್ಟ್ 1 hour ಅಲ್ಲಿ ನಿಮ್ಗೆ ಶಾರ್ಟ್ ಟ್ರಿಕ್ಸ್ ಅಲ್ಲಿ ಹೇಗೆಲ್ಲ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು ಅಂತ ಒಂದೊಂದಾಗಿ ಹೇಳ್ಕೊಡ್ತೀನಿ. ಸೊ ಕ್ಲಾಸ್ ನ ಫಾಲೋ ಮಾಡಿ. ಅದಕ್ಕಿಂತ ಮುಂಚೆ ನಿಮ್ಗೆ ಸ್ಟಾರ್ಟಿಂಗ್ ಒಂದು 10 minutes 15 minutes ಫಾಸ್ಟ್ ಕ್ಯಾಲ್ಕುಲೇಷನ್ಸ್ ನ ಹೇಳ್ಕೊಡ್ತೀನಿ. ಇದು ನಿಮ್ಗೆ ಕ್ವಾಂಟಿಟೇಟಿವ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೇಕಾದ್ರೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ಮ್ಯೂಟ್ ಮಾಡಿ. ಕಾಣಿಸ್ತಾ ಇದೆ ಅಲ್ವಾ? ನನ್ ಬರೀತಾ ಇರೋದು ಕಾಣಿಸ್ತಾ ಇದೆ. ಮ್ಯೂಟ್ ಮಾಡಿ. ಇನ್ ಕೇಸ್ ಆನ್ಸರ್ ಮಾಡ್ಬೇಕಾದ್ರೆ ಮಾತ್ರ ಸೊ ಫಾಸ್ಟ್ ಕ್ಯಾಲ್ಕುಲೇಷನ್ಸ್ ನ ಡಿಸ್ಕಸ್ ಮಾಡೋಣ. ಇದು ನಮ್ಗೆ ಡೈರೆಕ್ಟ್ ಆಗಿ ಯಾವುದೇ ಆಪ್ಟಿಟ್ಯೂಡ್ ಪ್ರಾಬ್ಲಮ್ ಅಲ್ಲಿ ಹೆಲ್ಪ್ ಆಗದೆ ಇದ್ರು ಇಂಡೈರೆಕ್ಟ್ ಆಗಿ ಎಲ್ಲಾ ಪ್ರಾಬ್ಲಮ್ ಈಸಿ ಆಗಿ ಶಾರ್ಟ್ ಟ್ರಿಕ್ಸ್ ಅಲ್ಲಿ ಸಾಲ್ವ್ ಮಾಡಬಹುದು. ನೋಡಿ, ಮಲ್ಟಿಪ್ಲೈ ಬೈ 5 ಇದ್ರೆ ಹೇಗೆ ಸಾಲ್ವ್ ಮಾಡ್ತೀರಾ ಅಂತ ಒಂದೇ ಒಂದು ಎಕ್ಸಾಂಪಲ್ ನ ನಾನು ನಿಮ್ಗೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ 248 into 5 ಇದೆ. ಯೂಶುವಲಿ ಹೇಗೆ ಸಾಲ್ವ್ ಮಾಡ್ತೀವಿ? 8 5s are 40, 0 ಬರೆದು 4 will be carry, 5 4s are 20, again 4 will be carry. ಈ ರೀತಿ ಸಾಲ್ವ್ ಮಾಡ್ತೀವಿ, ಕರೆಕ್ಟಾ? ದಿಸ್ ಇಸ್ ದ ಟ್ರೆಡಿಷನಲ್ ಅಪ್ರೋಚ್. ಅದನ್ನ ನಾವು ಚೇಂಜ್ ಮಾಡೋಣ. ನೋಡಿ, 5 ನ ನಾನು 10/2 ಅಂತ ಬರೀಬಹುದಾ? ಜಸ್ಟ್ ರೀಪ್ಲೇಸ್ ಇಟ್. 5 ನ ನಾನು 10/2 ಅಂತ ಬರೀತಾ ಇದ್ದೀನಿ. 248 ಇನ್ ದ ಪ್ಲೇಸ್ ಆಫ್ 5 10/2 ಅಂತ ರೀಪ್ಲೇಸ್ ಮಾಡಿ. ಅರ್ಥ ಆಗ್ತಿದ್ಯಾ? ಸೊ ಈಗ ಯೋಚನೆ ಮಾಡಿ, ಯಾವುದೇ ನಂಬರ್ 10 ಜೊತೆ ಮಲ್ಟಿಪ್ಲೈ ಆದ್ರೆ ಏನಾಗುತ್ತೆ? ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಯಾವುದೇ ನಂಬರ್ 10 ಜೊತೆ ಮಲ್ಟಿಪ್ಲೈ ಆದ್ರೆ ಏನಾಗುತ್ತೆ? 0 ಆಡ್ ಆಗುತ್ತೆ. ಯಾವುದೇ ನಂಬರ್ 100 ಜೊತೆ ಮಲ್ಟಿಪ್ಲೈ ಆದ್ರೆ 20 ಆಡ್ ಆಗುತ್ತೆ. ಯಾವುದೇ ನಂಬರ್ 1000 ಜೊತೆ ಮಲ್ಟಿಪ್ಲೈ ಆದ್ರೆ 30 ಆಡ್ ಆಗುತ್ತೆ. ಈಗ 10 ಜೊತೆ ಮಲ್ಟಿಪ್ಲೈ ಆಗ್ತಿದೆ, ದಟ್ ಇಸ್ 2480 ಡಿವೈಡ್ ಬೈ 2. ಈ ಸ್ಟೆಪ್ ಗೆ ನೀವು ವರ್ಚುಯಲಿ ನೆನ್ಪಿಟ್ಕೋಬೇಕು. when there is multiply by 5 10 ಆಡ್ ಆಗುತ್ತೆ, ಡಿವೈಡ್ ಬೈ 2 ಆಗುತ್ತೆ. ವಿ ಆರ್ ಮೋರ್ ಕಂಫರ್ಟಬಲ್ ವಿತ್ 2 ಟೇಬಲ್. ಯಾತಕ್ಕೆ ಅಂದ್ರೆ 5 ಟೇಬಲ್ ಗಿಂತ ಮೊದಲು ನಾವು 2 ಟೇಬಲ್ ನ ಕಲ್ತಿರ್ತೀವಿ. 2 ಇಂದ ಡಿವೈಡ್ ಮಾಡೋದು ಈಸಿ. 2 ಇಂದ ಡಿವೈಡ್ ಮಾಡಿ ಎಷ್ಟು ಟೈಮ್ಸ್ ಹೋಗುತ್ತೆ? 2 1 ಟೈಮ್ಸ್, ಇಲ್ಲಿ 4 ಇದೆ 2 2 ಟೈಮ್ಸ್, 8 ಇದೆ 4 ಟೈಮ್ಸ್, 0 ಇದೆ, ಹಾಗೆ ಬಂದಿದೆ. ಸೊ ಫೈನಲ್ ಆನ್ಸರ್ ಇಸ್ 1240. ಬಟ್ ಎಕ್ಸಾಮ್ಸ್ ಅಲ್ಲಿ ಈ ತರ ಸ್ಟೆಪ್ಸ್ ವೈಸ್ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್ 624 into 5 ಇದೆ. ನೀವೇನ್ ನೆನ್ಪಿಟ್ಕೋಬೇಕಂತ ಹೇಳಿದ್ರೆ 10 ಆಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲೊಂದು 0 ಇದೆ ಅಂತ ಅನ್ಕೊಂಡು 2 ಇಂದ ಡಿವೈಡ್ ಮಾಡ್ಕೊಳ್ತಾ ಹೋಗಿ. ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ 0 ಬರ್ಕೊಳ್ಳಿಬೇಕಾದ್ರೆ 2 ಇಂದ ಡಿವೈಡ್ ಮಾಡ್ತಾ ಹೋಗಿ. 2 3 ಟೈಮ್ಸ್, 2 1 ಟೈಮ್ಸ್, 2 2 ಟೈಮ್ಸ್, ಇಲ್ಲೊಂದು 0 ಇರುತ್ತೆ ಅಂತ ಬರಿಬೇಕಾಗುತ್ತೆ. 3120. ಅರ್ಥ ಆಗಿದ್ಯಾ? ಅನ್ಮ್ಯೂಟ್ ಮಾಡಿ ಆನ್ಸರ್ ಹೇಳಿ ಯಾರಾದ್ರೂ. ಅರ್ಥ ಆಗಿದೆಯಾ ಹೇಗೆ? ಎಸ್, ಅರ್ಥ ಆಗಿದೆ. ಎಸ್, ಥ್ಯಾಂಕ್ ಯು. ಅಟ್ ಲೀಸ್ಟ್ ಯಾವ್ದಾದ್ರು ಒಂದನ್ನ ಮಾರ್ಕ್ ಮಾಡ್ಕೊಳ್ಳೋದಿಕ್ಕಾಗತ್ತಾ? ಐ ಗಿವ್ ಯು ಅನದರ್ ಎಕ್ಸಾಂಪಲ್. ಇದೇ ಫಸ್ಟ್ ಕ್ಲಾಸ್ ಸಾರಿ, ಇದೇ ಫಸ್ಟ್ ಕ್ಲಾಸ್ ಸರ್ ಇದು? ಎಸ್, ಇದೆ ಫಸ್ಟ್ ಕ್ಲಾಸ್. ನೆಕ್ಸ್ಟ್ ಇಂದ ನಾನು ಟಾಪಿಕ್ ವೈಸ್ ಹೋಗ್ತಾ ಇರ್ತೀನಿ. ಇವತ್ತು ನಾನು ಜನರಲ್ ಕ್ಲಾಸ್ ಅಷ್ಟೇ ತಗೋತಾ ಇದ್ದೀನಿ. ಅರ್ಥ ಆಗ್ತಿದ್ಯಾ ಇದು? ಇನ್ನೊಂದ್ಸಲ ಹೇಳಿ ಸರ್. ಅದು 5 10/2 ಹೇಳುತ್ತಲ್ಲ. ಓಕೆ, ನೋಡಿ, ಇಲ್ಲಿ 5 ಪ್ಲೇಸ್ ಅಲ್ಲಿ ನಾನು 10/2 ಅಂತ ಬರೀಬಹುದಾ? 5 ನ 10/2 ಅಂತ ಬರ್ಕೋಬಹುದಾ? ಸೊ ಈ 245 into 5 ಇದ್ರೆ ಈ 5 ಪ್ಲೇಸ್ ಅಲ್ಲಿ 10/2 ಅಂತ ಬರ್ಕೊಂಡಿದೀನಿ. ಯಾವುದೇ ನಂಬರ್ 5 ಇಂದ ಮಲ್ಟಿಪ್ಲೈ ಆಗ್ತಿದೆ ಅಂದ್ರೆ 10/2 ನಾನು ಬರ್ಕೋಬಹುದು. ಯಾವುದೇ ನಂಬರ್ 10 ಜೊತೆ ಮಲ್ಟಿಪ್ಲೈ ಆದ್ರೆ ಏನಾಗುತ್ತೆ? 10 ಆಡ್ ಆಗುತ್ತೆ, ಡಿವೈಡ್ ಬೈ 2 ಆಗುತ್ತೆ. ಈ ಸ್ಟೆಪ್ ಗೆ ನೀವು ವರ್ಚುಯಲಿ ನಿಮ್ ಬ್ರೈನ್ ಅಲ್ಲಿ ನೆನ್ಪಿಟ್ಕೋಬೇಕು. ಯಾವುದೇ ನಂಬರ್ 5 ಇಂದ ಮಲ್ಟಿಪ್ಲೈ ಆಗ್ತಿದೆ ಅಂದ್ರೆ 10 ಆಡ್ ಮಾಡಿ 2 ಇಂದ ಡಿವೈಡ್ ಮಾಡಿ. ಸೊ 2 ಇಂದ ಡಿವೈಡ್ ಮಾಡ್ಕೊಂಡು ಹೋಗಿದ್ದೀನಿ, 1240 ಬಂದಿದೆ. ಈಗ ಇನ್ನೊಂದು ನಂಬರ್ ತಗೊಂಡಿದ್ದೀನಿ, 624 into 5 ಇದೆ. ನೀವೇನ್ ನೆನ್ಪಿಟ್ಕೊಳ್ಳಿ, 10 ಆಡ್ ಆಗತ್ತೆ ಅಂತ ನೆನ್ಪಿಟ್ಕೊಂಡು 2 ಇಂದ ಡಿವೈಡ್ ಮಾಡ್ತಾ ಹೋಗಿ. 2 3 ಟೈಮ್ಸ್, 2 1 ಟೈಮ್ಸ್, 2 2 ಟೈಮ್ಸ್, 0 ಹಂಗೆ ಬರ್ಕೊಂಡಿದ್ದೀನಿ. ಈಗ ಅರ್ಥ ಆಗಿದೆಯಾ? ಎಸ್ ಆರ್ ನೋ? ಇನ್ನೊಂದು ನಂಬರ್ ನಾನೇ ಬರೀತೀನಿ ನೋಡಿ, 328 into 5 ಇದೆ. ಇದನ್ನ ಹೇಗೆ ನೆನ್ಪಿಟ್ಕೋತೀನಿ? 10 ಆಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ ಅಂತ
ನೆನ್ಪಿಟ್ಕೊಳ್ಳಿ, ಇಲ್ಲೊಂದು 0 ಇರುತ್ತೆ ಅಂತ ಅನ್ಕೊಂಡು 2 ಇಂದ ಡಿವೈಡ್ ಮಾಡ್ಬೇಕು. 2 1 ಟೈಮ್ಸ್ ಹೋಗುತ್ತಾ, 1 ಕ್ಯಾರಿ ಇರುತ್ತೆ 12 ಆಗುತ್ತೆ. ಎಷ್ಟು ಟೈಮ್ಸ್ ಹೋಗುತ್ತೆ? 6 ಟೈಮ್ಸ್ ಹೋಗುತ್ತೆ. 8 ಇದೆ, ಎಷ್ಟು ಟೈಮ್ಸ್ ಹೋಗುತ್ತೆ? 4 ಟೈಮ್ಸ್. 0 ಹಂಗೆ ಬರ್ಕೋತೀನಿ, ದಟ್ ಇಸ್ 1640. ಕ್ಲಿಯರ್? Sir. ಅರ್ಥ ಆಗತ್ತಲ್ವಾ? Yes, sir. ಫಾಸ್ಟ್ ಆಗಿ ಸಾಲ್ವ್ ಮಾಡ್ಬೋದು. ಎಸ್. ನೆಕ್ಸ್ಟ್ ನೋಡಿ, ಮಲ್ಟಿಪ್ಲೈ ಬೈ 11 ಬಂದ್ರೆ ಹೇಗೆ ಸಾಲ್ವ್ ಮಾಡ್ತೀರಿ ಅಂತ. ಮಲ್ಟಿಪ್ಲೈ ಬೈ 11 ಬಂದ್ರು ಈಸಿಲಿ ಶಾರ್ಟ್ ಟ್ರಿಕ್ಸ್ ಅಲ್ಲಿ ಸಾಲ್ವ್ ಮಾಡ್ಬೋದು. 123 ಇಂಟು 11 ಇದೆ. 11 ಎನಿವೇಸ್ ಈಸಿ. ನನಗೆ ಗೊತ್ತಿರೋ ಇನ್ನೊಂದು ಟೆಕ್ನಿಕ್ ನಾನು ಹೇಳ್ಕೊಡ್ತೇನೆ. ಫಸ್ಟ್ ಸ್ಟೆಪ್ ಅಲ್ಲಿ 3 ಹಾಗೆ ಬರುತ್ತೆ, ಜಸ್ಟ್ ನೋಡಿ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಈ 3 2 ಜೊತೆ ಆಡ್ ಆಗುತ್ತೆ. 3 + 2 ಎಷ್ಟಾಗತ್ತೆ? 5 ಆಗುತ್ತೆ. ನೆಕ್ಸ್ಟ್ ಈ 2 + 1 ಎಷ್ಟಾಗತ್ತೆ? ಪ್ರಿಸೀಡಿಂಗ್ ಡಿಜಿಟ್ ಜೊತೆ ಆಡ್ ಆಗುತ್ತೆ, ಅಂದ್ರೆ ಪಕ್ಕ ಡಿಜಿಟ್ ಜೊತೆ ಆಡ್ ಆಗುತ್ತೆ. 2 + 1 is 3. ಫೈನಲ್ ಸ್ಟೆಪ್ ಅಲ್ಲಿ 1 ಹಂಗೆ ಬರುತ್ತೆ. ವೈಟ್ 4 6 8 ಇಂಟು 11 ಇದೆ. ಜಸ್ಟ್ ಅಬ್ಸರ್ವ್ ಮಾಡಿ. ಫಸ್ಟ್ ಸ್ಟೆಪ್ ಅಲ್ಲಿ 8 ಹಂಗೆ ಬರುತ್ತೆ. ನೆಕ್ಸ್ಟ್ 8 6 ಜೊತೆ ಆಡ್ ಆಗುತ್ತೆ. 8 + 6 ಎಷ್ಟಾಗತ್ತೆ? 14 ಆಗುತ್ತೆ. 2 ಡಿಜಿಟ್ ಗೆ ಪರ್ಮಿಷನ್ ಇಲ್ಲ, 1 ಡಿಜಿಟ್ ಬರ್ಕೋತೀನಿ. 4 ಬಂದು 1 ಕ್ಯಾರಿ ಆಗುತ್ತೆ. 6 + 4 ಎಷ್ಟಾಗತ್ತೆ? 10 ಆಗುತ್ತೆ. ಪ್ರೀವಿಯಸ್ಲಿ 1 ಕ್ಯಾರಿ ಇದೆ. 10 + 1 11. 11 ಗೆ 1 ಬರೀತೀನಿ, ಅಗೈನ್ 1 ಕ್ಯಾರಿ. ಫೈನಲ್ ಸ್ಟೆಪ್ ಅಲ್ಲಿ 4 ಹಾಗೆ ಬರೋದಿತ್ತು, ಬಟ್ 1 ಕ್ಯಾರಿ ಇದೆ, ಆಡ್ ಆಗಿ ಬರುತ್ತೆ. ದಟ್ ಇಸ್ 5148. ಇನ್ನೂ ಒಂದು ಪ್ರಾಬ್ಲಮ್ ನೋಡಿ, 918 ಇಂಟು 11. ಫಸ್ಟ್ ಸ್ಟೆಪ್ ಅಲ್ಲಿ 8 ಹಾಗೆ ಬರುತ್ತೆ. ನೆಕ್ಸ್ಟ್ 8 ಪ್ರಿಸೀಡಿಂಗ್ ಡಿಜಿಟ್ ಜೊತೆ ಆಡ್ ಆಗುತ್ತೆ. 8 + 1 is 9. ನೆಕ್ಸ್ಟ್ 1 + 9 is 10 ಆಗುತ್ತೆ. 1 ಡಿಜಿಟ್ ಅಷ್ಟೇ ಪರ್ಮಿಷನ್, 0 ಬರೋದು, 1 ಅನ್ನು ಕ್ಯಾರಿ ಆಗ್ತೀನಿ. 9 ಹಾಗೆ ಬರೋದಿತ್ತು, ಬಟ್ 1 ಕ್ಯಾರಿ ಆಡ್ ಆಗಿ ಬರುತ್ತೆ. ದಟ್ ಇಸ್ 10,090. ಕ್ಲಿಯರ್? Yes, sir. Any doubts? ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಾ? ಇನ್ನೊಂದ್ಸಲ ಹೇಳಿ ಸರ್. ಯು ಕ್ಯಾನ್ ಸೇ ಎನಿ ನಂಬರ್, ಯಾವ್ದಾದ್ರು ಒಂದು ನಂಬರ್ ನೀವೇ ಹೇಳಿ. 728. ಯಾವ್ದಾದ್ರು 3 ನಂಬರ್ ಹೇಳಿ. 728 into 11. 1128 728. ಓಕೆ, 728 ಇಂಟು 11 ಅಂತ ಇದೆ. ಫಸ್ಟ್ ಸ್ಟೆಪ್ ಅಲ್ಲಿ 8 ಹಂಗೆ ಬರುತ್ತೆ. ನೆಕ್ಸ್ಟ್ ಈ 8 2 ಜೊತೆ ಆಡ್ ಆಗತ್ತೆ. 8 + 2 10 ಆದ್ರೆ 0 ಬರ್ಕೊಂಡು 1 ಅನ್ನ ಕ್ಯಾರಿ ಆಗ್ತೀನಿ. ನೆಕ್ಸ್ಟ್ 2 + 7 ಎಷ್ಟಾಗತ್ತೆ? 9 ಆಗತ್ತೆ, ಬಟ್ 1 ಕ್ಯಾರಿ ಇದೆ. ಆಡ್ ಆದ್ರೆ ಎಷ್ಟಾಗತ್ತೆ? ಅಗೈನ್ 10 ಆಗತ್ತೆ, 1 ಕ್ಯಾರಿ ಬರೀತೀನಿ. 7 ಹಾಗೆ ಬರೋದಿತ್ತು, ಬಟ್ 1 ಕ್ಯಾರಿ ಆಡ್ ಆಗಿ ಬರುತ್ತೆ. ದಟ್ ಇಸ್ 8008. ಕ್ಲಿಯರ್? Yes, sir. ಅರ್ಥ ಆಗಿದ್ಯಾ? ಇದಿಷ್ಟು ಅರ್ಥ ಆಗಿದೆ. ಸಮ್ಸು. ಸೊ ಇಷ್ಟೇ ನೆನ್ಪಿಟ್ಕೊಳ್ಳಿ. Sir, ಮಲ್ಟಿಪ್ಲೈ 10 ಬೈ ಬಂದ್ರೆ- 11 ಬಂದಾಗ ಸರ್ 10 ಬಂದ್ರೆ Sorry? ಬೇರೆ ಮೆಥಡ, ಮತ್ತೆ 11 ಬಂದ್ರೆ ಬೇರೆ ಮೆಥಡ. ಐ ಡಿಡ್ಂಟ್ ಗೆಟ್ ಯು. ಮತ್ತೆ ಇನ್ನೊಮ್ಮೆ ರಿಪೀಟ್ ಮಾಡಿ. 10 ಬಂದ್ರೆ ಇಂಟು 10 ಬಂದ್ರೆ ಇಲ್ಲ ಬೇರೆ ಇಲ್ಲ, ನಾನು method ಆ? ಹೇಳ್ಕೊಡ್ತಾ ಇರೋದು ಫಸ್ಟ್ ಮಲ್ಟಿಪ್ಲೈ ಬೈ 5, ಮಲ್ಟಿಪ್ಲೈ ಬೈ 11 ನಾನು ಯಾವ್ದು ಬರೆಸ್ತೀನಿ ಅದಕ್ಕೆ. ದಟ್ ಇಸ್ ಅ ಸ್ಟ್ಯಾಂಡರ್ಡ್ ಟ್ರಿಕ್ಸ್. ಅದನ್ನ ಬೇರೆ ಬೇರೆ ರೀತಿ, ಬೇರೆ ಬೇರೆ ನಂಬರ್ಸ್ ಬಂದ್ರೆ ಬೇರೆ ಬೇರೆ ರೀತಿ ಮಾಡ್ಬೇಕಾಗತ್ತೆ. ಎಲ್ಲದಕ್ಕೂ ಶಾರ್ಟ್ ಟ್ರಿಕ್ ಇಲ್ಲದೆ ಇರ್ಬೋದು, ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು. ಸೊ ಇದು ಸುಮಾರಷ್ಟಿದೆ ಫಾಸ್ಟ್ ಕ್ಯಾಲ್ಕುಲೇಷನ್. ಇದನ್ನ ನಾವು ಕಲಿತಾ ಹೋದ್ರೆ 10 to 15 ಟೈಮ್ಸ್ ಫಾಸ್ಟರ್ ದ್ಯಾನ್ ಯೂಶುವಲ್ ಕ್ಯಾಲ್ಕುಲೇಷನ್ ಇರುತ್ತೆ. ಬಟ್ ನಮ್ಮ ಮೋಟೋ ಇದಲ್ಲ. ಈ ಕಡಿಮೆ ಟೈಮ್ ಅಲ್ಲಿ ಶಾರ್ಟ್ ಟ್ರಿಕ್ಸ್ ಅಲ್ಲಿ ಎಲ್ಲ ಆಪ್ಟಿಟ್ಯೂಡ್ ಕಾನ್ಸೆಪ್ಟ್ಸ್ ನಾವು ಕ್ಲಿಯರ್ ಮಾಡಬೇಕು. ನಿಮಗೆ ಬೇಕಾಗಿರೋ ಹಾಗೆ ಕೆಲವೊಂದು ಟ್ರಿಕ್ಸ್ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಕ್ಲಿಯರ್? ಇನ್ನೊಂದು ಪ್ರಾಬ್ಲಮ್ ನಾನೇ ಹಾಕ್ತೀನಿ ನೋಡಿ. 463 ಇಂಟು 11. ಗಿವ್ ಅ ಟ್ರೈ. ನೀವೇ ಫಾಸ್ಟ್ ಆಗಿ ಆನ್ಸರ್ ಹೇಳಿ. ಎಸ್, ಗುಡ್. ಫಸ್ಟ್ ಸ್ಟೆಪ್ ಅಲ್ಲಿ 3 ಹಾಗೆ ಬರುತ್ತೆ. ನೆಕ್ಸ್ಟ್ 6 + 3 9 ಆಗುತ್ತೆ. ಅಗೈನ್ 4 + 6 10 ಆಗುತ್ತೆ. 0 ಬರ್ದು 1 ಕ್ಯಾರಿ. ಫೈನಲಿ 4 ಹಾಗೆ ಬರೋದು, ಬಟ್ 1 ಕ್ಯಾರಿ ಆಡ್ ಆಗಿ ಬರುತ್ತೆ. 5093. ಕರೆಕ್ಟಾ? ಕ್ಲಿಯರ್? ನೋಡಿ, ಮಲ್ಟಿಪ್ಲೈ ಬೈ 11 ಕೂಡ ಮಲ್ಟಿಪ್ಲೈ ಬೈ 9 ಕೂಡ ಶಾರ್ಟ್ ಟ್ರಿಕ್ಸ್ ಇದೆ. ಅದರಲ್ಲಿ ಮಲ್ಟಿಪ್ಲೈ ಬೈ 9 ಇರ್ಬೋದು, 99 ಇರ್ಬೋದು, ಮಲ್ಟಿಪ್ಲೈ ಬೈ 999 ಇರ್ಬೋದು. ನಾನು ಇದರಲ್ಲಿ 2 ಕೇಸ್ ಇದೆ. ಈಗ ಸದ್ಯಕ್ಕೆ 1 ಕೇಸ್ ಅಷ್ಟನ್ನೇ ಡಿಸ್ಕಸ್ ಮಾಡ್ತೀನಿ. ಏನದು ಕೇಸಸ್ ಅಂತ ನೋಡಿ. 72 ಇಂಟು 99, that is 728 into 999. Any number 58 into 99.
ಇದನ್ನ ಏನಂತ ಕರಿತೀವಿ ಅಂದ್ರೆ ಮಲ್ಟಿಪ್ಲೇಯರ್ ಅಂತ ಕರಿತೀವಿ, ಮಲ್ಟಿಪ್ಲಿಕ್ಯಾಂಟ್ ಅಂತ ಕರಿತೀವಿ. ಮಲ್ಟಿಪ್ಲೇಯರ್ ಮಲ್ಟಿಪ್ಲಿಕ್ಯಾಂಟ್, ಮಲ್ಟಿಪ್ಲೇಯರ್ ಮಲ್ಟಿಪ್ಲಿಕ್ಯಾಂಟ್. ಫಸ್ಟ್ ಕೇಸ್ ಯಾವುದು ಅಂದ್ರೆ ಮಲ್ಟಿಪ್ಲೇಯರ್ ಮಲ್ಟಿಪ್ಲಿಕ್ಯಾಂಟ್ ಗಿಂತ ಜಾಸ್ತಿ ಇದ್ರೆ ದಟ್ ಇಸ್ ಫಸ್ಟ್ ಕೇಸ್. ನೋಡಿ ಈ ಮೂರು ಸಮ್ಸ್ ಅಲ್ಲಿ 99 is greater than 72 ಇದೆಯಾ, ಮಲ್ಟಿಪ್ಲೇಯರ್ is greater than ಮಲ್ಟಿಪ್ಲಿಕ್ಯಾಂಟ್. ಇಲ್ಲಿ ನೋಡಿ 999 is greater than 728, 99 is greater than 58. ಅರ್ಥ ಆಗ್ತಿದ್ಯಾ? ಸೊ ಈ ಮೂರು ಕೇಸಲ್ಲಿ ಮಲ್ಟಿಪ್ಲೇಯರ್ ಗ್ರೇಟರ್ ದಾನ್ ಮಲ್ಟಿಪ್ಲಿಕ್ಯಾಂಟ್ ಇದೆ, ಅದನ್ನ ನಾನು ಫಸ್ಟ್ ಕೇಸ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಅರ್ಥ ಆಗಿದೆಯಾ ಫಸ್ಟ್ ಕೇಸ್ ಯಾವುದು ಅಂತ? ಎಸ್ ಆರ್ ನೋ? Yes, sir. Yes. ಸೆಕೆಂಡ್ ಕೇಸ್ ಯಾವುದು ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ 125 into 99 ಇದೆ, ಇದು ಕೂಡ ಮಲ್ಟಿಪ್ಲೈ ಬೈ 9 ಡಿಜಿಟ್ಸ್, ಬಟ್ ಮಲ್ಟಿಪ್ಲೇಯರ್ ಏನಾಗಿದೆ ಮಲ್ಟಿಪ್ಲಿಕ್ಯಾಂಟ್ ಗಿಂತ ಸ್ಮಾಲರ್ ಇದೆ, ಅದನ್ನ ನಾನು ಸೆಕೆಂಡ್ ಕೇಸ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಅರ್ಥ ಆಗಿದೆಯಾ ಫಸ್ಟ್ ಕೇಸ್ ಯಾವುದು ಸೆಕೆಂಡ್ ಕೇಸ್ ಯಾವುದು ಅಂತ? Yes, sir. Yes. ಈಗ ನಾನು ಫಸ್ಟ್ ಕೇಸ್ ಅಷ್ಟನ್ನೇ ಸಾಲ್ವ್ ಮಾಡ್ತೀನಿ. ನೋಡಿ ಈ ಮಲ್ಟಿಪ್ಲೇಯರ್ ಮಲ್ಟಿಪ್ಲಿಕ್ಯಾಂಟ್ ಗಿಂತ ಜಾಸ್ತಿ ಇದ್ರೆ ಈಸಿಲಿ ಟ್ರಿಕ್ ಅಲ್ಲಿ ಸಾಲ್ವ್ ಮಾಡಬಹುದು. ನೋಡಿ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡಬಹುದು. ಈ 72 ನಲ್ಲಿ 1 ಕಡಿಮೆ ಮಾಡಿ ಬರ್ಕೊಳ್ಳಿ. ಇಟ್ ಇಸ್ ನಾಟ್ ರಾಕೆಟ್ ಸೈನ್ಸ್, ಎವ್ರಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. 72 ನಲ್ಲಿ 1 ಕಡಿಮೆ ಮಾಡಿ ಬರ್ಕೊಂಡ್ರೆ 71 ಆಗುತ್ತೆ. ಈ 71 ಅನ್ನ 99 ಇಂದ ಸಬ್ಟ್ರಾಕ್ಟ್ ಮಾಡಿ. 99 ಅಲ್ಲಿ 71 ಸಬ್ಟ್ರಾಕ್ಟ್ ಮಾಡಿ, 9 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿ 8, 9 ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿ ದಟ್ ಇಸ್ 2, 7128. ಇಷ್ಟ ಆನ್ಸರ್. ನೋಡಿ 728 into 999 ಇದೆ, 1 ಕಡಿಮೆ ಮಾಡಿ ಬರ್ಕೊಳ್ಳಿ 727 ಆಗುತ್ತೆ. ಬಂದಿರೋ ರಿಸಲ್ಟೆಂಟ್ ವ್ಯಾಲ್ಯೂನ ಮಲ್ಟಿಪ್ಲೇಯರ್ ಇಂದ ಸಬ್ಟ್ರಾಕ್ಟ್ ಮಾಡಿ. 727 ಸಬ್ಟ್ರಾಕ್ಟ್ ಮಾಡಿ, 9 ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿ 2, 9 ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿ 7, ಅಗೈನ್ 9 ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿ 2. ಅರ್ಥ ಆಗ್ತಿದ್ಯಾ? ಲಾಸ್ಟ್ ಪ್ರಾಬ್ಲಮ್ ಅದೇ ರೀತಿ ನೋಡಿ 1 ಕಡಿಮೆ ಮಾಡಿ ಬರ್ಕೋತೀನಿ ದಟ್ ಇಸ್ 57. ಈ 57 ಅನ್ನ 99 ಇಂದ ಸಬ್ಟ್ರಾಕ್ಟ್ ಮಾಡಿ, 9 ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿ 2, 9 ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿ 4. ಅರ್ಥ ಆಗಿದೆಯಾ ಇದಿಷ್ಟು? Yes. ಈಸಿ ಇದೆಯಾ? ಹಾ ಸರ್. Yes, good. Take down at least one. Shall I add some more problems? ಇನ್ನ ಸ್ವಲ್ಪ ಪ್ರಾಬ್ಲಮ್ಸ್ ನ ಆಡ್ ಮಾಡ್ತೀನಿ ನೋಡಿ. ಸೊ 79 into 99, 63 into 99. Give a try. What is the answer? ಇದೆಲ್ಲರಿಗೂ ಗೊತ್ತಿರೋದೆ, ನಾನು ಹೇಳ್ಕೊಡ್ತಾ ಇರೋದು ನಿಮ್ಗೆ ಫಾಸ್ಟ್ ಆಗಿ ಸಾಲ್ವ್ ಮಾಡ್ಲಿ ಅಂತ ಅಷ್ಟೇ. ಸೊ ಒಂದನ್ನ ಕಡಿಮೆ ಮಾಡಿ ಬರ್ಕೊಳ್ಳಿ ದಟ್ ಇಸ್ 78 ಆಗುತ್ತೆ. 78 ನ ಇಲ್ಲಿ ಸಬ್ಟ್ರಾಕ್ಟ್ ಮಾಡಿ ಎಷ್ಟಾಯ್ತು 1 2. ಕರೆಕ್ಟಾ? ಬಂದಿದ್ಯಾ ಇದೆ ಆನ್ಸರ್ ನಿಮ್ಗೂನು? Yes, sir. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ನೀವೇ ಸಾಲ್ವ್ ಮಾಡಿ. ಇದು ವಾಟ್ ಇಸ್ ದ ಆನ್ಸರ್ ನೀವೇ ಹೇಳಿ. 1 ಕಡಿಮೆ ಮಾಡಿ ಬರ್ಕೋಬೇಕು. ಫಾಸ್ಟ್ ನೀವೇ ಆನ್ಸರ್ ಹೇಳಿ. 37. 6138. 62 ಆಗುತ್ತೆ. ನೆಕ್ಸ್ಟ್ ಈ 62 ನ ಸಬ್ಟ್ರಾಕ್ಟ್ ಮಾಡಿದ್ರೆ 7 and 3. ಕರೆಕ್ಟಾ? ಈಸಿಲಿ ಸಾಲ್ವ್ ಮಾಡಬಹುದಾ? Yes, sir. ಎಸ್. ಇನ್ನೊಂದು 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಒಂದು ಟ್ರಿಕ್ ಇದೆ, ಅದನ್ನೊಂದು ಹೇಳ್ಕೊಟ್ಟು ನಾನು ಬೇರೆ ಕಾನ್ಸೆಪ್ಟ್ಸ್ ಹೋಗ್ತೀನಿ. ಸುಮಾರಷ್ಟು ಕಂಟೆಂಟ್ ಇದೆ, ಸೊ ಫಾಸ್ಟ್ ಆಗಿ ಸಾಲ್ವ್ ಮಾಡಬಹುದು ಅನ್ನೋ ಒಂದು ಉದ್ದೇಶ ಅಷ್ಟೇ ಈ ಕ್ಲಾಸ್ ಅಲ್ಲಿ. 2 ಡಿಜಿಟ್ ಮಲ್ಟಿಪ್ಲಿಕೇಶನ್. ಇದರಲ್ಲಿ ಸುಮಾರಷ್ಟು ಟೈಪ್ಸ್ ಇದೆ. ಐ ವಿಲ್ ಡಿಸ್ಕಸ್ ವಿತ್ 2 ಟೈಪ್ಸ್ ಓನ್ಲಿ. ನೋಡಿ ಎ ಟೈಪ್ ನ ಸಾಲ್ವ್ ಮಾಡ್ತೀನಿ. 32 into 38 ಇದೆ, 44 into 46 ಇದೆ. ಸುಮಾರಷ್ಟು 2 ಡಿಜಿಟ್ ಮಲ್ಟಿಪ್ಲಿಕೇಶನ್ಸ್ ನ ಸಾಲ್ವ್ ಮಾಡಿರ್ತೀರಾ ಇಲ್ಲಿವರೆಗೂ, ಬಟ್ ಈ ರೀತಿಯಾಗಿ ಅಬ್ಸರ್ವ್ ಮಾಡಿರಲ್ಲ. ಅದೇನು ಅಂತ ಹೇಳಿದ್ರೆ ನೋಡಿ, ಇದನ್ನ ಯೂನಿಟ್ ಪ್ಲೇಸ್ ಅಂತ ಕರಿತೀವಿ, ಇದನ್ನ ಟೆನ್ಸ್ ಪ್ಲೇಸ್ ಅಂತ ಕರಿತೀವಿ. ನೆನ್ಪಿದ್ಯಾ? ಕನ್ನಡದಲ್ಲಿ ಬಿಡಿ ಸ್ಥಾನ, ಹತ್ತರ ಸ್ಥಾನ. ಸೊ ಯೂನಿಟ್ ಪ್ಲೇಸ್, ಟೆನ್ಸ್ ಪ್ಲೇಸ್. ಕಂಡೀಷನ್ ಇಷ್ಟೇ ಎ ಟೈಪ್ಗೆ, ಏನಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಆಡ್ ಮಾಡಿದ್ರೆ 10 ಆಗ್ಬೇಕು. 2 + 8 ಎಷ್ಟಾಗತ್ತೆ? 10. ಟೆನ್ಸ್ ಪ್ಲೇಸ್ ಅಲ್ಲಿ ಡಿಜಿಟ್ ಸೇಮ್ ಇರಬೇಕು. 3 ಇದೆ, 3 ಇದೆ. ಯೂನಿಟ್ ಪ್ಲೇಸ್ ಅಲ್ಲಿ ಆಡ್ ಮಾಡಿದ್ರೆ 10 ಆಗ್ಬೇಕು. ಟೆನ್ಸ್ ಪ್ಲೇಸ್ ಅಲ್ಲಿ ಡಿಜಿಟ್ ಸೇಮ್ ಇರಬೇಕು. ಕಂಡೀಷನ್ ಅರ್ಥ ಆಗಿದ್ಯಾ? ಪ್ಲೀಸ್ ಮ್ಯೂಟ್ ಮಾಡಿ.
ಆನ್ಸರ್ ಮಾಡೋದಿದ್ರೆ ಅನ್ಮ್ಯೂಟ್ ಮಾಡಿ, ಅದರ್ವೈಸ್ ಮ್ಯೂಟ್ ಮಾಡಿ. ಸೊ ಅದರ್ವೈಸ್ ನಾನೇ ಬಂದು ಮ್ಯೂಟ್ ಮಾಡ್ಬೇಕಾಗತ್ತೆ. ಇಟ್ ಟೇಕ್ಸ್ ಟೈಮ್. ಅರ್ಥ ಆಗಿದ್ಯಾ? ಯುನಿಟ್ ಪ್ಲೇಸ್ ಅಲ್ಲಿ ಆಡ್ ಮಾಡಿದ್ರೆ 10 ಆಗತ್ತೆ. ಟೆನ್ಸ್ ಪ್ಲೇಸ್ ಅಲ್ಲಿ ಡಿಜಿಟ್ ಸೇಮ್ ಇರಬೇಕು. ಇಲ್ಲಿ ನೋಡಿ, ಯೂನಿಟ್ ಪ್ಲೇಸ್ ಅಲ್ಲಿ ಆಡ್ ಮಾಡಿದ್ರೆ 10 ಆಗ್ತಿದೆ, ಟೆನ್ಸ್ ಪ್ಲೇಸ್ ಅಲ್ಲಿ ಡಿಜಿಟ್ ಸೇಮ್ ಇರಬೇಕು. ಮಲ್ಟಿಪ್ಲಿಕೇಶನ್ ಆಫ್ 2 ಡಿಜಿಟ್ಸ್ ಅಲ್ಲಿ ಮೊದಲನೇ ಟೈಪ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕಂಡೀಷನ್ ಏನಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಡಿಜಿಟ್ ಗಳನ್ನ ಆಡ್ ಮಾಡಿದ್ರೆ ಸಮ್ಮು 10 ಆಗ್ಬೇಕು. ಟೆನ್ಸ್ ಪ್ಲೇಸ್ ಅಲ್ಲಿ ಡಿಜಿಟ್ ಸೇಮ್ ಇರಬೇಕು. ಯಾವ್ದೇ ಇರಲಿ, 2 ಇದ್ರೆ 2 ಇರಬೇಕು, 3 ಇದ್ರೆ 3 ಇರಬೇಕು, 4 ಇದ್ರೆ 4 ಇರಬೇಕು. ಅರ್ಥ ಆಗ್ತಿದ್ಯಾ ಕಂಡೀಷನ್? ಎಸ್ ಆರ್ ನೋ? Yes. ಈಸಿಲಿ ಸಾಲ್ವ್ ಮಾಡಬಹುದು. ನೋಡಿ ಪ್ಲೀಸ್ ಮ್ಯೂಟ್ ಮಾಡಿ. 8 ಟೈಮ್ಸ್ ಎಷ್ಟಾಗತ್ತೆ? 8 ಟೈಮ್ಸ್ 60. ಕರೆಕ್ಟಾ? ಫಸ್ಟ್ ಪಾರ್ಟ್ ಆಫ್ ದ ಆನ್ಸರ್ ಇಸ್ ಓವರ್. ನೆಕ್ಸ್ಟ್ 3 ಇದೆ, 3 ಇದೆ, ಯಾವ್ದಾದ್ರು ಒಂದ್ ಪಿಕ್ ಮಾಡಿ. 3 ನೆಕ್ಸ್ಟ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿ. 3 4s ಎಷ್ಟಾಗತ್ತೆ? 12. ಫೈನಲ್ ಆನ್ಸರ್ ಇಸ್ 1216 ಅಷ್ಟೇ. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ ನೋಡಿ. 6 4s ಎಷ್ಟಾಗತ್ತೆ? 24. 4 ನೆಕ್ಸ್ಟ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿ ಎಷ್ಟಾಗತ್ತೆ? 4 5s 20. 2024. ಅರ್ಥ ಆಗ್ತಿದ್ಯಾ? सोड मग हाँ सोड मला कुछ अब काय करू तू ಪ್ಲೀಸ್ ಮ್ಯೂಟ್ ಮಾಡಿ. ಕ್ಲಿಯರ್? ಅರ್ಥ ಆಗಿದ್ಯಾ? ಆನ್ಸರ್ ಮಾಡ್ಬೇಕಾದ್ರೆ ಮಾತ್ರ ಅನ್ಮ್ಯೂಟ್ ಮಾಡಿ ಪ್ಲೀಸ್. ಅರ್ಥ ಆಗಿದ್ಯಾ? 4 ಇಂದಾನೆ Sorry? ಮಲ್ಟಿಪ್ಲೈ ಈ ಕಡೆ 5 ಇಂದ ಮಾಡಿದಿರಲ್ಲ. ಯಾವುದು? ಅದೇ ಅಂದ್ರೆ ಈ ಕಡೆ ಏನ್ ನಂಬರ್ ಇರುತ್ತೋ ಅದ್ರ ನೆಕ್ಸ್ಟ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿ ಬರಿಬೇಕು. ಈ ಕಂಡೀಷನ್ ಅಲ್ಲಿ ಇದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಆಡ್ ಮಾಡಿದ್ರೆ 10 ಆಗ್ಬೇಕು. ಟೆನ್ಸ್ ಪ್ಲೇಸ್ ಅಲ್ಲಿ ಡಿಜಿಟ್ ಸೇಮ್ ಇದ್ರೆ ಸ್ಟ್ರೇಟ್ ಅವೇ ಇಲ್ಲಿ ಏನ್ ಬರುತ್ತೆ ಅದ್ ಮಲ್ಟಿಪ್ಲಿಕೇಶನ್ ಬರ್ಕೊಂಡ್ ಬಿಡ್ಬೇಕು. 3 ಇದೆ 3 ಇದೆ ಅಲ್ವಾ? 3 ನೆಕ್ಸ್ಟ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಬರೆದ್ರೆ ಇಲ್ಲಿ ಫೈನಲ್ ಆನ್ಸರ್ ಸಿಗುತ್ತೆ. ಇಲ್ಲೂ ಅಷ್ಟೇ ಮಾಡಿದೀನಿ. 6 4s 24. 4 ಇದೆ 4 ಇದೆ. 4 ನೆಕ್ಸ್ಟ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದೀನಿ. 4 5s 20. ಅರ್ಥ ಆಗಿದೆಯಾ? ಇನ್ನೊಂದ್ 2 ಸಮ್ ಸರ್ ನೋಡಿ. ಅಲ್ಲಿ ಏ ಕಂಡೀಷನ್ ಅಲ್ಲಿ ಇದೆ ಅಂತ ನಮ್ಗೆ ಹೆಂಗ್ ಗೊತ್ತ, ಹೆಂಗ್ ಅದೇ ನಾನು ಹೇಳಿದ್ದು. ಕಂಡೀಷನ್ ಏನಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಸಮ್ಮು 10 ಆಗ್ಬೇಕು. ನೋಡಿ 2 + 8 10 ಆಯ್ತಾ? 6 + 4 10 ಆಯ್ತು. ಟೆನ್ಸ್ ಪ್ಲೇಸ್ ಅಲ್ಲಿ ಡಿಜಿಟ್ ಸೇಮ್ ಇರಬೇಕು. ನೋಡಿ 3 ಇದೆ 3 ಇದೆ, 4 ಇದೆ 4 ಇದೆ. ಅರ್ಥ ಆಗಿದೆಯಾ ಇವಾಗ? ಹಾ ಸರ್. ಇನ್ನೆರಡು ಪ್ರಾಬ್ಲಮ್ ಹಾಕ್ತೀನಿ ನೋಡಿ. 27 × 23. 66 × 64. ಎರಡು ಇದೇ ಪ್ರಾಬ್ಲಮ್ ಅಲ್ಲಿ ಇದೆಯಾ? ಇದೇ ಕಂಡೀಷನ್ ಅಲ್ಲಿ ಇದೆಯಾ? 25 × 25 ಇದೆ ಕಂಡೀಷನ್ ಅಲ್ಲಿ ಇದೆಯಾ? ಗಿವ್ ಅ ಟ್ರೈ. 331 61. ವೆರಿ ಗುಡ್. ಎಸ್ 7 3s 21 ಆಗುತ್ತೆ. 2 ನೆಕ್ಸ್ಟ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿ. 2 3s 61. ಕರೆಕ್ಟಾ? 6 4s 24 ಆಗುತ್ತೆ. 6 ನೆಕ್ಸ್ಟ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿ. 6 7s 42. ಅರ್ಥ ಆಗ್ತಿದ್ಯಾ? 5 5s 25 ಆಗುತ್ತೆ. 2 ನೆಕ್ಸ್ಟ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿ. 2 3s 6. ಅರ್ಥ ಆಗಿದೆಯಾ ಇದಿಷ್ಟು ಸಮ್ಸು? Yes sir. Yes sir. ಸೊ ನಾನು ಎ ಟೈಪ್ ಅಂತ ಹೇಳಿದೆ. ಬಿ ಟೈಪ್ ಅಲ್ಲಿ ಇನ್ ಜನರಲ್ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋ ರೀತಿ ಹೇಳ್ಕೊಡ್ತೀನಿ. ಎ ಟೈಪ್ ಅರ್ಥ ಆಗಿದೆ ಅಲ್ವಾ ಕಂಡೀಷನ್? ಬಿ ಟೈಪ್ ಒಂದು ಡಿಸ್ಕಸ್ ಮಾಡೋಣ ನೋಡಿ. ಸೊ ಬಿ ಟೈಪ್ ಇದೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ 34 × 46 ಇದೆ. ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಆಡ್ ಮಾಡಿದ್ರೆ 10 ಆಗ್ತಿದೆ. ಬಟ್ ಟೆನ್ಸ್ ಪ್ಲೇಸ್ ಅಲ್ಲಿ ಏನಿಲ್ಲ, ಡಿಜಿಟ್ ಸೇಮ್ ಇಲ್ಲ. ಹಂಗಾಗಿ ನಾನು ಎ ಟೈಪ್ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ಅರ್ಥ ಆಗ್ತಿದ್ಯಾ? ಮತ್ತೆ ಅದನ್ನ ಹೇಗ್ ಸಾಲ್ವ್ ಮಾಡ್ಬೋದು ಅಂದ್ರೆ 3 ಸ್ಟೆಪ್ ಅಲ್ಲಿ ಸಾಲ್ವ್ ಮಾಡ್ಬೋದು. 6 4s ಎಷ್ಟಾಗತ್ತೆ? 24. ಫಸ್ಟ್ ಏನ್ ಬರುತ್ತೆ ಅದನ್ನ ಸ್ಟ್ರೇಟ್ ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಳಿ. ಇನ್ ಜನರಲ್ ನೀವು 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಹೇಗ್ ಮಲ್ಟಿಪ್ಲೈ ಮಾಡ್ತಿರೋ ಅದೇ ರೀತಿ ಇರುತ್ತೆ. ಇನ್ನೂ ಅಕ್ಯುರೇಟ್ ಆಗಿ ಬೇಗ ಮಾಡ್ಬೋದು. ನೆಕ್ಸ್ಟ್ ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಡಿಷನ್ ಮಾಡಿ. ಅರ್ಥ ಆಗ್ತಿದ್ಯಾ? ಸೊ ನೋಡಿ 4 4s 16, 6 3s 18. 18 + 16 ಎಷ್ಟಾಗತ್ತೆ? 16 16 ಆಡ್ ಮಾಡಿ 32 ನ +2 ಆಡ್ ಮಾಡಿ 34. ಅರ್ಥ ಆಗ್ತಿದ್ಯಾ ಹೇಗ್ ಬರ್ಕೊಂಡೆ ಅಂತ? 6 3s 18, 4 4s 16. 6 3s 18 ಅಲ್ಲಿ 2 ಜಾಸ್ತಿ ಇದೆ 16 ಗಿಂತ. 16 16 ಫಸ್ಟ್ ಆಡ್ ಮಾಡ್ಕೊಂಡ್ಬಿಡಿ 32 ಆಗುತ್ತೆ. +2 ಆಡ್ ಮಾಡಿ 34. ಅರ್ಥ ಆಗಿದ್ಯಾ ಮೆಂಟಲಿ ಹೇಗೆ ಆಡ್ ಮಾಡಿದೀನಿ ಅಂತ? ಸರ್ ಇನ್ನೊಂದ್ಸಲ ಹೇಳಿ. ಓಕೆ ನೋಡಿ 4 4s 16 ಆಗುತ್ತೆ. 6 3s 18 ಆಗುತ್ತೆ. ಇವೆರಡೂ ನಂಬರ್ ನ ಆಡ್ ಮಾಡ್ಬೇಕು. ಆದಷ್ಟು ಮೆಂಟಲಿನೇ ಆಡ್ ಮಾಡ್ಕೊಳ್ಳೋದು. ಇದು 16 ಇದ್ದಿದ್ರೆ 16 + 16 ನಮಗೆ ಗೊತ್ತಲ್ವಾ? 32.
32 ಆಗುತ್ತೆ. 16 + 16 ಗೊತ್ತು 32. ಇನ್ 2 ಎಕ್ಸ್ಟ್ರಾ ಇದೆ ಅಂದ್ರೆ 34 ಅಂತ ಬರ್ಕೊಂಬೋದಲ್ಲ, ಮೆಂಟಲಿನೇ ಆಡ್ ಮಾಡ್ಕೊಂಡು. ಎಸ್ ಸರ್ ಓಕೆ. ದಟ್ ಈಸ್ ವಾಟ್. ನೆಕ್ಸ್ಟ್ ಸ್ಟ್ರೇಟ್ 3 4 ಏನು 12. ಅರ್ಥ ಆಗಿದೆ ಹೆಂಗ್ ಬರ್ಕೊಂಡಿದೀನಿ? ಮೊದಲು ಸ್ಟ್ರೇಟು, ಎಸ್ ಆ ನಂತರ ಕ್ರಾಸ್ ಮಲ್ಟಿಪ್ಲಿಕೇಶನ್ ವಿತ್ ಅಡಿಷನ್, ಸರ್ ನಿಮ್ ಆ ನಂತರ ವಾಯ್ಸ್ ಸ್ಟ್ರೇಟ್. ಸ್ವಲ್ಪ ಸ್ಲೋ ಕೇಳಿಸ್ತಿದೆ, ಒಂದ್ ಸ್ವಲ್ಪ voice ಎಲ್ಲರಿಗೂ ಅದೇ ಆಗ್ತಿದ್ಯಾ ಅಥವಾ ಕೆಲವೊಬ್ರಿಗೆ ಮಾತ್ರನಾ? ಇಲ್ಲ ಸರ್ ಕರೆಕ್ಟ್ ಇದೆ ಮೇ ಬಿ ಹಂಗಂದ್ರೆ ನಿಮ್ ಕಡೆಯಿಂದ ಹೌದು. ನೆಟ್ವರ್ಕ್ ಇಶ್ಯೂ ಇದೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲ ಸರ್ ಇಲ್ಲಿ ಒಂದು ಕಡಿಮೆ ಕೇಳಿಸುತ್ತೆ ಸರ್. ಸ್ವಲ್ಪ ಜನಕ್ಕೆ ನೆಟ್ವರ್ಕ್ ಇಶ್ಯೂ ಇರ್ಬೋದು, ಹಂಗಾಗಿ. ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ, ಮಾತಾಡ್ತಾ ಫುಲ್ ಸ್ಲೋ ಆಗ್ತಿದೆ. ಹೌದಾ? ನೋಡಿ ಇವಾಗ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ ಸರ್, ಕರೆಕ್ಟ್ ಇದೆ. ಇವಾಗ ಥ್ಯಾಂಕ್ ಯು. 3 4 12. ನೋಡಿ ನಾನು ಇನ್ನೊಮ್ಮೆ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದ್ ಪ್ರಾಬ್ಲಮ್ ನೋಡಿ, ಫಸ್ಟ್ ಸ್ಟ್ರೇಟ್ ಏನ್ ಬರುತ್ತೆ ಅದನ್ನ ಮಲ್ಟಿಪ್ಲೈ ಮಾಡಿ ಬರೀತೀನಿ. 4 6 24. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್, ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ತಿದೀನಿ. 6 3 18, 4 4 16. 16 + 18 ಈ ತರ ಬರ್ಕೊಂಡು ಆಡ್ ಮಾಡಬಾರ್ದು, ಮೆಂಟಲಿನೇ ಆಡ್ ಮಾಡಬೇಕು. 16 + 18 34 ಆಗುತ್ತೆ. ಫೈನಲ್ ಸ್ಟೆಪ್ ಸ್ಟ್ರೇಟ್ 3 4 12. ಈ ತರ ಬರ್ಕೊಂಡಾದ್ಮೇಲೆ ಒಂದೊಂದು ಬಾಕ್ಸ್ ಅಲ್ಲಿ ನಮ್ಗೆ 2 ಡಿಜಿಟ್ಸ್ ಇದೆ. ಸೊ ಫ್ರಮ್ ದ ರೈಟ್ ಒಂದೊಂದು ಬಾಕ್ಸ್ ಅಲ್ಲಿ ಒಂದೊಂದು ಡಿಜಿಟ್ಸ್ ನ ಬರ್ಕೊಂಡು ಬರ್ಬೇಕು. ಈ 24 ನಲ್ಲಿ ನಾನು 4 ನ ಬರೀತಾ ಇದ್ದೀನಿ, 2 ನ ನೆಕ್ಸ್ಟ್ ಬಾಕ್ಸ್ ಗೆ ಕ್ಯಾರಿ ಮಾಡ್ತೀನಿ. ಡಿಜಿಟ್ ವೈಸ್ ಆಡ್ ಮಾಡಬಾರ್ದು, ಈ ಕಂಪ್ಲೀಟ್ ನಂಬರ್ ಆಡ್ ಮಾಡಿ. 34 + 2 ಎಷ್ಟಾಯ್ತು? 36. 36 ಗೆ 6 ಬರ್ದು 3 ನ ಕ್ಯಾರಿ ಆಗ್ತಾ ಇದೀನಿ. 12 + 3 ಎಷ್ಟಾಗುತ್ತೆ? 15. ಸೊ ಫೈನಲ್ ಆನ್ಸರ್ ಈಸ್ 1564. ಅರ್ಥ ಆಗ್ತಿದ್ಯಾ? ಇನ್ನ 2 ಪ್ರಾಬ್ಲಮ್ ನಾನು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ನಿಮ್ಗೆ ಈಸಿಲಿ ಅರ್ಥ ಆಗುತ್ತೆ. 25 × 43 ಇದೆ ಅಂತ ಅನ್ಕೊಳ್ಳಿ. 5 3s ಎಷ್ಟಾಗತ್ತೆ? 15. ಫಸ್ಟ್ ಪಾರ್ಟ್ ಆಫ್ ದ ಆನ್ಸರ್ ಇಸ್ ಓವರ್ ಒಂದು ಲೈನ್ ಹಾಕಿ, ಜಸ್ಟ್ ಟು ಡಿಫ್ರೆನ್ಶಿಯೇಟ್. ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿ. 5 4s 20, 3 2s 6, 20 + 6 26. ಡೈರೆಕ್ಟ್ ಆಗಿ ಬರೀತಿರೋದು ಅರ್ಥ ಆಗ್ತಿದ್ಯಾ? 5 4s 20, 3 2s 6, 20 + 6 26. ನೆಕ್ಸ್ಟ್ ಸ್ಟ್ರೇಟ್ 2 4s ಎಷ್ಟಾಯ್ತು? 8. ಒಂದೊಂದು ಬಾಕ್ಸ್ ಅಲ್ಲಿ ಒಂದೊಂದು ಡಿಜಿಟ್ ಬರಿಬೇಕು. ಸೊ 5 ನ ಬರ್ದು ಒಂದನ್ನ ಕ್ಯಾರಿ ಹಾಕಿದೀನಿ. 26 + 1 ಎಷ್ಟಾಗತ್ತೆ? 27 ಆಗತ್ತೆ. ಮತ್ತೆ 2 ಕ್ಯಾರಿ ಹಾಕ್ತೀನಿ. ಸೊ ಟೋಟಲ್ ಎಷ್ಟಾಯ್ತು? 1075. 1075. ಅರ್ಥ ಆಗಿದ್ಯಾ 2 ಡಿಜಿಟ್ ಮಲ್ಟಿಪ್ಲಿಕೇಶನ್? ಎಸ್ ಸರ್. ಸರ್ ಇದಕ್ಕಿಂತ ಸಿಂಪ್ಲಿಫೈ ಮಾಡೋದು ಯಾವ್ದು ಇಲ್ವಾ? ದಿಸ್ ಇಸ್ ದ ಬೆಸ್ಟ್ ವೇ ಅಂತ ಹೇಳ್ಬೋದು. ನೀವ್ ಹೇಗ್ ಸಾಲ್ವ್ ಮಾಡ್ತೀರಿ, ಇನ್ನು ಶಾರ್ಟ್ ಕಟ್ ಅಲ್ಲಿ ಬೇರೆ ಬೇರೆ ಕಲಿತಾ ಮಾಡ್ಬೋದು. 43 × 25 ಅಂತ ಮಾಡ್ಕೊಂಡು ಹೋಗಿರ್ತೀರಿ. 25ಗೂ ಶಾರ್ಟ್ ಕಟ್ಸ್ ಇದೆ. ಏನಂದ್ರೆ ಈ 25 ನ ನಾನು 100/4 ಅಂತ ಬರೀಬಹುದು. ಸೊ 00 ಆಡ್ ಮಾಡ್ಬಿಟ್ಟು 4 ಇಂದ ಡಿವೈಡ್ ಮಾಡ್ಬೋದು. ಅದೊಂದು ಟ್ರಿಕ್ ಇದೆ, ಮಾಡ್ಬೋದು. ಇನ್ನು ಬೆಟರ್ ವೇನಲ್ಲಿ ಮಾಡ್ಬೋದು. ಜಸ್ಟ್ ನಾನು 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಹೇಳ್ಕೊಡೋ ಸಲುವಾಗಿ ಮಾಡ್ತಾ ಇದೀನಿ. ಇನ್ನೂ ಫಾಸ್ಟ್ ಆಗಿ ಮಾಡ್ಬೋದು ಇದನ್ನ. ಸೊ ಇನ್ನೊಂದು 2 ಸಮ್ಸ್ ಹಾಕ್ತೀನಿ, ನೋಡೋಣ ಸಾಲ್ವ್ ಮಾಡಿ. 38 × 43 ಇದನ್ನ ಸಾಲ್ವ್ ಮಾಡಿ. 53 × 27. ಗಿವ್ ಅ ಟ್ರೈ. ಫಿನಿಶ್ಡ್? ಆದಷ್ಟು ಫಾಸ್ಟ್ ಆಗಿ ಸಾಲ್ವ್ ಮಾಡಬೇಕು. 8 3s 24. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 8 4s 32, 3 3s 9, 32 + 9 41, 1634. 4 3s 12. ಇಯರ್ 4 ಬರ್ದು 2 ಕ್ಯಾರಿ, 43 4 ಕ್ಯಾರಿ, 1634 ಬಂದಿದ್ಯಾ? 4 5 ಸೆಕೆಂಡ್ಸ್ ಅಲ್ಲಿ ಬರಿಬಹುದಲ್ಲ. This one 3 7s 21, 7 5s 35, 3 2s 6, 35 + 6 41, 5 2s 10, 1 ಬರ್ದು 2 ಕ್ಯಾರಿ, 43 4 ಕ್ಯಾರಿ, 1431 ಬಂದಿದ್ಯಾ? ಎಸ್ ಸರ್ ಬಂದಿದೆ. ಎಸ್. ಸೊ ಈ ರೀತಿಯಾಗಿ ಫಾಸ್ಟ್ ಆಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಸೊ ಉದ್ದೇಶ ಇಷ್ಟೇ, ನನ್ನ ಆಪ್ಟಿಟ್ಯೂಡ್ ನ ಕಲಿಯೋದಕ್ಕಿಂತ ಮುಂಚೆ ಈ ತರ ನಮ್ಗೆ ಟ್ರಿಕ್ಸ್ ಗಳು ಗೊತ್ತಿದ್ರೆ ಫಾಸ್ಟ್ ಆಗಿ ಸಾಲ್ವ್ ಮಾಡುವಂತದ್ದು. ಸೊ ನಿಮಗೆ ಕೇಳುವಂತ ಕ್ವಶನ್ಸ್ ನ 50 ಮಾರ್ಕ್ಸ್ ಅಲ್ಲಿ ಮೇಜರ್ ಕ್ವಶನ್ಸ್ ನ ಸೆಕ್ಯೂರ್ ಮಾಡ್ಬೋದು. ನಾನು ನಿಮ್ಗೆ ಎಕ್ಸಾಂಪಲ್ ಥ್ರೂ ಕೊಟ್ಕೊಂತ ಹೋಗ್ತೀನಿ, ಕೆಲವೊಂದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿಸ್ತೀನಿ ನೋಡಿ. ಸೊ ಏನಂದ್ರೆ ಈ ತರದೊಂದು ಕ್ವಶನ್ ಕೇಳಿದ್ದಾರೆ ಪ್ರೀವಿಯಸ್ಲಿ, ಆಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಇದೊಂದು ಎಕ್ಸಾಂಪಲ್ ಕೊಡ್ತೀನಿ. ಪ್ರಿನ್ಸಿಪಲ್ 7500 ಅಂತ ಕೊಟ್ಟಿದ್ದಾನೆ.
ಟೈಮು 2 years ಅಂತ ಕೊಟ್ಟಿದ್ದಾನೆ. ರೇಟ್ ಪರ್ಸೆಂಟ್ 4% ಅಂತ ಕೊಟ್ಟಿದ್ದಾನೆ. ವಾಟ್ ಇಸ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕೇಳಿದ್ದಾನೆ. ಈ ಕಾಂಪೌಂಡ್ ಇಂಟ್ರೆಸ್ಟ್ ಗೆ ಫಾರ್ಮುಲಾನು ಇದೆ. A is equals to P into 1 plus R by 100 whole power T ಅಂತ ಹಾಕಿ ಸಾಲ್ವ್ ಮಾಡುವಂತದ್ದಿದೆ. ಸೊ ಅದಕ್ಕಿಂತ ಮುಂಚೆ ನಾನು ವಾಟ್ ಈಸ್ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳ್ಕೊಟ್ಟು ಶಾರ್ಟ್ ಟ್ರಿಕ್ ಅಲ್ಲೂ ಸಾಲ್ವ್ ಮಾಡ್ತೀನಿ, ಅದನ್ನ ಫಾರ್ಮುಲಾ ಮೆಥಡ್ ಅಲ್ಲೂ ಮಾಡ್ತೀನಿ. ನೋಡಿ, ಸೇಮ್ ಇದೇ ಕ್ವಶನ್ಸ್ ನ ಬೇರೆ ನಂಬರ್ ಅಲ್ಲಿ ಕೇಳಿದಾನೆ. ನಿಮ್ಗೆ ಲಾಸ್ಟ್ ಎಕ್ಸಾಮ್ ಅಲ್ಲಿ ಲಾಸ್ಟ್ ಪೇಪರ್ ಅಲ್ಲಿ ಕೇಳಿದಾನೆ. ಆನಂತರ ಅದನ್ನ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ನಿಮ್ಗೆ ಫಸ್ಟ್ ಐಡಿಯಾ ಇದೆಯಾ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನು, ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಏನು ಅಂತ? ಯಾರಿಗಾದ್ರೂ ಐಡಿಯಾ ಇದೆಯಾ? ಎಸ್ ಸರ್. ಏನು ವಾಟ್ ಇಸ್ ಸಿಂಪಲ್ ಇಂಟ್ರೆಸ್ಟ್, ವಾಟ್ ಇಸ್ ಕಾಂಪೌಂಡ್? ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಒಂದು ಸಮ್ ಅಮೌಂಟ್ ಗೆ 10,000 ಗೆ ಫರ್ ಇಯರ್ ಇಂಟ್ರೆಸ್ಟೆಡ್ ಆಗುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ 10,000 ಪ್ಲಸ್ 1 year ಇಂಟ್ರೆಸ್ಟ್ ಇರುತ್ತಲ್ಲ, ಅದು ಪ್ರಿನ್ಸಿಪಲ್ ಅಮೌಂಟ್ ಆಗಿ 10 ಪ್ಲಸ್ 1 year ಗೆ ಫಾರ್ ಎಕ್ಸಾಂಪಲ್ 10,000 1,000 ಇಂಟ್ರೆಸ್ಟ್ ಅಂದ್ರೆ 11,000 ಆಗುತ್ತೆ. 11,000 ಗೆ ನೆಕ್ಸ್ಟ್ ಇಯರ್ ಇಂಟ್ರೆಸ್ಟ್ ಆಗುತ್ತೆ. ಹಾಗೆ 12,000 ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಸೇಯಿಂಗ್ ಇಸ್ ಎಕ್ಸಾಕ್ಟ್ಲಿ ರೈಟ್. ನಾನು ಸಿಂಪಲ್ ಇನ್ವರ್ಸ್ ಹೇಳ್ತೀನಿ. ಪ್ರಿನ್ಸಿಪಲ್ ಮೇಲೆ ಮಾತ್ರನೇ ಇಂಟ್ರೆಸ್ಟ್ ಚಾರ್ಜ್ ಮಾಡಿದ್ರೆ ದಟ್ ಇಸ್ ಸಿಂಪಲ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಮೇಲೇನು ಇಂಟ್ರೆಸ್ಟ್ ಚಾರ್ಜ್ ಮಾಡಿ ಜೊತೆಗೆ ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಮೇಲೂ ಇಂಟ್ರೆಸ್ಟ್ ಚಾರ್ಜ್ ಮಾಡಿದ್ರೆ ದಟ್ ಇಸ್ ಕಾಂಪೌಂಡ್ ಇಂಟ್ರೆಸ್ಟ್. ಅಂದ್ರೆ ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಮೇಲೆ ಮಾತ್ರನೇ ಇಂಟ್ರೆಸ್ಟ್ ಚಾರ್ಜ್ ಮಾಡಿದ್ರೆ ಸಿಂಪಲ್ ಇಂಟ್ರೆಸ್ಟ್. ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಪ್ರಿನ್ಸಿಪಲ್ 100 ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳೋಣ. ಟೈಮು 2 ವರ್ಷ ಇರುತ್ತೆ ಅಂತ ಅನ್ಕೊಳ್ಳಿ. ರೇಟ್ ಪರ್ಸೆಂಟ್ 10% per annum ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲೂ ಅದೇ ನಂಬರ್ಸ್ನೇ ತಗೊಂತೀನಿ. ಪ್ರಿನ್ಸಿಪಲ್ 100 rupees ಇರುತ್ತೆ, ಟೈಮು 2 years ಇರುತ್ತೆ, ರೇಟ್ ಪರ್ಸೆಂಟ್ 10% ಇರುತ್ತೆ. ಸೊ ವಾಟ್ ಈಸ್ ದ ಸಿಂಪಲ್ ಇಂಟ್ರೆಸ್ಟ್, ವಾಟ್ ಈಸ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕೇಳ್ತಾರೆ. 2 ಬೇಡ 3 years ಮಾಡ್ಕೊಳ್ಳಿ, ಈಸಿಲಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. 3 ವರ್ಷ ಇರುತ್ತೆ, ಇಲ್ಲೂ 3 ವರ್ಷ ಇರುತ್ತೆ ಅಂತ ಅನ್ಕೊಳ್ಳಿ. ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ನೋಡಿ. 100 ರೂಪಾಯಿ ಇದೆ ಪ್ರಿನ್ಸಿಪಲ್ ಅಂದ್ರೆ, ಪ್ರಿನ್ಸಿಪಲ್ 100 ರೂಪಾಯಿ ಇದೆ ಅಂದ್ರೆ 10% ಅಂದ್ರೆ ಎಷ್ಟು ಚಾರ್ಜ್ ಆಗತ್ತೆ? 100 ರೂಪಾಯಿ 10% ಅಂದ್ರೆ ಎಷ್ಟು? 10 ರೂಪಾಯ. ಎರಡನೇ ವರ್ಷನೂ 10% ಅಂದ್ರೆ ಎಷ್ಟು? 10 ರೂಪಾಯ. ಮೂರನೇ ವರ್ಷನೂ 10% ಅಂದ್ರೆ ಎಷ್ಟು? 10 ರೂಪಾಯ. ಟೋಟಲ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಅಂದ್ರೆ 10 + 10 + 10 30 rupees. ಎನಿ ಡೌಟ್? ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಅರ್ಥ ಆಗತ್ತಾ? ನೀವಿನ್ನೂ ಎಷ್ಟು ವರ್ಷ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದ್ರು ಪ್ರತಿ ವರ್ಷ ಏನ್ ಬರುತ್ತೋ ಕಾನ್ಸ್ಟೆಂಟ್ ಇರುತ್ತೆ. ಕ್ಲಿಯರ್? ಅರ್ಥ ಆಗಿದೆ ಈ ಪಾರ್ಟು? ಎಸ್ ಸರ್. ಎಸ್ ಸರ್. ಅದೇ ಕಾಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ. ಸರ್ ಅದೇನ್ 100 ರೂಪಾಯಿ ಇದೆ ಪ್ರಿನ್ಸಿಪಲ್. ಸಾರಿ, ಅದು ಏನು 10% ಆದ್ಮೇಲೆ ಏನಂತ ಬರ್ತಿದ್ರೆ R is equal to 10%. ಪರ್ ಆನಮ್ ಅಂದ್ರೆ 1 ವರ್ಷಕ್ಕೆ ಪರ್ ಆನಮ್. Okay, okay. ಸ್ಟ್ಯಾಂಡರ್ಡ್ ಕ್ವಶನ್ ಅಲ್ಲಿ ಪರ್ ಆನಮ್ ಅಂತ ಕೊಟ್ಟಿರ್ತಾರೆ. P.A 10% ಪರ್ ಆನಮ್ ಅಂದ್ರೆ 100ಕ್ಕೆ 10% ಅಂದ್ರೆ 100ಕ್ಕೆ 10 ರೂಪಾಯಿ ಅಂತ. 12% ಪರ್ ಆನಮ್ ಅಂದ್ರೆ ಫಾರ್ ಎವ್ರಿ 100 12 rupees per year ಅಂತ. ಅರ್ಥ ಆಗ್ತಿದ್ಯಾ? Yes sir, thank you sir. ಓಕೆ, ಥ್ಯಾಂಕ್ ಯು. 100 ರೂಪಾಯಿ ಇದೆ, ಇಲ್ಲೂ 10% ಚಾರ್ಜ್ ಮಾಡ್ತಾರೆ ಅಂದ್ರೆ ಎಷ್ಟಾಗತ್ತೆ? 100 ರೂಪಾಯಿಗೆ 10 ರೂಪಾಯಿ ಆಗತ್ತಾ? ಎರಡನೇ ವರ್ಷನು ಪ್ರಿನ್ಸಿಪಲ್ ಮೇಲೆ 10% ಹಾಕಿದ್ರೆ ಎಷ್ಟು? 10 ರೂಪಾಯಿ ಆಗತ್ತಾ? ಪ್ಲಸ್ ಎಕ್ಸ್ಟ್ರಾ ಏನಂದ್ರೆ ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಗೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ, ಅದು ಎಕ್ಸ್ಟ್ರಾ. ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಎಷ್ಟು ರೂಪಾಯಿ ಇತ್ತು? 10 ರೂಪಾಯಿ ಇದೆ. ಆ 10 ರೂಪಾಯಿಗೆ 10% ಲೆಕ್ಕ ಹಾಕ್ತಾರೆ. 10 ರೂಪಾಯಿಗೆ 10% ಅಂದ್ರೆ ಎಷ್ಟಾಯ್ತು ನೋಡಿ? 10 into 10/100 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. 1 ರೂಪಾಯಿನಾ? ಅರ್ಥ ಆಗ್ತಿದ್ಯಾ? ಮೂರನೇ ವರ್ಷನೂ 10% ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ಪ್ರಿನ್ಸಿಪಲ್ ಮೇಲೆ 10 ರೂಪಾಯಿ ಬರುತ್ತೆ. ಪ್ಲಸ್ ಎಕ್ಸ್ಟ್ರಾ ಏನು? ಪ್ರೀವಿಯಸ್ ಈ 2 ವರ್ಷದ ಇಂಟ್ರೆಸ್ಟ್ ಇರುತ್ತಲ್ವಾ, ಅದ್ರ ಮೇಲೆ 10% ಚಾರ್ಜ್ ಆಗ್ತಾರೆ. ಅಂದ್ರೆ ಮೊದಲನೇ ವರ್ಷ 10, ಎರಡನೇ ವರ್ಷ 11 ರೂಪಾಯಿ, ಟೋಟಲ್ 21 ರೂಪಾಯಿ ಮೇಲೆ 10% ಲೆಕ್ಕ ಹಾಕ್ತಾನೆ. 21 ರೂಪಾಯಿಗೆ 10% ಅಂದ್ರೆ 21 into 10/100 ಅಂತ. 10% ಅಂದ್ರೆ 10/100. ಅರ್ಥ ಆಗತ್ತಾ? ಪರ್ಸೆಂಟೇಜಸ್ ಪ್ರಾಬ್ಲಮ್ ಬಂದಾಗ ನಾನು ಡೀಟೈಲ್ ಆಗಿ ಹೇಳ್ಕೊಡ್ತೀನಿ. ಈಗ ಇನಿಷಿಯಲಿ 21 ಅಲ್ಲಿ 10% ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಗ್ತಿದ್ಯಾ? 0 0 ಕ್ಯಾನ್ಸಲ್. 21/10 ಅಂದ್ರೆ 2.1 ಆಗತ್ತಾ? 21/10 ಅಂದ್ರೆ 2.1. ಅರ್ಥ ಆಗಿದೆಯಾ? ಕನ್ಫ್ಯೂಷನ್ ಹೇಳಿ. ಅರ್ಥ ಆಗಿದೆ. ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಯ್ತು ಅಂದ್ರೆ ಏನ್ ಹೇಳ್ತೀರಿ? ಇಷ್ಟು ಕಾಂಪೌಂಡ್ ಇಂಟ್ರೆಸ್ಟ್.
₹10 ಪ್ಲಸ್ ₹10 ಪ್ಲಸ್ ₹10 33.1. 32.1 33.1. ಅರ್ಥ ಆಗ್ತಿದ್ಯಾ? ಕಾಂಪೌಂಡ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ನೀವು ಎಷ್ಟೇ ವರ್ಷ ಚಾರ್ಜ್ ಮಾಡ್ಕೊಂಡು ಹೋದ್ರು 10 ಕಾಂಪೌಂಡ್ ಇಂಟ್ರೆಸ್ಟ್ ಮೊದಲನೇ ವರ್ಷ ₹10 ಇರುತ್ತೆ. ಎರಡನೇ ವರ್ಷ ಪ್ರಿನ್ಸಿಪಲ್ ಮೇಲೆ ₹10 ಚಾರ್ಜ್ ಮಾಡುತ್ತೆ, ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಮೇಲೆ ಚಾರ್ಜ್ ಮಾಡುತ್ತೆ. ಮೂರನೇ ವರ್ಷ ಪ್ರಿನ್ಸಿಪಲ್ ಮೇಲೆ ₹10 ಚಾರ್ಜ್ ಮಾಡುತ್ತೆ, ಪ್ಲಸ್ ಪ್ರೀವಿಯಸ್ 2 ವರ್ಷದ ಮೇಲೆ ಇಂಟ್ರೆಸ್ಟ್ ಚಾರ್ಜ್ ಮಾಡುತ್ತೆ. ಅದೇ 4ನೇ ವರ್ಷಕ್ಕೆ ಹೋದ್ರೆ ಪ್ರಿನ್ಸಿಪಲ್ ಮೇಲೆ ₹10 ಪ್ಲಸ್ 3 ವರ್ಷದ ಇಂಟ್ರೆಸ್ಟ್ ಮೇಲೆ 10% ಆಡ್ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಅಂದ್ರೆ ಬೋತ್ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಮೊದಲನೇ ವರ್ಷ ಸೇಮ್ ಇರುತ್ತೆ. ಎರಡನೇ ವರ್ಷದಿಂದ ಆಕ್ಟ್ ಮಾಡಕ್ ಶುರು ಮಾಡುತ್ತೆ ಕಾಂಪೌಂಡ್ ಇಂಟ್ರೆಸ್ಟ್. ಎರಡನೇ ವರ್ಷಕ್ಕೆ ಹೋದ್ರೆ ಮೊದಲನೇ ವರ್ಷದ ಇಂಟ್ರೆಸ್ಟ್ ಸಿಕ್ಕಿರುತ್ತೆ, ಅದ್ರ ಮೇಲೆ ಹಾಕತ್ತೆ. ಮೂರನೇ ವರ್ಷಕ್ಕೆ ಹೋದ್ರೆ ಫಸ್ಟ್ 2 ಇಯರ್ಸ್ ಮೇಲೆ ಇಂಟ್ರೆಸ್ಟ್ ಹಾಕತ್ತೆ. ಅರ್ಥ ಆಗ್ತಿದ್ಯಾ? ಎನಿ ಕನ್ಫ್ಯೂಷನ್? ಅಷ್ಟೇ ಪ್ರಿನ್ಸಿಪಲ್ಗೆ, ಅಷ್ಟೇ ಟೈಮ್ಗೆ, ಅಷ್ಟೇ ರೇಟ್ ಪರ್ಸೆಂಟ್ಗೆ ₹30 ಆಗತ್ತೆ ಸಿಂಪಲ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್ ಆದ್ರೆ 33.1 ಆಗುತ್ತೆ. ಎನಿ ಡೌಟ್ಸ್? ಒನ್ ಮೋರ್ ಪ್ರಾಬ್ಲಮ್ ಮಾಡಿಸಿ ಸರ್, ಕಾಂಪೌಂಡ್ ಇಂಟ್ರೆಸ್ಟ್. ನಾನು ಮಾಡಿಸ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ಲಿಕ್ಕೋಸ್ಕರನೇ ಇದು ಎಕ್ಸಾಂಪಲ್ ಕೊಟ್ಟಿದ್ದು. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನು, ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಏನು ಅಂತ ಗೊತ್ತಾಗಿದ್ಯಾ? Yes, sir. ಗೊತ್ತಾಗಿದೆ. ಹಾ ಸರ್. ಗೊತ್ತಾಗ್ಲಿಲ್ಲ ಅಂದ್ರೆ ಐ ಎಕ್ಸ್ಪ್ಲೈನ್ ಫರ್ದರ್, ಡೋಂಟ್ ವರಿ. ಅರ್ಥ ಆಗಿದ್ಯಾ? 33% ಹೆಂಗ್ ಮಾಡ್ತದ ಕಾಂಪೌಂಡ್ ಇಂಟ್ರೆಸ್ಟ್? 33 ಅಲ್ಲ, ಮೊದಲನೇ ವರ್ಷ ₹10, ಎರಡನೇ ವರ್ಷ ₹10 ಪ್ಲಸ್ ₹1 ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಗೆ, ಅಂದ್ರೆ ಮೊದಲನೇ ವರ್ಷದ ₹10ಗೆ 10% ಅಂದ್ರೆ ₹1 ಬಂತು, ಅದನ್ನ ಕಟ್ಬೇಕಾಗತ್ತೆ. ಮೂರನೇ ವರ್ಷ ₹100 10% ಅಂದ್ರೆ ₹10 ಪ್ಲಸ್ ಪ್ರೀವಿಯಸ್ 2 ವರ್ಷದ ಇಂಟ್ರೆಸ್ಟ್ ಇರುತ್ತಲ್ಲ, 20 ಪ್ಲಸ್ 1 ₹21 10% ಅಂದ್ರೆ 2.1. ಟೋಟಲ್ 10 ಪ್ಲಸ್ 10 ಪ್ಲಸ್ 10 30 32.1 ಪ್ಲಸ್ 1 33.1. ಅರ್ಥ ಆಗಿದ್ಯಾ? ಅರ್ಥನೇ ಆಗ್ಲಿಲ್ಲ ಅಂದ್ರೆ LP ಅದವೇ. ಅರ್ಥ ಆಗಿದ್ಯಾ, ಅರ್ಥ ಆಗಿಲ್ವಾ? ಅರ್ಥ ಆಯ್ತು. ಎಲ್ಲರಿಗೂನು ಎಸ್ ಈ ಸರ್. ಕಾನ್ಸೆಪ್ಟ್ ಗೊತ್ತಿದ್ರೆ ಶಾರ್ಟ್ ಸಾಲ್ವ್ ಮಾಡೋದಕ್ಕೋಸ್ಕರ. ಕಾನ್ಸೆಪ್ಟ್ ಅರ್ಥ ಆಗಿದ್ಯಾ? ಪ್ರಿನ್ಸಿಪಲ್ ಮೇಲೆ ಮಾತ್ರನೇ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ ಸಿಂಪಲ್ ಇಂಟ್ರೆಸ್ಟ್, ಪ್ರಿನ್ಸಿಪಲ್ ಮೇಲೂ ಮಾಡ್ತಾರೆ, ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಎನಿ ಡೌಟ್ಸ್? ಮಾತಾಡ್ಬೇಕು, ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೇಕು. ನೋ ಸರ್. ಈಗ ಈ ಕ್ವಶನ್ ಬರೋಣ ನೋಡಿ. 7500 ಇದೆ, 2 ವರ್ಷಕ್ಕೆ 4% ಅಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳ್ತಾರೆ. ನಿಮ್ ಪ್ರೀವಿಯಸ್ ಪೇಪರ್ ಅಲ್ಲಿ ಕೇಳಿದರೆ ಆಮೇಲೆ ಡಿಸ್ಕಸ್ ಮಾಡೋಣ. ಫಾರ್ಮುಲಾ ಇದೆ, ಫಾರ್ಮುಲಾ ಮೆಥಡ್, ದಟ್ ಇಸ್ ಟೆಕ್ಸ್ಟ್ ಬುಕ್ ಮೆಥಡ್. ನೀವೇನಾದ್ರೂ ಟೆಕ್ಸ್ಟ್ ಬುಕ್ ನ ಪರ್ಚೇಸ್ ಮಾಡಿದ್ರೆ ಈ ಮೆಥಡ್ ಅಲ್ಲಿ ಕೊಟ್ಟಿರ್ತಾನೆ. ನಾನು ಈ ರೀತಿ ಸಾಲ್ವ್ ಮಾಡ್ಸಲ್ಲ. ಫಸ್ಟ್ ಹೇಗ್ ಆಗತ್ತೆ ಅಂತ ನೋಡೋಣ. ನೋಡಿ, ಜಸ್ಟ್ ಬರ್ಕೋಬೇಡಿ, ಜಸ್ಟ್ ನೋಡಿ. ಯಾರು ಮ್ಯೂಟ್ ಮಾಡಿರಾ ಪ್ಲೀಸ್ ಮ್ಯೂಟ್ ಮಾಡಿ. ಐ ಥಿಂಕ್ ರಶ್ಮಿ. ನೋಡಿ, ಇದಕ್ ಫಾರ್ಮುಲಾ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ, ನಿಮ್ಗೆ ಈ ರೀತಿ ಸಾಲ್ವ್ ಕೊಟ್ಟಿರ್ತಾರೆ. ಆ ರೀತಿ ಸಾಲ್ವ್ ಮಾಡಕ್ ಬೇಡ, ಜಸ್ಟ್ ನೋಡಿ ಫಾರ್ಮುಲಾ ಮೆಥಡ್ಸ್ ಅಲ್ಲಿ ಹೆಂಗ್ ವರ್ಕ್ ಆಗತ್ತೆ. ಎ ಅಂದ್ರೆ ಅಮೌಂಟ್. ಅಮೌಂಟ್ ಅಂದ್ರೆ ಈಗ ನೋಡಿ, ₹1000 ನೀವು ಇನ್ವೆಸ್ಟ್ ಮಾಡಿರ್ತೀರಾ, ಒಂದ್ ವರ್ಷಕ್ಕೆ ₹1200 ಆಗತ್ತೆ. ಇದನ್ನ ನಾವು ಪ್ರಿನ್ಸಿಪಲ್ ಅಂತ ಕರಿತೀವಿ, ಇದನ್ನ ಅಮೌಂಟ್ ಅಂತ ಕರಿತೀವಿ. ಇಂಟ್ರೆಸ್ಟ್ ಎಷ್ಟು? ₹200. ಇಂಟ್ರೆಸ್ಟ್ ಎಷ್ಟು ಅಂದ್ರೆ ಏನ್ ಹೇಳ್ತೀರಿ? ₹200 ಅಂತ ಹೇಳ್ತೀರಾ? 20%. ₹1000 ಇನ್ವೆಸ್ಟ್ ಮಾಡಿದಕ್ಕೆ ₹1200 ಬಂದಿದೆ ಅಂದ್ರೆ ₹200 ಇಂಟ್ರೆಸ್ಟ್ ಅಂತ ಹೇಳ್ಬೋದಾ? ಎಸ್ ಸರ್. ಅಮೌಂಟ್ ಅಂದ್ರೆ ಪ್ರಿನ್ಸಿಪಲ್ ಇರುತ್ತೆ ಪ್ಲಸ್ ಇಂಟ್ರೆಸ್ಟ್ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕಷ್ಟೇ. ಇಂಟ್ರೆಸ್ಟ್ ಯಾವ್ದನ ಆಗಿರ್ಲಿ, ಸಿಂಪಲ್ ಇಂಟ್ರೆಸ್ಟ್ ಆದ್ರೂ ಆಗಿರ್ಲಿ, ಕಾಂಪೌಂಡ್ ಇಂಟ್ರೆಸ್ಟ್ ಆದ್ರೂ ಆಗಿರ್ಲಿ. ಪಿ ಅಂದ್ರೆ ಪ್ರಿನ್ಸಿಪಲ್, ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, ಟಿ ಅಂದ್ರೆ ಟೈಮ್ ಅಂತ. ಫಾರ್ಮುಲಾ ಮೆಥಡ್ ಹೇಗ್ ಬರುತ್ತೆ ಅಂತ ನೋಡಿ, ಬಟ್ ನಾನು ಬೇರೆ ಮೆಥಡ್ಸ್ ಅಲ್ಲಿ ಸಾಲ್ವ್ ಮಾಡಿಸ್ತೀನಿ. A is equals to ಪ್ರಿನ್ಸಿಪಲ್ ವ್ಯಾಲ್ಯೂ 7500 ಇದೆ, ಅದನ್ನ ಬರ್ಕೋತೀನಿ. 1 ಹಂಗೆ ಬರ್ಕೊಂಡು, ಆರ್ ವ್ಯಾಲ್ಯೂ ಎಷ್ಟಿದೆ? 4% ಇದೆ, ಬರ್ಕೋತೀನಿ. ಬೈ 100. ಟೈಮ್ ಎಷ್ಟಿದೆ? 2 ವರ್ಷ ಇದೆ, ಬರ್ಕೋತೀನಿ. 7500 1 ಪ್ಲಸ್ ಇದನ್ನ ನಾನು ಡಿವೈಡ್ ಮಾಡ್ಬೋದಾ? ನೋಡಿ, ಫಾರ್ 1 ಟೈಮ್ 425 ಟೈಮ್ಸ್, 4ರಿಂದ 1 ಟೈಮ್ ಹೋಗುತ್ತೆ, 25 ಟೈಮ್ ಹೋಗುತ್ತೆ. 1 ಪ್ಲಸ್ 1/25 ಹೋಲ್ ಪವರ್ 2. ನೋಡಿ, 7500. ಸೊ ಇದ್ರ ಕೆಳಗಡೆ ಏನಿಲ್ಲ ಅಂದ್ರೂ ಏನಿರುತ್ತೆ? 1 ಇರುತ್ತೆ, ಕರೆಕ್ಟಾ? 2 ಫ್ರಾಕ್ಷನ್ ನ ಹೇಗೆ ಆಡ್ ಮಾಡ್ತೀವಿ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ.
ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ ಬರೀತೀನಿ. 25 into 1 25, 1 into 1 1, ಡಿವಿಷನ್ 25. ಇದೇ ರೀತಿನ ಸಾಲ್ವ್ ಮಾಡೋದು ನೆನಪಾಗ್ತಿದ್ಯಾ? ದಟ್ ಇಸ್ ಟೆಕ್ಸ್ಟ್ ಬುಕ್ ಮೆಥಡ್. ನಾನು ಈ ರೀತಿ ಸಾಲ್ವ್ ಮಾಡಿಸಲ್ಲ, ಶಾರ್ಟ್ ಟ್ರಿಕ್ ಅಲ್ಲಿ ಮಾಡಿಸ್ತೀನಿ. ಜಸ್ಟ್ ನೋಡಿ ಹೇಗೆ ವರ್ಕ್ ಆಗುತ್ತೆ ಅಂತ. 7500 ನೋಡಿ, 25 plus 1 26 ಆಗುತ್ತೆ. 26 by 25 ಆಗುತ್ತೆ. ಹೋಲ್ ಪವರ್ 2 ಇದೆ. 26 ಸ್ಕ್ವೇರ್ ಎಷ್ಟು ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು. 7500 ಈ 26 ಸ್ಕ್ವೇರ್ ಎಷ್ಟು ಅಂದ್ರೆ 676 ಆಗುತ್ತೆ. 25 ಸ್ಕ್ವೇರ್ ಎಷ್ಟು ಅಂದ್ರೆ 625 ಆಗುತ್ತೆ. ಅದು ನಿಮಗೆ ಗೊತ್ತಿರಬೇಕು. 26 ಸ್ಕ್ವೇರ್ ಇಸ್ 676, 25 ಸ್ಕ್ವೇರ್ ಇಸ್ 625. ನೋಡಿ, ಇದು ಆಕ್ಚುಯಲ್ ಮೆಥಡ್ ಅಲ್ಲಿ ಮಾಡ್ಕೊಂಡು ಹೋದ್ರೆ ತುಂಬಾ ಕಷ್ಟ ಆಗತ್ತೆ. ನೋಡಿ, ಈಗ ಇದನ್ನ ನಾನು ಡಿವೈಡ್ ಮಾಡ್ಬೇಕು. 25 25 625 ಆಗತ್ತಾ? ಈಗ ತಾನೇ ಬರ್ದಿದ್ದೀನಿ. 25 into 25. 25 ಸ್ಕ್ವೇರ್ ಅಂದ್ರೆ ಏನ್ ಅರ್ಥ? 25 into 25. 25 1 time, 25 3 times 75 300 ಆಯ್ತು. ಮತ್ತೆ 25 1 time, 25 12 times. ಆನ್ಸರ್ ಏನಾಗುತ್ತೆ ನೋಡಿ, 12 into 676. ಇದನ್ನ ಮಲ್ಟಿಪ್ಲೈ ಮಾಡಿ ಎಷ್ಟಾಯ್ತು? 12 6 72, 7 carry. 12 7 84 plus 7 91, 9 carry. 12 6 72, 72 plus 9 81. ಅಮೌಂಟ್ ಇಷ್ಟ ಆಗತ್ತೆ. ಅಮೌಂಟ್ ಅಂದ್ರೆ ನಾನು ಏನ್ ಹೇಳಿದ್ದೆ? ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ನನಗೆ ಬೇಕಾಗಿರೋದು ಕಾಂಪೌಂಡ್ ಇಂಟ್ರೆಸ್ಟ್. ಹೆಂಗ್ ಕಂಡುಹಿಡಿತೀನಿ? ಪ್ರಿನ್ಸಿಪಲ್ ನ ಮೈನಸ್ ಮಾಡ್ಬಿಟ್ರೆ ನನಗೆ ಕಾಂಪೌಂಡ್ ಇಂಟ್ರೆಸ್ಟ್ ಸಿಗತ್ತಾ? 2 year 1, year 11 ಅಲ್ಲಿ 5 ಹೋದ್ರೆ 6 0 612. ಎನಿ ಡೌಟ್? ಕಾಂಪೌಂಡ್ ಇಂಟ್ರೆಸ್ಟ್ ಹೇಗೆ ಸಿಕ್ಕಿದೆ ಅಂತ ಗೊತ್ತಾಗ್ತಿದ್ಯಾ? ನೋಡಿ, ಇದೆಲ್ಲ ಟೆಕ್ಸ್ಟ್ ಬುಕ್ ಮೆಥಡ್. ನೀವು ಇದನ್ನ ಯಾವ್ದು ಫಾಲೋ ಮಾಡ್ಬೇಡಿ. ಪ್ರೀವಿಯಸ್ ಪೇಪರ್ ಅಲ್ಲಿ ಈ ತರದ ಕ್ವಶನ್ ಕೇಳಿದ್ದಾರೆ. ಕಾಮನ್ ಸೆನ್ಸ್ ಅಪ್ಲೈ ಮಾಡಿ ಮಾಡೋದು. ಈಗ ತಾನೇ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಪ್ರಿನ್ಸಿಪಲ್ ಎಷ್ಟಿದೆ? 7500. ಟ್ರಿಕ್ ಅಷ್ಟೇ ಫಾಲೋ ಮಾಡಿ. ನಾನು ಇದನ್ನ ಬರ್ದಿದ್ದು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಅಂತ ಅಲ್ಲ, ಈ ರೀತಿ ಇರುತ್ತೆ ಅಂತ. 7500 ಅಲ್ಲಿ ಎಷ್ಟು ಪರ್ಸೆಂಟ್? 4% ಅಂದ್ರೆ ಎಷ್ಟಾಗತ್ತೆ? ನೀವ್ ಹೇಳಿ, 4% ಅಂದ್ರೆ ಎಷ್ಟಾಗತ್ತೆ? 7,500 4% ಅಂದ್ರೆ ಎಷ್ಟಾಗತ್ತೆ? 7500 ಅಲ್ಲಿ 4% ಕಂಡುಹಿಡಿಯೋದು ಗೊತ್ತಾಗತ್ತಾ? 4/100. 300 ಕ್ಯಾನ್ಸಲ್. 25 75 4 75 75 ಡಬಲ್ ಮಾಡಿ 150 150 150 300. ಎನಿ ಡೌಟ್? No, sir. ಎರಡನೇ ವರ್ಷನೂ 4% ಅಂದ್ರೆ ಎಷ್ಟು ಬರುತ್ತೆ? 300 ರೂಪಾಯಿನಾ? Yes, sir. ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಎಕ್ಸ್ಟ್ರಾ ಏನು? ಈಗ ತಾನೇ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಕಲ್ತಿದ್ವಿ. Plus ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಗೆ ಇಂಟ್ರೆಸ್ಟ್ ಚಾರ್ಜ್ ಮಾಡುತ್ತಾ? ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಎಷ್ಟಿದೆ? 300 ರೂಪಾಯಿ ಇದೆ. ಅದಕ್ಕೆ ಎಷ್ಟು ಪರ್ಸೆಂಟ್ ಲೆಕ್ಕ ಹಾಕುತ್ತೆ? ಏನ್ ರೇಟ್ ಪರ್ಸೆಂಟ್ ಇದೆಯೋ ಅಷ್ಟೇ. 4%. ಎಷ್ಟಾಯ್ತು? 12 ರೂಪಾಯಿ. ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅಂದ್ರೆ 300 plus 300 plus 12 ಎಷ್ಟಾಯ್ತು? 612. ಇದು ಬೆಟ್ರಾ ಇದು ಬೆಟ್ರಾ? trick better. ಟ್ರಿಕ್ ಬೆಟರ್. ಆಲ್ವೇಸ್ ಯಾವುದೇ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಾವು ಈ ತರ ಶಾರ್ಟ್ ಟ್ರಿಕ್ ಅಲ್ಲಿ ಸಾಲ್ವ್ ಮಾಡಬೇಕು. ದಿಸ್ ಇಸ್ ಅ ಟೆಕ್ಸ್ಟ್ ಬುಕ್ ಮೆಥಡ್. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ರೀತಿ ಸಾಲ್ವ್ ಮಾಡ್ಕೊಳ್ತಾ ಹೋದ್ರೆ ಎಕ್ಸಾಮ್ ನ ಕ್ರಾಕ್ ಮಾಡ್ಲಿಕ್ಕೆ ಆಗಲ್ಲ. ಜಸ್ಟ್ ನಾನು ನಿಮ್ಗೆ ಒಂದೇ ಕಾನ್ಸೆಪ್ಟ್ ಹೇಳಿದ್ದು, ವಾಟ್ ಇಸ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ. ಅದನ್ನ ನಾನು ಅಪ್ಲೈ ಮಾಡಿದ್ರೆ ಸಾಕು, ಕಾಂಪೌಂಡ್ ಇಂಟ್ರೆಸ್ಟ್ ಸಿಗುತ್ತೆ. ಕೇಳಿದ್ರೆ 2 ವರ್ಷ ಕೇಳ್ಬೋದು, 3 ವರ್ಷ ಕೇಳ್ಬೋದು. ನೀವು ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರೋದು 3 ವರ್ಷದ್ದು, ಆರಾಮಾಗಿ ಸಾಲ್ವ್ ಮಾಡ್ಬೋದು. ನಾನು ಅದನ್ನ ಡಿಸ್ಪ್ಲೇ ಮಾಡ್ತೀನಿ. ಗೊತ್ತಾಗಿದ್ಯಾ? ಸೊ ನೋಡಿ, ಇನ್ನೊಂದು ಪ್ರಾಬ್ಲಮ್ ಶಾರ್ಟ್ ಟ್ರಿಕ್ ಅಲ್ಲಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸಮ್ ಆಫ್ n ಟರ್ಮ್ಸ್ ಈ ರೀತಿ ಇರುತ್ತೆ. 1 + 2 + 3 + so on up to 100. ನೀವ್ ಹೆಂಗ್ ಸಾಲ್ವ್ ಮಾಡ್ತೀರಿ? Sir, 1 plus 100 divided by 2. ಎಸ್, n into n plus 1/2 ಅಂತ ಬರೀತೀರಾ? ಇದಕ್ಕೊಂದು ಫಾರ್ಮುಲಾ ಇದೆ, n into n plus 1/2 ಅಂತ. ನಾನು ಫಾರ್ಮುಲಾ ಬೇಡ ಅಂತ ಹೇಳ್ತೀನಿ. ಇಲ್ಲೇನಿಲ್ಲ ಅಂದ್ರೂ ಏನಿರುತ್ತೆ? 99 ಇರತ್ತಾ? ಅದ್ರ ಪಕ್ಕದಲ್ಲಿ ಏನಿಲ್ಲ ಅಂದ್ರೂ ಏನಿರುತ್ತೆ? 98 ಇರುತ್ತಾ? ನೋಡಿ, ಫಸ್ಟ್ ಒನ್ ಲಾಸ್ಟ್ ಒನ್ ಆಡ್ ಮಾಡಿ ಎಷ್ಟಾಗುತ್ತೆ? 101. ಅದೇ ರೀತಿ ಸೆಕೆಂಡ್ ಲಾಸ್ಟ್ ಆಡ್ ಮಾಡಿ ಎಷ್ಟಾಯ್ತು? 99 plus 2 101. 101. ಥರ್ಡ್ ಲಾಸ್ಟ್ ಒನ್ ಆಡ್ ಮಾಡಿ ಎಷ್ಟಾಯ್ತು? 101. ಈ ತರದ್ದು 100 ನಂಬರ್ಗಳಲ್ಲಿ ಎಷ್ಟು ಪೇರ್ ಸಿಗತ್ತೆ? 50 pairs. 50 ಪೇರ್ ಸಿಗತ್ತೆ. 101 into 50. ವೈ ಡು ಯು ವಾಂಟ್ ಫಾರ್ಮುಲಾ?
ಆದ್ರೆ ಇದನ್ನ ಎಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಇಫ್ ದ ಸೀರೀಸ್ ಈಸ್ ಕಾನ್ಸಿಗಿಟಿವ್ ಅಂದ್ರೆ ಕಂಟಿನ್ಯೂಸ್, ಅರ್ಥ ಆಗತ್ತಾ? Gap between two numbers. ಎಸ್, ಗ್ಯಾಪ್ ವಿಲ್ ಬಿ ಸೇಮ್. ಎರಡ್ ನಂಬರ್ ಮಧ್ಯ ಗ್ಯಾಪ್ ಸೇಮ್ ಇದ್ರೆ ಕರೆಕ್ಟ್ ಅಂತ. ಎಕ್ಸಾಮ್ ಅಲ್ಲಿ ಹೋಗ್ತೀರಾ, ಈ ಕ್ವಶನ್ ಕೊಟ್ಟಿರ್ತಾರೆ 51 + 52 so on up to 100. ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ತೀರಾ? ಜಸ್ಟ್ ಅದೇ ಟ್ರಿಕ್ ನಾವು ಗೊತ್ತಿರುತ್ತೆ, ಇದು ಕಾನ್ಸಿಕ್ಯೂಟಿವ್ ನಂಬರ್ ಅಂತ. ಇದರಿಂದ ಏನಿಲ್ಲ ಅಂದ್ರೆ ಏನಿರುತ್ತೆ 99. ಫಸ್ಟ್ ಲಾಸ್ಟ್ ಆಡ್ ಮಾಡಿ ಎಷ್ಟಾಯ್ತು? 150. ಅದೇ ರೀತಿ ಸೆಕೆಂಡ್ ಲಾಸ್ಟ್ ಆಡ್ ಮಾಡಿ ಎಷ್ಟಾಯ್ತು? 150. ಈ ತರದ್ ಎಷ್ಟು ಪೇರ್ ಸಿಗುತ್ತೆ? 50 ನಂಬರ್ ಅಲ್ಲಿ 51ರಿಂದ 100 ಇದೆ ಅಂದ್ರೆ 50 ನಂಬರ್ ಇದೆ. ಎಷ್ಟು ಪೇರ್ ಸಿಗುತ್ತೆ? 25. ದಟ್ಸ್ ಇಟ್, ಅಷ್ಟೇ. ಈ ರೀತಿ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಬೇಕು. ಕ್ಲಿಯರ್? ಸೊ ನಾನ್ ನಿಮಗೆ ಕೊಟ್ಟಿರೋ ಕ್ವಶನ್ ನ ಡಿಸ್ಪ್ಲೇ ಮಾಡ್ತೀನಿ. ಅದು ಹಿಂಗ್ ಕಾಣಿಸುತ್ತಾ ಗೊತ್ತಿಲ್ಲ, ಝೂಮ್ ಮಾಡ್ತೀನಿ ಸೊ ದಟ್ ಕಾಣಿಸ್ಬೋದು. ಸೊ ಪ್ರತಿ ಒಂದು ಪ್ರಾಬ್ಲಮ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಂದ್ರೆ ಲಾಜಿಕಲ್ ರೀಸನಿಂಗ್ ಕ್ವಶನ್ಸ್ ಅಂತ ಹೇಳಿದ್ರೆ ಬ್ಲಡ್ ರಿಲೇಷನ್, ಲೆಟರ್ ಸೀರೀಸ್, ಕೋಡಿಂಗ್ ಅಂಡ್ ಡಿಕೋಡಿಂಗ್, ಸಿಲಾಜಿಸಮ್, ಲಾಜಿಕಲ್ ವೆನ್ ಡಯಾಗ್ರಾಮ್, ಇದೆಲ್ಲ ಲಾಜಿಕಲ್ ರೀಸನಿಂಗ್ ಕ್ವಶನ್ಸ್ ಆಗುತ್ತೆ. ಕ್ವಾಂಟಿಟೇಟಿವ್ ಪ್ರಾಬ್ಲಮ್ಸ್ ಯಾವುದು ಅಂತ ಹೇಳಿದ್ರೆ ಪ್ರಾಫಿಟ್ ಅಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಟೈಮ್ ಅಂಡ್ ವರ್ಕ್, ಟೈಮ್ ಅಂಡ್ ಡಿಸ್ಟೆನ್ಸ್, ಪೈಪ್ ಅಂಡ್ ಸಿಸ್ಟಮ್ಸ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಇದೆಲ್ಲ ಕ್ವಾಂಟಿಟೇಟಿವ್ ಪ್ರಾಬ್ಲಮ್ಸ್ ಆಗುತ್ತೆ. ಅದು ಎಲ್ಲಾವುದು ವಿತೌಟ್ ಫಾರ್ಮುಲಾ ಎಲ್ಲಾ ಟಾಪಿಕ್ಸ್ ಸಾಲ್ವ್ ಮಾಡ್ತೀವಿ. ನಾನು ಲಾಸ್ಟ್ ನಿಮ್ ಪೇಪರ್ ನ ತಗೋತೀನಿ, ಅದರಲ್ಲೇ ಈಗ ಡಿಸ್ಕಸ್ ಮಾಡಿದ್ರಲ್ಲೇ 2 ಆನ್ಸರ್ ನೀವೇ ಮಾಡ್ತೀರಿ. ಕ್ವಾಲಿಟೇಟಿವ್ ಅಂದ್ರೆ ಸರ್? ಕ್ವಾಂಟಿಟೇಟಿವ್ ಅಂದ್ರೆ ಆಪ್ಟಿಟ್ಯೂಡ್ ಕಾನ್ಸೆಪ್ಟ್ಸ್, ಪ್ರಾಫಿಟ್ ಅಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ರೇಷಿಯೋಸ್, ಪ್ರಾಫಿಟ್ ಅಂಡ್ ಲಾಸ್, ಈ ತರದ್ದು. ಲಾಜಿಕಲ್ ರೀಸನಿಂಗ್ ಅಂದ್ರೆ ಲೆಟರ್ ಸೀರೀಸು, ನಂಬರ್ ಸೀರೀಸು, ಸಿಲಾಜಿಸಮ್ ಇರಬಹುದು, ಬ್ಲಡ್ ರಿಲೇಷನ್ ಇರಬಹುದು, ಅದೆಲ್ಲ ಲಾಜಿಕಲ್ ರೀಸನಿಂಗ್. ನಾನು ಸಿಲೆಬಸ್ ನಾನು ನಿಮಗೆ ಕೊಡ್ತೀನಿ. ಸೊ ಪ್ರಾಬಬ್ಲಿ ಕಾಣಿಸುತ್ತಾ, ಐ ಡೋಂಟ್ ನೋ. ನಾನು ಝೂಮ್ ಮಾಡ್ತೀನಿ ಪರ್ಟಿಕ್ಯುಲರ್ ಕ್ವಶನ್ಸ್ ಹೋಗಿ. ನೋಡಿ, ಈಗ ತಾನೇ ಸಾಲ್ವ್ ಮಾಡಿದ್ವಿ ಅಲ್ವಾ, ಆ ಕ್ವಶನ್ ನ ಡಿಸ್ಪ್ಲೇ ಮಾಡಿ. ಕಾಣಿಸುತ್ತಾ ಇದು? ಕಾಣಿಸ್ತಾ ಇದೆಯಾ? ಎಸ್ ಆರ್ ನೋ? ಜಸ್ಟ್ ಐ ವಿಲ್ ವೆರಿಫೈ. ಎಸ್ ಸರ್, ಕಾಣಿಸ್ತಿದೆ. ಕಾಂಪೌಂಡ್ ಇಂಟ್ರೆಸ್ಟ್ ನಿಮಗೆ ಕೇಳಿರುವಂತ ಕ್ವಶನ್. 2000ಕ್ಕೆ 25%ಗೆ ಆನ್ಯುವಲ್ ಇಂಟ್ರೆಸ್ಟ್ ಪರ್ ಆನಮ್ ಅಂತ ಕೊಡ್ಬೋದು ಅಥವಾ ಆನ್ಯುವಲ್ ಇಂಟ್ರೆಸ್ಟ್ ಅಂತ ಕೊಡ್ಬೋದು. ಎಷ್ಟು ವರ್ಷಕ್ಕೆ ಅಂತ ಕೇಳಿದಾನೆ? 3 ವರ್ಷಕ್ಕೆ ಅಂತ ಕೇಳಿದಾನೆ. ಸೊ ಹೇಗೆ ಸಾಲ್ವ್ ಮಾಡ್ಬೋದು? Sir, B answer. ನೋಡಿ, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಶಾರ್ಟ್ ಟ್ರಿಕಲ್ ಸಾಲ್ವ್ ಮಾಡಿ. 2000 ಇದೆ ಅಲ್ವಾ, ಇನ್ನೊಂದ್ ಸ್ವಲ್ಪ ಸೈಜ್ ಕಡಿಮೆ ಮಾಡ್ಕೊತೀನಿ. 2000 ಇದೆ ಅಲ್ವಾ, 25% ಅಂದ್ರೆ ಮೊದಲನೇ ವರ್ಷ ಎಷ್ಟಾಗತ್ತೆ? 500. 500 ರೂಪಾಯಿ ಆಗತ್ತಾ? Yes, ಎನಿ sir. ಡೌಟ್? ಎರಡನೇ ವರ್ಷನೂ 25% ಅಂದ್ರೆ ಎಷ್ಟಾಗತ್ತೆ? 500 500 plus ರೂಪಾಯಿ 1. ಆಗತ್ತಾ? ಪ್ಲಸ್ ಎಕ್ಸ್ಟ್ರಾ ಏನು? ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಆಡ್ ಆಗತ್ತಾ? Yes, sir. ಪ್ರೀವಿಯಸ್ 500 ರೂಪಾಯಿಗೆ 25% ಅಂದ್ರೆ ಎಷ್ಟಾಯ್ತು? 125. ವೆರಿ ಸಿಂಪಲ್. 125. ನೋಡಿ, 500 25%, 0000 ಕ್ಯಾನ್ಸಲ್. 25 5s 25 4s 100, 25 5s 125. ಮೂರನೇ ವರ್ಷ 2000 ಮೇಲೆ 25% ಅಂದ್ರೆ 500 ರೂಪಾಯಿ ಪ್ಲಸ್ ಎಕ್ಸ್ಟ್ರಾ ಏನು? ಪ್ರೀವಿಯಸ್ 2 ಇಯರ್ ಇಂಟ್ರೆಸ್ಟ್ ಗೆ ಇಂಟ್ರೆಸ್ಟ್ ಆಡ್ ಮಾಡ್ತೀನಿ. ಪ್ರೀವಿಯಸ್ 2 ಇಯರ್ ಇಂಟ್ರೆಸ್ಟ್ ಎಷ್ಟಿದೆ? 500 ಪ್ಲಸ್ 500 ಪ್ಲಸ್ 125, 1125. Sir, B answer. 500 ಪ್ಲಸ್ 500 ಪ್ಲಸ್ 125. ಫಸ್ಟ್ 2 ವರ್ಷಕ್ಕೆ ಎಷ್ಟು ಬಡ್ಡಿ ಆಗಿದೆಯೋ ಅದಕ್ಕೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತೀನಿ. ಇಂಟ್ರೆಸ್ಟ್ ಎಷ್ಟಾಗತ್ತೆ? 25%. 25% ಅಂದ್ರೆ ನೋಡಿ, 25 1s 25 4s. 125/4 ನ ನಾನು ಡಿವೈಡ್ ಮಾಡ್ಕೊತಾ ಹೋಗ್ತೀನಿ. ಅಪ್ರಾಕ್ಸಿಮೇಟ್ಲಿ ಬೇಕಾದ್ರೆ ಚೆಕ್ ಮಾಡಿ. 4 2s 8. ಅಲ್ಲೆಲ್ಲ ಆಪ್ಷನ್ಗಳು ದೂರ ಇದೆ. ಅಪ್ರಾಕ್ಸಿಮೇಟ್ಲಿ ಮಾಡಿದ್ರು ಸಾಕಾಗತ್ತೆ. 4 2s 8. 1 ಕ್ಯಾರಿ ಇರುತ್ತೆ, ಸಾರಿ 3 ಕ್ಯಾರಿ ಇರುತ್ತೆ. ಅರ್ಥ ಆಗ್ತಿದ್ಯಾ? ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಈ ತರ ಬರ್ಕೊಂಡು ಸಾಲ್ವ್ ಮಾಡ್ಬಿಡಿ. 4 ಇಂದ 4 2s 8, 3 ಮಿಗತ್ತಾ? 2 ಕೆಳಗಡೆ ತಗೊಂಡ್ಬರ್ತೀನಾ? 4 8s 32 ನಾ? ಸೊ ಇನ್ ರಿಮೈನಿಂಗ್ 5.
1 ಟೈಮ್ ಹೋಗುತ್ತಾ 4 281 ಅಂತ ಅಪ್ರಾಕ್ಸಿಮೇಟ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ. 281 ಡೆಸಿಮಲ್ ಅಲ್ಲಿ ಬರುತ್ತೆ, ಅದನ್ನ ಬಗ್ಗೆ ಬಿಟ್ಬಿಡಿ. 1500 ಆಗತ್ತಾ ನೋಡಿ. 500 ಪ್ಲಸ್ 500 ಪ್ಲಸ್ 500 1500 ಆಯ್ತು. 1500 ನೋಡಿ, ಇಲ್ಲಿ 125 ಇದೆ, ಇಲ್ಲಿ 200 ಇದೆ. 1700 1800 ಮೇಲೆ 25 ಪ್ಲಸ್ 80 ಪ್ಲಸ್ 100 ಪ್ಲಸ್ ಆಗತ್ತಾ 1900 ಅರೌಂಡ್ ಬರುತ್ತಾ? ಇದಿಷ್ಟು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1900ಕ್ಕಿಂತ ಹೆಚ್ಚಿಗೆ ಬರುತ್ತಾ? ನೋಡಿ 1500 ಇದೆ, ಇದನ್ನ ಬಿಟ್ಬಿಡಿ. 1700 ಇದೆ, ಇದನ್ನು ಬಿಟ್ಬಿಡಿ. 2000 ಆಗಿಲ್ಲ, 1925 ಕರೆಕ್ಟ್ ಆನ್ಸರ್. ಕ್ಲಿಯರ್? ನೀವು ಆಕ್ಯುರೇಟ್ ಆಗಿ ಮಾಡ್ಬೇಕು ಅಂತಾನು ಏನಿಲ್ಲ, ಅಪ್ರಾಕ್ಸಿಮೇಟ್ಲಿ ನೋಡಿದ್ರು ಯು ವಿಲ್ ಗೆಟ್ ಇಟ್. ಎನಿ ಡೌಟ್ಸ್? ಏನಾದ್ರೂ ಡೌಟ್ಸ್ ಇದೆಯಾ? ನೋ ಸರ್. ಸರ್ ಮತ್ತೆ ಹೇಳ್ತೀರಾ? ಆರಾಮಾಗಿ ಸಾಲ್ವ್ ಮಾಡ್ಬೋದಾ ಕಾಂಪೌಂಡ್ ಇಂಟ್ರೆಸ್ಟ್ ಕೇಳಿದ್ರೆ ಡೈರೆಕ್ಟ್ ಆಗಿ? ಸರ್ ಥರ್ಡ್ ಇಯರ್ದು ಮತ್ತೆ ಹೇಳ್ತೀರಾ? ಥರ್ಡ್ ಇಯರ್ದ ಏನಂದ್ರೆ ಮೊದಲನೇ ವರ್ಷ 500 ರೂಪಾಯಿ ಇರುತ್ತೆ, ಎರಡನೇ ವರ್ಷ 500 ಪ್ಲಸ್ 125, ಟೋಟಲ್ 2 ವರ್ಷಕ್ಕೆ 1125. 500 ಪ್ಲಸ್ 500 ಪ್ಲಸ್ 125 1125. ಎಸ್ ಸರ್. 1125ಕ್ಕೆ 25% ಅಂದ್ರೆ ಎಷ್ಟು ಬರುತ್ತೆ? ಅರೌಂಡ್ 281 ಪಾಯಿಂಟ್ ಸಮಥಿಂಗ್ ಬರುತ್ತೆ. 281 ಅಷ್ಟೇ ತಗೊಂಡಿದೆ. ಇದಿಷ್ಟನ್ನ ಆಡ್ ಮಾಡ್ಕೊಂಡು ಹೋಗಿಬೇಕಾದ್ರೆ 500 500 500 125 280 ನಿಮಗೆ ಅರೌಂಡ್ 1900 ಮೇಲೆನೆ ಸಿಗುತ್ತೆ. ಇಷ್ಟೇ ಬರುತ್ತೆ. ಕ್ಲಿಯರ್? 0.25 ಬಿಟ್ಟು 1906 ಅಂತೂ ಬರುತ್ತೆ. ಕ್ಲಿಯರ್? ಅರ್ಥ ಆಗಿದೆಯಾ ಕ್ವಶನ್? ಈ ರೀತಿ ಸಾಲ್ವ್ ಮಾಡ್ಬೇಕಾಗತ್ತೆ. ಇನ್ನೊಂದು ಕ್ವಶನ್ ಇಲ್ಲೇ ಇದೆ ನೋಡಿ, ಕಾನ್ಸಿಕ್ಯೂಟಿವ್ ನಂಬರ್ ಅಂದ್ರೆ ಏನು ಅಂತ ಹೇಳಿದ್ದೆ. The average of 4 consecutive odd number is 32. What is the smallest of these number ಅಂತ ಹೇಳಿದ್ದಾರೆ. ಸೊ ನಾನು ಇದಕ್ಕಿಂತ ಮುಂಚೆ ನಿಮ್ಗೆ ಒಂದು ಶಾರ್ಟ್ ಕಟ್ ಹೇಳ್ಕೊಟ್ಬಿಡ್ತೀನಿ ನೋಡಿ. ಆವರೇಜ್ ಅಂದ್ರೆ ಏನು? Sum of all numbers divided by ಕರೆಕ್ಟ್. ಸಮ್ ಆಫ್ ಆಲ್ ದ ನಂಬರ್ಸ್ ಡಿವಿಷನ್ n ಅಂತ. Total. ನಾನು ಹೇಳ್ತೀನಿ ಆವರೇಜಸ್ ಇಸ್ ನಥಿಂಗ್ ಬಟ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ABCD ಅಂತ 4 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಟೀಚರ್ ಏನ್ ಹೇಳ್ತಾರೆ, ನಿಮ್ಗೆ ಎಷ್ಟು ಚಾಕ್ಲೇಟ್ಸ್ ಆಗುತ್ತೋ ಅಷ್ಟನ್ನ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಒಬ್ಬ ಯಾರೋ 4 ತಗೊಂಡ್ ಬರ್ತಾನೆ, ಇನ್ನೊಬ್ಬ ಯಾರೋ 3 ತಗೊಂಡ್ ಬರ್ತಾನೆ, ಇನ್ನೊಬ್ಬ ಯಾರೋ 5 ತಗೊಂಡ್ ಬರ್ತಾನೆ. ಎಷ್ಟಾಯ್ತು? 12. ಇನ್ನೊಬ್ಬ 4 ತಗೊಂಡ್ ಬರ್ತಾನೆ. ಸೊ ಟೋಟಲ್ ನ ಕಲೆಕ್ಟ್ ಮಾಡ್ಕೊಂತಾರೆ ಟೀಚರ್. ಎಷ್ಟಾಯ್ತು ಟೋಟಲ್? 16 ಆಯ್ತು. ಸೊ ಟೋಟಲ್ ಇದಾದ್ಮೇಲೆ ಇದನ್ನ ಕಲೆಕ್ಟ್ ಮಾಡ್ಕೋತಾರೆ 16 ಒಬ್ಬೊಬ್ರಿಗೆ ಎಷ್ಟೆಷ್ಟು ಬರುತ್ತೆ ಅಂತ ಚೆಕ್ ಮಾಡ್ತಾರೆ. ಒಬ್ಬೊಬ್ರಿಗೆ ಅಂದ್ರೆ ಈಚ್ ಅಂತ ಬರಿಬೋದಾ? ಒಬ್ಬೊಬ್ರಿಗೆ ಎಷ್ಟೆಷ್ಟು ಬರುತ್ತೆ ಇವಾಗ? 4 ಬರುತ್ತಾ? ಸೊ ಆವರೇಜಸ್ ಇಸ್ ನಥಿಂಗ್ ಬಟ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಒಬ್ಬೊಬ್ರಿಗೆ ಎಷ್ಟೆಷ್ಟು ಬರುತ್ತೆ ಅನ್ನೋದೇ ಆಗಿರುತ್ತೆ. ನೋಡಿ ಟೋಟಲ್ ಸಮ್ ಎಷ್ಟಿದೆ? 16 ಇದೆ. ನಂಬರ್ ಆಫ್ ಅಬ್ಸರ್ವೇಷನ್ ಅಂದ್ರೆ ಎಷ್ಟು ಜನಕ್ಕೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದೀನಿ? 4 ಜನಕ್ಕೆ. ಎಷ್ಟು ಬಂತು? 4. ಆವರೇಜಸ್ ಇಸ್ ನಥಿಂಗ್ ಬಟ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್. ನೋಡಿ 4ನ್ನ ಎಲ್ಲರೂ ತಗೊಂಡ್ ಬಂದಿಲ್ಲ. 4ಕ್ಕಿಂತ ಕಡಿಮೆ ತಗೊಂಡ್ ಬಂದಿರೋರು ಇದಾರೆ, 4ಕ್ಕಿಂತ ಹೆಚ್ಚಾಗಿ ತಗೊಂಡ್ ಬಂದಿರೋರು ಇದಾರೆ, 4 ತಗೊಂಡ್ ಬಂದಿರೋರು ಇದಾರೆ. ಸೊ ಆವರೇಜಸ್ ಅಂದ್ರೆ ಒಬ್ಬೊಬ್ರಿಗೆ ಎಷ್ಟೆಷ್ಟು ಬರುತ್ತೆ ಅಂತ ಚೆಕ್ ಮಾಡೋದೇ ಆವರೇಜಸ್. ಕ್ಲಿಯರ್? ಎಸ್ ಆರ್ ನೋ? Yes sir. ನೋಡಿ 1 2 3 4 5. ವಾಟ್ ಈಸ್ ಸಮ್, ವಾಟ್ ಈಸ್ ಆವರೇಜ್ ಹೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ಶಾರ್ಟ್ ಟ್ರಿಕಲ್ ಸಾಲ್ವ್ ಮಾಡ್ತೀನಿ. ಅದಕ್ಕೋಸ್ಕರ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಆರಾಮಾಗಿ ಶಾರ್ಟ್ ಟ್ರಿಕಲ್ ಸಾಲ್ವ್ ಮಾಡ್ಬೋದು. 15 is the sum. Average is ಎಕ್ಸಾಕ್ಟ್ಲಿ. ಏನ್ ಮಾಡ್ತೀರಾ? ಸಮ್ ಮಾಡಿ ಅಂದ್ರೆ ಇದನ್ನೆಲ್ಲ ಆಡ್ ಮಾಡ್ತೀರಾ. 5 + 4 9, 9 + 3 12, 12 14, 40 + 1 15. ಆವರೇಜ್ ಎಷ್ಟಾಯ್ತು? 15 by number of observation 5, that is 5 sorry 3 na? Yes sir. ha sir. Exactly correct. Next nodi 2 4 6 8 10. What is the average? Sum ಎಷ್ಟು average ಎಷ್ಟು? 30. Sum ಎಷ್ಟಾಯ್ತು? 30. 30. Average ಎಷ್ಟಾಯ್ತು? 30 by 5 6.
ಇನ್ನೊಂದು ನಂಬರ್ ತಗೋತೀನಿ ನೋಡಿ, ಲಾಸ್ಟ್ ನಂಬರು 13579. ಸಮ್ ಎಷ್ಟು, ಆವರೇಜ್ ಎಷ್ಟು? 25 ಸಮ್. ಸಮ್ ಎಷ್ಟಾಗುತ್ತೆ? 25. 25. ಸೊ ಆವರೇಜ್ ಎಷ್ಟಾಗುತ್ತೆ? 25/5. ಅರ್ಥ ಆಗ್ತಿದ್ಯಾ? ಇಲ್ಲಿ ಒಂದು ಅಬ್ಸರ್ವ್ ಮಾಡಿದ್ರಾ? ನಾವ್ ಯಾವಾಗ್ಲೂ 5 ತಗೋಬೇಕು ಅವರೇಜ್. ಇಲ್ಲಿ 5 ನಂಬರ್ ತಾನೇ ಇರೋದು. 1 2 3 4 5 ಇಲ್ಲೂ 5 ನಂಬರ್ ಇದೆ. 1 2 3 4 5 ಇಲ್ಲೂ 5. ಸಮ್ ಸಮ್ ಇಷ್ಟನ್ನು ಆಡ್ ಮಾಡಿದ್ರೆ 30 ಬಂತು. 5 ನಂಬರ್ ಇದೆ, ಸೊ ಆವರೇಜ್ 6. ಇಲ್ಲೂ 5 ನಂಬರ್ ಇದೆ, ಅದಕ್ಕೆ 5 ತಗೊಂಡೆ. 6 ನಂಬರ್ಸ್ ಇದ್ರೆ 6 ಅವರೇಜ್ ತಗೊಳ್ಳೋದಾ? 6 ನಂಬರ್ಸ್ ಇದ್ರೆ 6 ಅಂತ ತಗೊಂತೀನಿ. ಈ ಟೋಟಲ್ ಇಷ್ಟು ನಂಬರ್ದು ಸಮ್ ಎಷ್ಟು, ಆವರೇಜ್ ಬೇಕಂದ್ರೆ ಎಷ್ಟು ನಂಬರ್ ಇದೆ ಅಂತ ನೋಡ್ಕೊಂಡು ಆವರೇಜ್ ತಗೋತೀನಿ. ಅರ್ಥ ಆಗ್ತಿದ್ಯಾ? ನಾನು ಇಲ್ಲೊಂದು ಕಾನ್ಸೆಪ್ಟ್ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಕೇಸಲ್ಲಿ 3 ಬಂತು, ನೆಕ್ಸ್ಟ್ ಕೇಸಲ್ಲಿ 6 ಬಂತು, ನೆಕ್ಸ್ಟ್ ಕೇಸಲ್ಲಿ 5 ಬಂತು. ಆವರೇಜಸ್ ಏನಾಗ್ತಿದೆ ಅಂದ್ರೆ ಮಿಡಲ್ ನಂಬರ್ ಆಗ್ತಿದೆ ನೋಡಿ. ಕರೆಕ್ಟಾ? ಈ ನಂಬರ್ಸ್ ನಾನು ಏನ್ ಹೇಳ್ಬೋದು ಅಂದ್ರೆ ಕಾನ್ಸಿಕ್ಯೂಟಿವ್ ನಂಬರ್ಸ್. ಕಾನ್ಸಿಕ್ಯೂಟಿವ್ ಅಂದ್ರೆ ಕಂಟಿನ್ಯೂಯಸ್ ನಂಬರ್. ಸೊ ಒಂದೇ ಒಂದು ಟ್ರಿಕ್ ನೆನ್ಪಿಟ್ಕೋಬೇಕು, ಏನಂದ್ರೆ ಕಾನ್ಸಿಕ್ಯೂಟಿವ್ ನಂಬರ್ ಅಲ್ಲಿ ಆವರೇಜ್ ನಂಬರೇ ಮಿಡಲ್ ನಂಬರ್ ಆಗಿರುತ್ತೆ. ಏನಂದ್ರೆ ಆವರೇಜ್ ನಂಬರ್ ಇನ್ ಕಾನ್ಸಿಕ್ಯೂಟಿವ್ ನಂಬರ್, ಇಲ್ಲೊಂದು ಲೈನ್ ಬರೀತೀನಿ ನೋಡಿ, ನಿಮ್ಗೆ ಅರ್ಥ ಆಗತ್ತಾ? ಇನ್ ಕಾನ್ಸಿಕ್ಯೂಟಿವ್ ನಂಬರ್ average number will be middle number or first plus last divided by 2. ನೋಡಿ, ಫಸ್ಟ್ ಲಾಸ್ಟ್ ನ ಆಡ್ ಮಾಡಿ 5 + 1 6 ಡಿವೈಡ್ ಬೈ 2 ಮಾಡಿ ಆಗ್ಲೂ 3 ಬರುತ್ತಾ? ಇದೊಂದು ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕು. ಅರ್ಥ ಆಗ್ತಿದೆಯಾ ಟ್ರಿಕ್? ಎಸ್ ಆರ್ ನೋ? ಕಾನ್ಸಿಕ್ಯೂಟಿವ್ ನಂಬರ್ ಅಲ್ಲಿ ಆವರೇಜ್ ನ ಕಂಡುಹಿಡಿಯೋ ಅಗತ್ಯನೇ ಇಲ್ಲ, ಮಿಡಲ್ ನಂಬರ್ ಆವರೇಜ್ ನಂಬರ್ ಆಗಿರುತ್ತೆ. ಇದನ್ನ ನಾನು ಜಸ್ಟ್ ಕಾನ್ಸಿಕ್ಯೂಟಿವ್ ನಂಬರ್ ಅಂತ ಕರಿತೀನಿ. ಕಂಟಿನ್ಯೂಯಸ್ ಆಗಿದ್ರೆ ಜಸ್ಟ್ ಕಾನ್ಸಿಕ್ಯೂಟಿವ್ ನಂಬರ್ ಅಂತ ಕರಿತೀನಿ. ಇದನ್ನ ಏನಂತ ಕರಿತೀನಿ ಅಂದ್ರೆ ಇವನ್ ಕಾನ್ಸಿಕ್ಯೂಟಿವ್. ಇದನ್ನ ನಾನೇನಂತ ಕರಿತೀನಿ? ಆಡ್ ಕಾನ್ಸಿಕ್ಯೂಟಿವ್. ಆಡ್ ಕಂಟಿನ್ಯೂಯಸ್ ಇದ್ರೆ ಆಡ್ ಕಾನ್ಸಿಕ್ಯೂಟಿವ್, ಇವನ್ ಕಂಟಿನ್ಯೂಯಸ್ ಇದ್ರೆ ಇವನ್ ಕಾನ್ಸಿಕ್ಯೂಟಿವ್, ಬರೀ ಕಂಟಿನ್ಯೂಯಸ್ ನಂಬರ್ ಇದ್ರೆ ಜಸ್ಟ್ ಕಾನ್ಸಿಕ್ಯೂಟಿವ್. ಅರ್ಥ ಆಗಿದೆಯಾ ಇದಿಷ್ಟು ಪಾರ್ಟು? ಎಸ್ ಸರ್. ಇದನ್ನ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ಬರ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆಗಿದೆಯಾ ಬರ್ಕೊಂಡಿದ್ದು? ಅಥವಾ ಟೇಕ್ ಎ ಸ್ಕ್ರೀನ್ ಶಾಟ್. ಆಗಿದೆಯಾ? ಈಗ ನನ್ಗೆ 21 23 25 ವಾಟ್ ಇಸ್ ದ ಆವರೇಜ್ ನಂಬರ್ ಅಂದ್ರೆ ಏನ್ ಹೇಳ್ತೀರಾ? 23. ಆವರೇಜ್ ಅಂದ್ರೆ ಏನ್ ಹೇಳ್ತೀರಾ? 23 ಅಂತ ಹೇಳ್ತೀರಾ? ಮಿಡಲ್ ನಂಬರ್ ಆವರೇಜ್ ನಂಬರ್ ಆಗಿರುತ್ತೆ ಅಂತ. 41 42 43 44 45 ವಾಟ್ ಇಸ್ ದ ಆವರೇಜ್ ಅಂದ್ರೆ ಏನ್ ಹೇಳ್ತೀರಾ? 43. ಯಾಕೆ ಇದನ್ನ ಹೇಳಿದ್ರಿ? ಇದು ಕಾನ್ಸಿಕ್ಯೂಟಿವ್ ನಂಬರ್, ಮಿಡಲ್ ನಂಬರ್ ಏನಾಗಿರುತ್ತೆ? ಆವರೇಜ್ ನಂಬರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 2 4 6 8 ವಾಟ್ ಇಸ್ ದ ಆವರೇಜ್ ನಂಬರ್ ಅಂದ್ರೆ? ಇಲ್ಲಿ 4 ನಂಬರ್ ಇದೆ, ಮಿಡಲ್ ನಂಬರ್ ಸಿಗಲ್ಲ. ಅವಾಗ ಏನ್ ಮಾಡಿ? ಫಸ್ಟ್ ಪ್ಲಸ್ ಲಾಸ್ಟ್ 2 + 8 ಡಿವೈಡ್ ಬೈ 2 ಮಾಡಿ. ಫಸ್ಟ್ ಪ್ಲಸ್ ಲಾಸ್ಟ್ ಡಿವೈಡ್ ಬೈ 2 10 ಡಿವೈಡ್ ಬೈ 2 ಇಸ್ 5. ಅರ್ಥಾಗಿದೆಯಾ ಕಾನ್ಸಿಕ್ಯೂಟಿವ್ ನಂಬರ್ ಕಾನ್ಸೆಪ್ಟ್? Yes sir. ನೋಡಿ, ಇವಾಗ ನಾನು ಶಾರ್ಟ್ ಟ್ರಿಕ್ ಎಲ್ಲ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ. ಎಲ್ಲಾ ಪ್ರಾಬ್ಲಮ್ಸ್ ಈಸಿಲಿ ಸಾಲ್ವ್ ಮಾಡಬಹುದು ನಿಮಗೆ ಕೊಟ್ಟಿರುವಂತ ಕ್ವಶನ್. ಆವರೇಜ್ ಆಫ್ 4 ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕೊಟ್ಟಿದ್ದಾನೆ. ಸೊ ನಾನು ಆಕ್ಚುಲಿ ಮಾಡಿದ್ರೆ ಹೆಂಗ್ ಮಾಡ್ಬೋದು ಅಂತ ಹೇಳ್ತೀನಿ. ಆ ನಂತರ ಶಾರ್ಟ್ ಟ್ರಿಕ್ ಅಲ್ಲಿ ಬರೀತೀನಿ ನೋಡಿ. 1 ನಂಬರ್ 4 ನಂಬರ್ ಇದೆ ಅಂದ್ರೆ ABCD ಅಂತ ತಗೋತೀನಿ. 1 ನಂಬರ್ ನ ನಾನು X ಅಂತ ಬರ್ಕೊಂಡ್ರೆ ಇನ್ನೊಂದು ನಂಬರ್ ಏನಾಗಿರುತ್ತೆ? ಆಡ್ ಕಾನ್ಸಿಕ್ಯೂಟಿವ್ ಅಂತ ಹೇಳಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ 1 3 ಇದ್ರೆ ಇನ್ನೊಂದು ಏನಾಗುತ್ತೆ? 5 ಆಗಿರುತ್ತೆ ಅಲ್ವಾ? ಇದನ್ನ ಏನಂತ ಬರ್ಕೊಂಡ್ಲಿ? X + 2 ನಾ? ಇನ್ನೊಂದು ಏನಂತ ಬರ್ಕೊಂಡ್ಲಿ? X + 4 ಆ? X + 6. ಇನ್ನೊಂದು ಏನಂತ ಬರ್ಕೊಂಡ್ಲಿ? X + 6 ಆ? ದಿಸ್ ಇಸ್ ಟೆಕ್ಸ್ಟ್ ಬುಕ್ ಮೆಥಡ್. ಟೆಕ್ಸ್ಟ್ ಬುಕ್ ಅಲ್ಲಿ ಇದೇ ರೀತಿ ಇರುತ್ತೆ. ಸೊ ಆವರೇಜ್ ಅಂದ್ರೆ ಏನು? ಇಷ್ಟನ್ನು ಸಮ್ ಮಾಡಬೇಕು, ಡಿವೈಡ್ ಬೈ 4. ಅದನ್ನ ಅವರು ಕೊಟ್ಟಿದ್ದಾರೆ 32.
ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಆಮೇಲೆ ವಾಟ್ ಆರ್ ದ ಸ್ಮಾಲೆಸ್ಟ್ ನಂಬರ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ನಾನ್ ಹೇಳ್ತೀನಿ 4 ನಂಬರ್ಸ್ ಅಂತ ಹೇಳಿದಾನಲ್ವಾ, ABCD. ಆವರೇಜ್ ನಂಬರ್ ಏನಂತ ಕೊಟ್ಟಿದ್ದಾನೆ? 32. 32. ಸೊ ಹಿಂದಿನ ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಟಿರ್ಬೋದು. ಹಿಂದಿನ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ 4 ನಂಬರ್ ಅಲ್ಲಿ ಆವರೇಜ್ ನಂಬರ್ ಎಷ್ಟು ಬಂತು? 5. 5 ಅಂದ್ರೆ ಇನ್ ಬಿಟ್ವೀನ್ 2 ನಂಬರ್ ಮಧ್ಯೆ ಇರುತ್ತಾ? ಹೌದು. Yes, ಇರುತ್ತಾ sir. ಇರಲ್ವಾ? ಎಸ್ ಸರ್. ಈಗ ಹೇಳಿ 1 3 ಇನ್ನೊಂದು ನಂಬರ್ ತಗೋತೀನಿ ನೋಡಿ. 1 3 5 7. ವಾಟ್ ಇಸ್ ದ ಆವರೇಜ್ ಅಂದ್ರೆ ಏನ್ ಹೇಳ್ತೀರಾ? 4. ಹೇಗ್ ಸಾಲ್ವ್ ಮಾಡಿದ್ರಿ? 1 + 7 8 ಡಿವೈಡ್ ಬೈ 2 ಮಾಡಿದ್ರೆ 4 ಬಂತು. 4 ಇಸ್ ಬಿಟ್ವೀನ್ 3 and 5. 3 ಮತ್ತೆ 5 ಮಧ್ಯೆ ಇರುತ್ತೆ ತಾನೆ? ಹಾ. ಹೌದು. ಎಸ್. ಬನ್ನಿ ಈಗ ಈ ಕ್ವಶನ್ ಈಸಿಯಾಗಿ ಮಾಡೋಣ. ಈಗ ಆವರೇಜ್ 32 ಅಂದ್ರೆ 4 ನಂಬರ್ ಅಲ್ಲಿ ಮಿಡಲ್ ನಂಬರ್ ಸಿಗಲ್ಲ, ಮಧ್ಯದಲ್ಲಿ ಇರುತ್ತಾ? ಎಸ್ ಸರ್. ಒಂದ್ ಸೆಕೆಂಡ್, ಅದೇ ಇನ್ನೊಂದ್ ಸ್ವಲ್ಪ ಸ್ಮಾಲರ್ ಅಲ್ಲಿ ಬರೀತೀನಿ. 32 ಅಂತ ಬರೀಬೋದಾ? ಇದು 32 ಇದ್ರೆ ಇಲ್ಲಿ ಆಡ್ ನಂಬರ್ ಅಂತ ಹೇಳ್ತಿರೋದು. ಆಡ್ ನಂಬರ್. ಇದ್ರ ಮುಂದೆಗಡೆ ಇರೋ ಆಡ್ ನಂಬರ್ ಯಾವ್ದು? 33. ಇದ್ರ ನೆಕ್ಸ್ಟ್ ಆಡ್ ನಂಬರ್ ಯಾವ್ದು? ಇದ್ರ ಹಿಂದೆಗಡೆ ಇರೋ ಆಡ್ ನಂಬರ್ ಯಾವ್ದು? 29. 31. ಅದ್ರ ಹಿಂದೆಗಡೆ ಇರೋ ಆಡ್ ನಂಬರ್ 32 ಗಿಂತ ಹಿಂದೆ ಇರೋ ಆಡ್ ನಂಬರ್. ಇದ್ರಿಂದ ಆಡ್ ನಂಬರ್ ಯಾವ್ದು? 29. ವಾಟ್ ಇಸ್ ದ ಸ್ಮಾಲ್ ನಂಬರ್ ಅಂತ ಕೇಳೋರು ಯಾವಾಗ? 29. ಕಾನ್ಸೆಪ್ಟ್ ನನಗೆ ಗೊತ್ತಿದ್ರೆ ಈಸಿಲಿ ಈ ಪ್ರಾಬ್ಲಮ್ ನ ಆರಾಮಾಗಿ ಸಾಲ್ವ್ ಮಾಡ್ಬೋದಾ? ಈ ತರ ಸ್ಟೆಪ್ಸ್ ಎಲ್ಲ ಬೇಕಾಗೇ ಇಲ್ವಾ? ನಾನು ರ್ಯಾಂಡಮ್ ಆಗಿ ಹೋಗ್ತಾ ಇದ್ದೀನಿ, ಅದಕ್ಕೆ ಸುಮಾರು ಜನ ಕನ್ಫ್ಯೂಷನ್ ಆಗ್ಬೋದು. ಒಂದ್ ಟಾಪಿಕ್ ತಗೊಂಡ್ರೆ ಅದ್ರ ಮೇಲೆ ಸುಮಾರಷ್ಟು ಕ್ವಶನ್ ಸಾಲ್ವ್ ಮಾಡಿದಾಗ ಕಾನ್ಸೆಪ್ಟ್ಸ್ ಹೇಳ್ಕೊಟ್ಟು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ಕೇಳಿರೋದು ಎಲ್ಲ ಈಸಿ ಇದೆ. ನನ್ನ ಪ್ರಕಾರ ಯಾವ್ದು ಕಷ್ಟ ಇಲ್ಲ. ಕ್ಲಿಯರ್? ಎಸ್ ಸರ್. ಈ ತರ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೋದು. ಈಗ ಲಾಜಿಕಲ್ ರೀಸನಿಂಗ್ ಅಲ್ಲಿ ಈ ತರ ಕ್ವಶನ್ಸ್ ಕೇಳ್ತಾರೆ. ನಂಬರ್ ಆಫ್ ಟ್ರಯಾಂಗಲ್ಸ್ ಎಷ್ಟಿದೆ ಅಂತ ಕೇಳ್ತಾರೆ. ಇದು ಎಷ್ಟು ಟ್ರಯಾಂಗಲ್ಸ್ ಇದೆ ಹೇಳಿ ನೋಡೋಣ. 1. 1 ಇದೆ. ಈಗ ಎಷ್ಟಿದೆ ಹೇಳಿ? 3. 2. 1 ಇದೆ, 2 ಇದೆ, ಓವರ್ ಆಲ್ ಬಂದು 3 ಇದೆ. ಕರೆಕ್ಟಾ? ಈಗ ಎಷ್ಟಿದೆ ಹೇಳಿ? 4. ಕೌಂಟ್ ಮಾಡಿ ಕರೆಕ್ಟ್ ಆಗಿ. 6. 6. 6. 6. 1 2 3 ಇನಿಷಿಯಲಿ 3 ನೋಡಿ, ಅಬ್ಸರ್ವ್ ಮಾಡಿ. ಈ 1 ಮತ್ತೆ 2ನ್ನ ಆಡ್ ಮಾಡಿದ್ರೆ ಒಂದಾಗತ್ತಾ? 2 ಮತ್ತೆ 3ನ್ನ ಆಡ್ ಮಾಡಿದ್ರೆ ಒಂದಾಗತ್ತಾ? ಈ 2 ಸಿಗುತ್ತೆ. ಓವರ್ ಆಲ್ 1 ಸಿಗತ್ತಾ? ಟೋಟಲ್ ಎಷ್ಟು? 6. ಈ ತರದ ಪ್ರಾಬ್ಲಮ್ ಗಳಿಗೆ ಟ್ರಿಕ್ ನ ನೆನ್ಪಿಟ್ಕೊಳ್ಳೋಣ. ಏನದು ಟ್ರಿಕ್ ಅಂದ್ರೆ, ಈ ಬಾಕ್ಸ್ ಒಳಗಡೆ ನಂಬರ್ ಹಾಕಿ ಆ ನಂಬರ್ ನ ಕೌಂಟ್ ಮಾಡಿ. 1 + 2 ಎಷ್ಟಾಯ್ತು? 3. ಈ ತರ ಮ್ಯಾನ್ಯುಯಲಿನೂ ಆಡ್ ಮಾಡ್ಬೋದು. ಆ ಬಾಕ್ಸ್ ಒಳಗಡೆ ನಂಬರ್ ಹಾಕಿ ಆಡ್ ಮಾಡ್ಬೋದು. 1 + 2 + 3 ಎಷ್ಟಾಯ್ತು? 3 + 2 5. 5 + 1 6. ಬಂದಿದ್ಯಾ? ಟ್ರಿಕ್ ಅರ್ಥ ಆಗಿದ್ಯಾ? ಇನ್ನೊಂದು ಕ್ವಶನ್ ಹಾಕ್ತೀನಿ ನೋಡಿ, ಅದೇ ತರದ್ದು. ಈಗ ಎಷ್ಟಿದೆ ಹೇಳಿ? ಎಲ್ಲಾ ಟ್ರಯಾಂಗಲ್ ಅಂತ ಅನ್ಕೊಳ್ಳಿ. ಎಷ್ಟಿದೆ ಹೇಳಿ? 10. ಎಕ್ಸಾಕ್ಟ್ಲಿ. ಟ್ರಿಕ್ ಸಾಲ್ವ್ ಮಾಡ್ಬಿಡ್ಬೇಕು. ಈ ತರದ್ ಬಂತು ಅಂದ್ರೆ ಏನ್ ಮಾಡಿ, ಮ್ಯಾನ್ಯುಯಲಿ ಕೌಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಟ್ರಿಕ್ ಹಾಕಿ 1 2 3 4 ಎಷ್ಟಾಯ್ತು? 4 + 3 1 + 2 + 3 + 4 ಎಷ್ಟಾಯ್ತು? 4 + 3 7 7 + 2 9 9 + 1 is 10. ಈಗ ಒಂದ್ ಲೈನ್ ಇದೆ ಅಂತ ಅನ್ಕೊಳ್ಳಿ, ಅವಾಗ ಏನಾಗ್ತೀರಿ? ಮೇಲ್ಗಡೆನೂ 1 2 3 4. ಮೇಲ್ಗಡೆನೂ 1 2 3 4 ಬರುತ್ತೆ. ದಟ್ಸ್ ಇಟ್. ದಟ್ ಇಸ್ 10. ಅರ್ಥ ಆಗ್ತಿದ್ಯಾ? 10 + 10 20 ಆಗುತ್ತೆ. ಸೊ ಈ ತರ ಸ್ಮಾರ್ಟ್ ವೇ ನಲ್ಲಿ ಥಿಂಕ್ ಮಾಡ್ಬೇಕು. ಇನ್ನೊಂದೇ ಒಂದು ಕ್ವಶನ್ ಹಾಕ್ತೀನಿ ನೋಡೋಣ, ಸಾಲ್ವ್ ಮಾಡಿ. ಎಷ್ಟು ಟ್ರಯಾಂಗಲ್ಸ್ ಇದೆ? ನಂಬರ್ ಆಫ್ ಟ್ರಯಾಂಗಲ್ಸ್.
21 sir. ಎಷ್ಟಾಗತ್ತೆ? 15. 21 sir. 21, 15. ಎನಿ ಅದರ್ ನೀವೇನ್ ಆನ್ಸರ್ ಹೇಳ್ತೀರಾ ಅದೇ ಆಪ್ಷನ್ ಅಂತ ಹಾಕ್ತೀನಿ. 15 ಆಗಿದೆ. ಅದ್ ಬಿಟ್ಟು ನೀವೇನ್ ಆನ್ಸರ್ ಹೇಳ್ತೀರಾ ಅದನ್ನೇ ನಾನು ಆಪ್ಷನ್ ಆಗಿ ಕನ್ಸಿಡರ್ ಮಾಡ್ತೀನಿ. 15. ಎರಡೇ ಆಪ್ಷನ್ 15 21 ಏನಾ? 5 21 ಇದೆ. ಸೊ ಈ ತರ ಆಪ್ಷನ್ಸ್ ನೀವು ಕೊಡ್ತಾ ಇದೀರಾ. ಇದು ಬಿಟ್ಟು ಬೇರೆ ಏನಾದ್ರು ಇದೆಯಾ? 16. ಓಕೆ, 4 ಆಪ್ಷನ್ ಆಗೋಗಿದೆ. ನೋಡಿ, ಯಾವುದೇ ಸಿಟಿ ಎಕ್ಸಾಮ್ಸ್ ಗಳನ್ನ ನೋಡಿ, ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಟ್ರೈನ್ ಇರ್ಬೋದು ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಸುಮಾರಷ್ಟು ಜನ ಸುಮ್ನೆ ಒಂದು ಗೆಸ್ ವರ್ಕ್ ಅಲ್ಲಿ ಹಾಕ್ತಾರೆ. ದೇ ಆರ್ ನಾಟ್ ರಿಯಲ್ ಕಾಂಪಿಟೇಟರ್ಸ್. ನಮ್ಗೆ ರಿಯಲ್ ಕಾಂಪಿಟೇಟರ್ಸ್ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋರು, ಶಾರ್ಪ್ ಇರೋರು ಅಷ್ಟೇ ಆಗಿರ್ತಾರೆ. ನಾನು ನೋಡಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ. ಇನಿಷಿಯಲಿ ಇದ್ರ ಒಳಗಡೆ ನಂಬರ್ಸ್ ಹಾಕ್ತಾ ಹೋಗ್ತೀನಿ. 1 2 3 4 5. ಈ 5 ಟ್ರಯಾಂಗಲ್ ಸಿಗತ್ತಾ ಇಲ್ವಾ? ಸಿಗತ್ತಾ? ಇನಿಷಿಯಲಿ 5 ಸಿಗತ್ತೆ. ನೋಡಿ, ನಾನು ಇದನ್ನ ಟಾಪ್ ಎಡ್ಜ್ ಮಾಡ್ಕೊಂತೀನಿ. ಇದನ್ನ ಟಾಪ್ ಎಡ್ಜ್ ಮಾಡ್ಕೊಂಡ್ರೆ ಇದು ಒಂದಾಗತ್ತಾ? ಅಂದ್ರೆ 3 ಮತ್ತೆ 5 ನ ಕಂಬೈನ್ ಮಾಡಿದ್ರೆ ಒಂದಾಗತ್ತಾ? ನಾನು ಇವಾಗ ಇನ್ನೊಂದನ್ನ ಟಾಪ್ ಎಡ್ಜ್ ಮಾಡ್ಕೊತೀನಿ. ಇದನ್ನ ಟಾಪ್ ಎಡ್ಜ್ ಮಾಡ್ಕೊಂಡ್ರೆ ಇದು ಒಂದಾಗತ್ತಾ? ದಟ್ ಇಸ್ 1 and 4. ಎಸ್ ಆರ್ ನೋ? ಈಗ ಇದನ್ನ ನಾನು ಟಾಪ್ ಎಡ್ಜ್ ಮಾಡ್ಕೊಂಡ್ರೆ ಇದು ಒಂದಾಗತ್ತಾ? ದಟ್ ಇಸ್ 2 and 5. ಅದೇ ರೀತಿ ಮತ್ತೆ ಇದನ್ನ ನಾನು ಟಾಪ್ ಎಡ್ಜ್ ಮಾಡ್ಕೊಂಡ್ರೆ ಇದು ಒಂದಾಗತ್ತಾ? 1 and 3. ಆಮೇಲೆ ಇದನ್ನ ಮತ್ತೆ ಇದನ್ನೇ ಟಾಪ್ ಎಡ್ಜ್ ಮಾಡ್ಕೊಂಡ್ರೆ 2 and 4 ಆಗತ್ತಾ? ಎಷ್ಟಾಯ್ತು? ಇದು 5, ಇದು 5, ಟೋಟಲ್ 10. ಯಾರು ಕೂಡ ಆಪ್ಷನ್ ಪಿಕ್ ಮಾಡಿಲ್ಲ. ಸೊ ಆ ರೀತಿ ಆಗಿರುತ್ತೆ. ಯಾವುದೇ ಪ್ರಾಬ್ಲಮ್ ಆಗಿರ್ಲಿ ಈಸಿಲಿ ಸಾಲ್ವ್ ಮಾಡ್ಬೇಕಾಗತ್ತೆ. ಅದಕ್ಕೆ ನಮ್ಗೆ ಬೇಸಿಕ್ ಐಡಿಯಾ ಇರ್ಬೇಕಾಗತ್ತೆ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಹೇಳಿ. ಸರ್, ನೀವು ಅಲ್ಲಿ ಅಂದ್ರೆ ಎಲ್ಲ ಬಾಕ್ಸ್ ಹಾಕೊಂಡು ಟ್ರಯಾಂಗಲ್ ಕಾಣಿಸೋದನ್ನ ಹೇಳಿದ್ರಲ್ವಾ ಫಸ್ಟ್ ಟೈಮು. ತರ ಸ್ಟಾರ್ ತರ ಇದ್ರೆ ಮಾತ್ರ ಈ ತರ ಅಪ್ಲೈ ಆಗುತ್ತೆ. ಐ ಡಿಂಟ್ ಗೆಟ್. ಮತ್ತೆ ಇನ್ನೊಂದ್ಸಲಿ ರಿಪೀಟ್ ಮಾಡಿ. ವಾಟ್ ಇಸ್ ದಟ್? ಸ್ಟಾರ್ ತರ ಇದ್ರೆ ಅಂದ್ರೆ ಪರ್ಟಿಕ್ಯುಲರ್ ಬೇರೆ ಬೇರೆ ಪ್ರಾಬ್ಲಮ್ಸ್ ಅಂದ್ರೆ ಬೇರೆ ಬೇರೆ ರೀತಿ. ಇದು ಸ್ಟಾರ್ ತರ ಇದ್ದಾಗ ನಾವ್ ಈ ರೀತಿ ಕೌಂಟ್ ಮಾಡ್ಬೇಕಂತ ಅಷ್ಟೇ. ಫಸ್ಟ್ ಹೇಳ್ಕೊಟ್ಟಿದ್ದು ಶಾರ್ಟ್ ಟ್ರಿಕ್. ಎಲ್ಲದಕ್ಕೂ ಶಾರ್ಟ್ ಟ್ರಿಕ್ ಸಿಗಲ್ಲ, ಕೆಲವೊಂದು ಕ್ವಶನ್ಸ್ ಗೆ ಶಾರ್ಟ್ ಟ್ರಿಕ್ ಸಿಗತ್ತೆ. ಅರ್ಥ ಆಗ್ತಿದ್ಯಾ? ಓಕೆ ಸರ್. ಟ್ರಯಾಂಗಲ್ ಆ ತರ ಮಾಡ್ಬೇಕು, ಸ್ಟಾರ್ ಕೊಟ್ಟಾಗ ಈ ತರ ಮಾಡ್ಬೇಕು. ಸ್ಟಾರ್ ಕೊಟ್ಟಾಗ ಈ ರೀತಿ ಮಾಡ್ಬೇಕು. ಈಗ ಸ್ಕ್ವೇರ್ ಒಂದು ಹೇಳ್ಕೊಡ್ತೀನಿ ನೋಡಿ. ಸುಮಾರಷ್ಟಿದೆ. ನಾನು ಜಸ್ಟ್ ಇದು ಇಂಟ್ರಡಕ್ಷನ್ ಕ್ಲಾಸ್ ಅಂತ ಹೇಳ್ತಾ ಇದ್ದೀನಿ. ಅದು ನಾನು ಕೌಂಟಿಂಗ್ ಫಿಗರ್ಸ್ ಅಂತ ತಗೊಂಡ್ರೆ 1 ಸೆಷನ್ ತಗೋಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಂತ ತಗೊಂಡ್ರೆ 1 ಸೆಷನ್ ತಗೋಬೇಕು. ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ 1 ಸೆಷನ್ ತಗೋಬೇಕು. ನಾನು ಅಲ್ಲೊಂದು ಇಲ್ಲೊಂದು ಕ್ವಶನ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ ಎಷ್ಟು ಸ್ಕ್ವೇರ್ಸ್ ಇದೆ. ಸ್ಕ್ವೇರ್ಸ್ ಬಗ್ಗೆ ಹೇಳ್ತೇನೆ. ಸರ್, ಎಕ್ಸಾಮ್ ಅಲ್ಲಿ ವಿತ್ ಡಯಾಗ್ರಾಮ್ ಕೊಟ್ಬಿಟ್ಟು ಆನ್ಸರ್ ಕೇಳ್ತಾರಾ ಇಲ್ಲ? ಎಕ್ಸಾಕ್ಟ್ಲಿ, ಡಯಾಗ್ರಾಮ್ಸ್ ಕೊಟ್ಬಿಟ್ಟು ನಂಬರ್ ಆಫ್ ಸ್ಕ್ವೇರ್ಸ್ ಅಂತಾನೆ ಕೇಳ್ತಾರೆ, ನಂಬರ್ ಆಫ್ ಟ್ರಯಾಂಗಲ್ಸ್ ಅಂತಾನೆ ಕೇಳ್ತಾರೆ. 5 sir. ಸಾರಿ ಸರ್, ಲಾಸ್ಟ್ ಮಂತ್ ಎಷ್ಟು ಟ್ರಯಾಂಗಲ್ಸ್, ಸಾರಿ ಸ್ಕ್ವೇರ್ 10 ಟೋಟಲ್? ಸೊ ಇದು ಟ್ರಯಾಂಗಲ್, ಇದು 10. ಈಗ ಬರ್ದಿರೋದು ಸ್ಕ್ವೇರ್. ಎಷ್ಟು ಸ್ಕ್ವೇರ್ ಇದೆ ಅಂತ ಹೇಳ್ತೀರಿ? ಓಕೆ, 8 ಬರುತ್ತೆ ಸರ್. 8 ಬರುತ್ತಾ? 9 ಸರ್. 9 5 ಸರ್. 5 ಅಷ್ಟೇ. 1 2 3 4 5. ಕರೆಕ್ಟಾ? ಎನಿ ಡೌಟ್? ನೋ ಸರ್. ಈಗ ಎಷ್ಟಿದೆ? ಈಗ ಎಷ್ಟಿದೆ ಹೇಳಿ ನಂಬರ್ ಆಫ್ ಸ್ಕ್ವೇರ್ಸ್? ಗಿವ್ ಇಟ್ ಟ್ರೈ. ಎಕ್ಸಾಕ್ಟ್ಲಿ ಬೇಕಾಗಿಲ್ಲ. ಎಷ್ಟು ಸಿಗತ್ತೆ? 14 ಸಿಗತ್ತಾ? ನೋಡಿ, 1 2 3 4 5 6 7 8 9 ಸಿಗುತ್ತೆ ಇನಿಷಿಯಲಿ. ನೋಡಿ, ಈ 1 2 4 5 ಕಂಬೈನ್ ಮಾಡಿದ್ರೆ ಒಂದಾಗತ್ತಾ? ಎಸ್ ಆರ್ ನೋ? ಎಸ್. ಅದೇ ರೀತಿ 2 3 5 6 ಕಂಬೈನ್ ಮಾಡಿದ್ರೆ ಒಂದಾಗತ್ತಾ? 4 5
7 8 ಕಂಬೈನ್ ಮಾಡಿದ್ರು ಅಂತ ಆಗತ್ತಾ? 5 6 8 9 ಕಂಬೈನ್ ಮಾಡಿದ್ರೆ ಆಗತ್ತಾ? 1 2 4 5 ಟೋಟಲ್ ಎಷ್ಟು ಸಿಕ್ತು? 4. ಓವರ್ ಆಲ್ 1 ಎಷ್ಟಾಯ್ತು? 14. 14. ಅರ್ಥ ಆಗ್ತಿದ್ಯಾ? Yes, sir. ನಾನೀಗ ಇನ್ನೊಂದ್ ಸ್ವಲ್ಪ ಕ್ವಶನ್ ತಗೊಂತೀನಿ ನೋಡಿ. ಈ ರೀತಿ ಇತ್ತಲ್ವಾ, ಇದಕ್ಕೆ ಟ್ರಿಕ್ಕಲ್ ಸಾಲ್ವ್ ಮಾಡ್ಬೋದು. ಮ್ಯಾನ್ಯುಯಲಿ ಆಡ್ ಮಾಡಿದ್ ನಮಗ್ ಗೊತ್ತಾಯ್ತು. ಸೊ ನಾನು ಇವಾಗ ಟ್ರಿಕ್ಕಲ್ ಸಾಲ್ವ್ ಮಾಡ್ತೀನಿ ನೋಡಿ. ಇಫ್ ರೋ ಈಕ್ವಲ್ಸ್ ಟು ಕಾಲಮ್ ಅಂತ ತಗೊಂತೀನಿ, ಅಂದ್ರೆ 1 2 3 3 ಕಾಲಮ್ ಇದೆ, 3 ರೋ ಇದೆ. ಅದನ್ನ ರೋ ಈಕ್ವಲ್ಸ್ ಟು ಕಾಲಮ್ ಅಂತ ಹೇಳ್ಬೋದಾ? ರೋಸ್ ಎಷ್ಟಿದೆಯೋ ಕಾಲಮ್ಸ್ ಅಷ್ಟೇ ಇದೆ. ಕ್ಲಿಯರ್? ರೋ ಈಕ್ವಲ್ಸ್ ಟು ಕಾಲಮ್ ಇದ್ರೆ ಟ್ರಿಕ್ ನೆನ್ಪಿಟ್ಕೊಳ್ಳಿ, ಐದರ್ ರೋ ವೈಸ್ ಆದ್ರೂ ಹಾಕಿ, ಕಾಲಮ್ ವೈಸ್ ಆದ್ರೂ ಹಾಕಿ. 1 2 3 ಅಂತ ನಂಬರ್ ಹಾಕ್ಬಿಡಿ, ಅದನ್ನ ಸ್ಕ್ವೇರ್ ಮಾಡಿ. 2 ಸ್ಕ್ವೇರ್ 3 ಸ್ಕ್ವೇರ್ 2 ಸ್ಕ್ವೇರ್ 1 ಸ್ಕ್ವೇರ್ 3 ಸ್ಕ್ವೇರ್ ಎಷ್ಟಾಯ್ತು? 9. 2 ಸ್ಕ್ವೇರ್ ಎಷ್ಟಾಯ್ತು? 4. 1 ಸ್ಕ್ವೇರ್ ಎಷ್ಟಾಯ್ತು? 1. ಟೋಟಲ್ ಆಡ್ ಮಾಡಿ 9 ಪ್ಲಸ್ 1 14. ಸಿಕ್ಕಿದ್ಯಾ? Yes, sir. ಸೊ ಇನ್ನೊಂದು ಟ್ರಿಕ್ ಬರೀತೀನಿ ನೋಡಿ, ಇದ್ರಲ್ಲಿ ಎಷ್ಟಿದೆ ಅಂತ ಹೇಳ್ತೀರಿ. ಎಷ್ಟಿದೆ ಹೇಳಿ ಇದ್ರಲ್ಲಿ? ಗಿವ್ ಇಟ್ ಟ್ರೈ. Put a number inside the box. 1 2 3 4. ಅದನ್ನ ಸ್ಕ್ವೇರ್ ಮಾಡಿ. 4 ಸ್ಕ್ವೇರ್ 3 ಸ್ಕ್ವೇರ್ 2 ಸ್ಕ್ವೇರ್ 1 ಸ್ಕ್ವೇರ್ 4 ಸ್ಕ್ವೇರ್ 16 3 ಸ್ಕ್ವೇರ್ 9 2 ಸ್ಕ್ವೇರ್ 4 1 ಸ್ಕ್ವೇರ್ 1 14 ಪ್ಲಸ್ 16 ಪ್ಲಸ್ 9 25 25 ಪ್ಲಸ್ 4 29 29 ಪ್ಲಸ್ 1 30. ಅರ್ಥ ಆಗ್ತಿದ್ಯಾ? Yes, Yes sir. or no? Yes, sir. Yes, sir. If row equals not equals to column ಇದೆ ಅಂತ ಅನ್ಕೊಳ್ಳೋಣ. ನೋಡಿ ಈಗ ಸೇಮ್ ಇದೆಯಾ, ಸೇಮ್ ಇಲ್ವಾ? 1 2 3 ಕಾಲಮ್ಸ್ ಬರುತ್ತೆ, 2 3 4 ರೋಸ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ರೋ ಇಸ್ ನಾಟ್ ಈಕ್ವಲ್ಸ್ ಟು ಕಾಲಮ್ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ? ಈ ತರ ನಂಬರ್ಸ್ ನ ಹಾಕಿ, ಕಾಲಮ್ ವೈಸು ಹಾಕಿ, ರೋ ವೈಸು ಹಾಕಿ, ಈ ಲಾಸ್ಟ್ ರೋ ಲಾಸ್ಟ್ ಕಾಲಮ್ ನ ಮಲ್ಟಿಪ್ಲೈ ಮಾಡಿ. ದಟ್ ಇಸ್ 4 into 3. ಎನಿ ಡೌಟ್? ಲಾಸ್ಟ್ ಬಟ್ 1 ಮಾಡಿ. ಈಗ ಈ 3 into 2 ಮಲ್ಟಿಪ್ಲೈ ಮಾಡಿ. 3 ಮತ್ತೆ 4 into 3 ಪ್ಲಸ್ 3 into 2 ಪ್ಲಸ್ ಈ 2 into 1 1 ಬರೋವರೆಗೂ. ರೋನೇ ಕಡಿಮೆ ಇರ್ಬೋದು, ಕಾಲಮೇ ಕಡಿಮೆ ಇರ್ಬೋದು, ಒಟ್ನಲ್ಲಿ ರೋನಾದ್ರೂ 1 ಬರ್ಲಿ, ಕಾಲಮ್ ಆದ್ರೂ 1 ಬರ್ಲಿ, 1 ಬರೋವರೆಗೂ ಅಷ್ಟೇ. 2 into 1. ಟೋಟಲ್ ಎಷ್ಟಾಯ್ತು? 12 ಪ್ಲಸ್ 6 ಪ್ಲಸ್ 2 ಎಷ್ಟಾಯ್ತು? 20. ಕ್ಲಿಯರ್? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಂಬರ್ಸ್ ಆಗ್ತಾ ಹೋಗಿ. 1 2 3 4 1 2 3 4 5. ಸೊ ಏನ್ ಮಾಡ್ಬೇಕು? ಲಾಸ್ಟ್ ರೋ ಲಾಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 5 into ಅರ್ಥ ಆಗ್ತಿದ್ಯಾ? Yes, sir. ನೆಕ್ಸ್ಟ್ ಲಾಸ್ಟ್ ಬಟ್ 1 4 into 3 ಪ್ಲಸ್ 3 into ಪ್ಲಸ್ 2 into 1 ಎಷ್ಟಾಯ್ತು? ಟೋಟಲ್ ಎಷ್ಟಾಯ್ತು? 40. 20 plus 12 plus 6 plus 2 ಎಷ್ಟಾಯ್ತು? 32 38 40. ಅರ್ಥ ಆಗಿದ್ಯಾ? Yes, sir. Sir. ಈ ಎಕ್ಸಾಮ್ ಅಲ್ಲಿ ಹೋಗ್ತೀರಾ, ಈ ತರದ್ ಒಂದು ಕ್ವಶನ್ ಇರುತ್ತೆ. ಲಾಸ್ಟ್ ಒಂದು ಕ್ವಶನ್ ಸಾಲ್ವ್ ಮಾಡ್ಬಿಡಿ ನೋಡೋಣ. ಎಕ್ಸಾಮ್ ಅಲ್ಲಿ ನಾವು ಓದಿರೋ ರೀತಿನೇ ಇರಲ್ಲ, ಇನ್ನೊಂದ್ ಸ್ವಲ್ಪ ಅಡ್ವಾನ್ಸ್ ಆಗಿ ಏನೋ ಕೊಟ್ಬಿಟ್ಟಿರ್ತಾನೆ, ಎಕ್ಸ್ಟ್ರಾ ಆಡ್ ಮಾಡಿರ್ತಾನೆ. ಸೊ ಏನಂದ್ರೆ ಈ ರೀತಿ ಈ ತರ ಕೊಟ್ಟಿರ್ತಾನೆ. ಎಷ್ಟು ಸ್ಕ್ವೇರ್ಸ್ ಇದೆ ಅಂತ ಕೇಳಿದಾನೆ, ಹೇಗ್ ಸಾಲ್ವ್ ಮಾಡ್ತೀರಾ? Take a 30 seconds, answer these question. Square ಅಂತ ಅನ್ಕೊಳ್ಳಿ.
ಸೊ ನೋಡಿ ನಾನು ಅವಾಗ್ಲೇ ಒಂದು ಟ್ರಿಕ್ ಹೇಳ್ಕೊಟ್ನಲ್ಲ, ಅದನ್ನ ಫಾಲೋ ಮಾಡಿದ್ರೆ ಸಾಕು. ನೋಡಿ ಈ ಸ್ಮಾಲರ್ ಒನ್ ಫಸ್ಟ್ ಯೋಚನೆ ಮಾಡೋಣ. ಸರ್ 4-2. 42 ನಾ? ಹಾ ಸರ್. ಓಕೆ ಚೆಕ್. ನೋಡಿ ಈ ಸ್ಮಾಲರ್ ಒನ್ 1 2 3 4 ಓವರ್ ಆಲ್ ಒಂದು 5 ಇದೆಯಾ? ಸ್ಮಾಲರ್ ಒನ್ ಬಾಕ್ಸ್ ಅಲ್ಲಿ 5 ಸ್ಕ್ವೇರ್ ಸಿಗತ್ತಾ? ಎಸ್. ಆ ತರದ್ದು 4 ಬಾಕ್ಸ್ ಇದೆ ಅಂದ್ರೆ 20. ಸ್ಮಾಲರ್ ಒನ್ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಎಸ್ ಆರ್ ನೋ? No, sir. ಈಗ ಸ್ಮಾಲರ್ ಒನ್ ಮುಗಿದೋಯ್ತು, ಬಿಟ್ಬಿಡಿ. ಬಿಗ್ಗರ್ ಒನ್ ನೋಡೋಣ, ಲಾರ್ಜರ್ ಒನ್. ಸೊ ಬಿಗ್ಗರ್ ಒನ್ ನೋಡೋಣ. ಸೊ ರೋ ಈಕ್ವಲ್ಸ್ ಟು ಕಾಲಮ್ ಇದೆಯಾ? Yes, sir. 1 2 3 4 ಇದೆ, 1 2 3 4 ಇದೆ. ಏನು ರೋ ಈಕ್ವಲ್ಸ್ ಟು ಕಾಲಮ್ ಇದ್ರೆ ಶಾರ್ಟ್ ಟ್ರಿಕ್ ಏನ್ ಹೇಳಿದೆ? 4 ಸ್ಕ್ವೇರ್ 3 ಸ್ಕ್ವೇರ್ 2 ಸ್ಕ್ವೇರ್ 1 ಸ್ಕ್ವೇರ್. 16 9 4 1 16 plus 9 25 29 plus 1 30 ಟೋಟಲ್ ಎಷ್ಟು ಅಂದ್ರೆ. ಸೊ ಈ ತರ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ಬರ್ತಾ ಹೋಗುತ್ತೆ. ನಾನು ನಿಮ್ಗೊಂದು 40-50 ಫಿಗರ್ಸ್ ನ ಸಾಲ್ವ್ ಮಾಡಿಸ್ಬೇಕು, ಆಗ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. 1 or 2 ಕ್ವಶನ್ ಸಾಲ್ವ್ ಮಾಡಿದಾಗ ಐಡಿಯಾ ಬರೋದಿಲ್ಲ. ಕ್ಲಿಯರ್? ಒನ್ ಸೆಕೆಂಡ್. ಇವತ್ತೇನೇನ್ ಡಿಸ್ಕಸ್ ಮಾಡಿದ್ವಿ ಹೇಳಿಕ್ಕಾಗತ್ತಾ? ಏನೇನ್ ಡಿಸ್ಕಸ್ ಮಾಡಿದ್ವಿ ಹೇಳಕ್ಕಾಗತ್ತಾ? ಸ್ವಲ್ಪ ಫಾಸ್ಟ್ ಕ್ಯಾಲ್ಕುಲೇಷನ್ಸ್ ನ ಡಿಸ್ಕಸ್ ಮಾಡಿದ್ವಿ. ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್. ದಟ್ ಇಸ್ ಮಲ್ಟಿಪ್ಲೈ ಬೈ 5 ಇರ್ಬೋದು, 9 ಇರ್ಬೋದು, 11 ಇರ್ಬೋದು. 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಸ್ವಲ್ಪ ನೋಡಿದೀವಿ. ಸೊ ಇದನ್ನೇ ನಾವು ಸುಮಾರಷ್ಟು ದಿನ ಪ್ರಾಕ್ಟೀಸ್ ಮಾಡ್ಬೋದು, ಅಷ್ಟಿದೆ ಕಂಟೆಂಟ್. ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್. ಬಟ್ ಇಟ್ಸ್ ನಾಟ್ ಪರ್ಫೆಕ್ಟ್. ಅದನ್ನೇ ನಾವು 1-2 hours ಡಿಸ್ಕಸ್ ಮಾಡ್ಬೇಕು. ಅದ್ರಲ್ಲಿ ವೆರೈಟೀಸ್ ಆಫ್ ಕ್ವಶನ್ಸ್ ಬರುತ್ತೆ. ನಾನ್ ಸ್ವಲ್ಪ ಮಾಡಿಸಿ ನಿಮ್ಗೂ ಸ್ವಲ್ಪ ಮಾಡಿಸ್ಬೇಕು, ಅವಾಗ ಅದು ಪಕ್ಕ ಆಗತ್ತೆ. ನೆಕ್ಸ್ಟ್ ಆವರೇಜಸ್ ಅಂದ್ರೆ ಏನು ಅಂತ ಒಂದ್ ಸ್ವಲ್ಪ ನೋಡಿದ್ವಿ. ಇದು ಅಷ್ಟೇ 1-2 hours ಡಿಸ್ಕಸ್ ಮಾಡ್ಬೇಕು. ಈ ತರ ಸುಮಾರಷ್ಟು ಟಾಪಿಕ್ಸ್ ಇದೆ. ಅದರಲ್ಲಿ ಒಂದ್ ಸ್ವಲ್ಪ ಲಾಜಿಕಲ್ ರೀಸನಿಂಗ್ ಕ್ವಶನ್ಸ್ ನ ನೋಡಿದ್ವಿ. ಲಾಜಿಕಲ್ ರೀಸನಿಂಗ್ ಕ್ವಶನ್ಸ್ ನ ನೋಡಿದ್ವಿ. ಕ್ಲಾಕ್ಸ್ ಇದೆ, ಕ್ಲಾಕ್ಸ್, ಕ್ಯಾಲೆಂಡರ್ಸ್, ಅದಕ್ಕೆಲ್ಲದಕ್ಕೂ ಶಾರ್ಟ್ ಕಟ್ಸ್ ಇದೆ. ಸೊ ಈ ಸೆಷನ್ ಮಾಡಿದ ಉದ್ದೇಶ ಇಷ್ಟೇ, ನಿಮ್ಗೆಲ್ಲರಿಗೂ ಅರ್ಥ ಆಗತ್ತಾ? ಈ ರೀತಿ ಅಪ್ರೋಚ್ ಅಲ್ಲಿ ಹೋದ್ರೆ ಶಾರ್ಟ್ ಟ್ರಿಕ್ ಅಲ್ಲಿ ಅನ್ನೋದು ಅಷ್ಟೇ ಆಗಿರುತ್ತೆ. ಅರ್ಥ ಆಗತ್ತಾ? ಸೊ ಅಂಡ್ ನಾನು ಲಾಸ್ಟ್ ಅಲ್ಲಿ ಸ್ವಲ್ಪ ಕ್ಲಾಸಸ್ ನ ಮಾಡ್ತಾ ಇದ್ವಿ. ಇದೇ ಎಕ್ಸಾಮು ಲಾಸ್ಟ್ ಇಯರ್ ಅಲ್ಲಿ ಕಾಲ್ಫರ್ ಆಗಿತ್ತು, ನಿಮ್ಗೆಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ. ಸೊ ಅದರಲ್ಲಿ ನಮ್ಮಲ್ಲಿ ದರ್ಶನ್ ಅನ್ನೋರು 4th ರ್ಯಾಂಕ್ ತಗೊಂಡಿದ್ದಾರೆ. ಸೊ ಇಲ್ಲಿ ಮೆನ್ಷನ್ ಆಗಿದೆ ನೋಡಿ, ದರ್ಶನ್ ಬಿ. ಅಂಡ್ ಪವನ್ ಜೆ ಅನ್ನೋರು 10th ರ್ಯಾಂಕ್ ತಗೊಂಡಿದ್ದಾರೆ. ನಮ್ ಟೆಕ್ಮೇನಿಯನ್ ಅಲ್ಲಿ ಕ್ಲಾಸಸ್ ನಾವು ಕಂಡಕ್ಟ್ ಮಾಡಿದ್ವಿ. ಸೊ ನಾವು ಶಾರ್ಟ್ ಟ್ರಿಕ್ ಅಲ್ಲಿ ಹೇಳ್ಕೊಡೋದ್ರಿಂದ ಅವ್ರೆಲ್ಲಾರು ಕ್ಯಾಚ್ ಮಾಡಿದ್ರು. ಈ ಆಪ್ಟಿಟ್ಯೂಡ್ ಎಲ್ಲರಿಗೂ ಕಾಮನ್ ಇರುತ್ತೆ. ಇದನ್ನ ಇಗ್ನೋರ್ ಮಾಡ್ಬಿಡ್ತಾರೆ ಸುಮಾರಷ್ಟು ಜನ. ಸೊ ಅದು ಈಸಿನೇ ಇದೆ, ಅದನ್ನ ಫೋಕಸ್ ಮಾಡೋದ್ರಿಂದ ಎಲ್ಲಾ ಬ್ರಾಂಚ್ ಅವರು ಈಸಿಯಾಗಿ ಸ್ಕೋರ್ ಮಾಡಬಹುದು. ಸೊ ಈ ತರ ಕಡಿಮೆ ಟೈಮ್ ಅಲ್ಲೇ 2 ಮೆಂಬರ್ಸ್ ಆದ್ರು. ಒಂದ್ ಸ್ವಲ್ಪ ಈಗಿರೋಷ್ಟು ಟೈಮ್ ಏನಾದ್ರು ಸಿಕ್ಕಿದ್ರೆ 10+ ಡೆಫಿನೆಟ್ಲಿ ಆಗೋರು ಅಂತ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಸೊ ಏನಾದ್ರು ಡೌಟ್ಸ್ ಇದೆಯಾ ಸೆಷನ್ ಅಲ್ಲಿ? ಅರ್ಥ ಆಗುತ್ತಾ ಹೇಳೋದು? ಎಸ್, ಪ್ರಾಬಬಲಿ ಅಪ್ಕಮಿಂಗ್ ಸೆಷನ್ ಅಲ್ಲಿ ನಾನು ಇನ್ನೂ ಬೇರೆ ಬೇರೆ ಶಾರ್ಟ್ ಕಟ್ಸ್ ಇಂದ ಎಲ್ಲಾ ಟಾಪಿಕ್ಸ್ ಡಿಸ್ಕಸ್ ಮಾಡ್ತೀನಿ. ಸೊ ಇಷ್ಟ ಅಟೆಂಟಿವ್ ಆಗಿ ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ಸುಮಾರು ಜನ ಪ್ಲೇಸ್ಮೆಂಟ್ ಆಗ್ಬೋದು ಅಂತ ಈ ಸೆಷನ್ ಎಂಡ್ ಮಾಡ್ತಾ ಇದೀನಿ. ಎನಿಥಿಂಗ್ ಎಲ್ಸ್? So okay, I am Chetan Kumar P. I have a 10+ years experience in aptitude training. ನಾನು ಇಲ್ಲಿವರೆಗೂ 3000ಕ್ಕಿಂತ ಹೆಚ್ಚಿಗೆ ಜನಕ್ಕೆ ಟ್ರೈನಿಂಗ್ಸ್ ನ ಕೊಟ್ಟಿದ್ದೀನಿ ರಿಲೇಟೆಡ್ ಟು ಕಾಂಪಿಟೇಟಿವ್ ಎಕ್ಸಾಮ್ಸ್, PGCET, BL ಆಗಿರ್ಬೋದು ಅಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಇದು ನಮಗೆ ತುಂಬಾನೇ ಸಿಂಪಲ್, ಎಲ್ಲಾ ಪ್ರಾಬ್ಲಮ್ಸ್ ಶಾರ್ಟ್ ಟ್ರಿಕ್ಸ್ ಅಲ್ಲೇ ಮಾಡ್ಬೋದು. ಸೊ 10+ ಎಕ್ಸ್ಪೀರಿಯನ್ಸ್ ಇನ್ ಆಪ್ಟಿಟ್ಯೂಡ್ ಟ್ರೈನಿಂಗ್ಸ್ ಎಲ್ಲ ಇದೆ. ಸರ್ ಜಿಕೆ ಬೇರೆ ಟ್ರೈನರ್ ತಗೋತಾರೆ. ಜಿಕೆ ಕರೆಂಟ್ ಇವೆಂಟ್ಸ್, ಸ್ಟಾಟಿಕ್ ಜಿಕೆ ಆ ತರದೆಲ್ಲ ಪೋರ್ಷನ್ಸ್ ಇದೆ. ಸಮ್ ಇಂಗ್ಲಿಷ್ ಪಾರ್ಟ್ ಕೂಡ ಇದೆ ಜನರಲ್ ಪೇಪರ್ ಅಲ್ಲಿ, ಅದನ್ನ ಬೇರೆ ಟ್ರೈನರ್ ತಗೋತಾರೆ. ಆಪ್ಟಿಟ್ಯೂಡ್ ನಾನು ತಗೋತೀನಿ. ಓಕೆ ಸರ್, ಓಕೆ. ಇಸ್ ಇಟ್ ಓಕೆ? ನಾನು ತಗೊಂಡ್ರೆ ಅರ್ಥ ಆಗುತ್ತೆ ಎಲ್ಲರಿಗೂ? ಎಲ್ಲಾದ್ರೂ ಶಾರ್ಟ್ ಕಟ್ ಅಲ್ಲೇ ಡಿಸ್ಕಸ್ ಟಾಪಿಕ್ ಮಾಡಿದ್ರಲ್ಲ, ಔಟ್ ಆಫ್ 50 ಮಾರ್ಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು? ಈ ಟಾಪಿಕ್ ತಗೋಬಹುದು ಒಂದು 25 to 30 ಮಾರ್ಕ್ಸ್ ಆಪ್ಟಿಟ್ಯೂಡ್ ಸೆಕ್ಷನ್ ಇಂದಾನೆ ಬರುತ್ತೆ. 25 to 20+ ಮಾರ್ಕ್ಸ್ ಅಂತೂ ಡೆಫಿನೆಟ್ಲಿ ಆಪ್ಟಿಟ್ಯೂಡ್ ಇಂದಾನೆ ಬರುತ್ತೆ. ಆರಾಮಾಗಿ ಸ್ಕೋರ್ ಮಾಡಬಹುದು. ಅದ್ರಲ್ಲಿ ಕೇಳಿರೋದೆಲ್ಲ ಸಿಂಪಲ್ ಕ್ವಶನ್ಸ್, ಟಫ್ ಲೆವೆಲ್ ಕೇಳೇ ಇಲ್ಲ. ಬಟ್ ಬೇಸಿಕ್ ಶಾರ್ಟ್ ಕಟ್ಸ್ ಅಲ್ಲಿ ಆರಾಮಾಗಿ ಎಲ್ಲದನ್ನು ಸಾಲ್ವ್ ಮಾಡಬಹುದು. ಏಜ್ ಶಾರ್ಟ್ ಕಟ್ಸ್ ಅಲ್ಲಿ ಮಾಡ್ಬೋದು, ರೇಷಿಯೋ ಶಾರ್ಟ್ ಕಟ್ಸ್ ಅಲ್ಲಿ ಮಾಡ್ಬೋದು, ಟೈಮ್ ಅಂಡ್ ವರ್ಕ್, ಟೈಮ್ ಅಂಡ್ ಡಿಸ್ಟೆನ್ಸ್ ಎಲ್ಲವೂ ಶಾರ್ಟ್ ಕಟ್ಸ್ ಅಲ್ಲಿ ಮಾಡ್ಬೋದು. ನಾನು ಬಿಲೀವ್ ಮೀ, ಅಷ್ಟು ಕ್ವಾಂಟಿಟೇಟಿವ್ ಪ್ರಾಬ್ಲಮ್ ಅಲ್ಲಿ 6 to 8 ಫಾರ್ಮುಲಾಕ್ಕಿಂತ ಹೆಚ್ಚಿಗೆ ನಾನು ಹಾಕ್ಸೋದೇ ಇಲ್ಲ.
ಅದು ಯಾವ ತರದ್ದು PTR ಓವರ್ 100 ಅದೆಲ್ಲರಿಗೂ ನಿಮ್ಗೆ ಗೊತ್ತಿದೆ. ಅದರಲ್ಲೂ ವೆರಿ ಸಿಂಪಲ್ ಫಾರ್ಮುಲಾಗಳನ್ನ ಅಷ್ಟೇ ತಗೋತೀನಿ, ಅದಕ್ಕಿಂತ ಹೆಚ್ಚಿಗೆ ಯಾವುದೇ ಕಾನ್ಸೆಪ್ಟ್ಸ್ ಅಲ್ಲೂ ಫಾರ್ಮುಲಾನೇ ತಗೋ, ವಿತೌಟ್ ಫಾರ್ಮುಲಾ ಸಾಲ್ವ್ ಲಾಸ್ಟ್ ಟೈಮ್ BL ಎಕ್ಸಾಮ್ ಅಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿ ಕ್ವಶನ್ಸ್ ಕೇಳಿದ್ರು. ಕೊಟ್ಟಿದ್ರು. ಅದು ತುಂಬಾ ಈಸಿ ಇದೆ. ಇಲ್ಲಿ ಪೇಪರ್ಸ್ ಅಲ್ಲಿ ಕೂಡ ಒಂದು ಇತ್ತು. ಮಾರ್ಕ್ಸ್ ಟ್ರಿಕ್ ಇರುತ್ತೆ, ಇನ್ 4 ನಾವು ಮಾಡ್ಬೋದು, ಬಟ್ ಅದು ಒಂದು ಮಾರ್ಕ್ಸ್ ಗೆ ಟ್ರಿಕ್ ಕೊಟ್ಟಿರ್ತಾರೆ. ಡೆಫಿನೆಟ್ಲಿ ಅದನ್ನ ನಾನು ನಿಮ್ಗೆ ಶೋ ಮಾಡ್ತೀನಿ. ಮತ್ತೆ ಚಾರ್ಟ್ಸ್ ಕೊಟ್ಟಿದ್ರು ಲಾಸ್ಟ್ ಟೈಮ್. ಎಸ್ ಕೊಟ್ಟಿದ್ರು. ಮತ್ತೆ ಲೈನ್ ಚಾರ್ಟ್, ಅದು ಕವರ್ ಮಾಡ್ತೀರಾ ಸರ್ ನೀವೇ? ಡೆಫಿನೆಟ್ಲಿ ಡೇಟಾ ಇಂಟರ್ಪ್ರಿಟೇಷನ್ ಅದ್ ನನ್ನ ಪಾರ್ಟ್, ನಾನು ತಗೋತೀನಿ. ಇಲ್ಲಿ ಕೇಳಿದಾರೆ ನೋಡಿ, ಅದು ತುಂಬಾ ಸಿಂಪಲ್ ಆಗಿರೋ ಕ್ವಶನ್ ಕೇಳಿದ್ದಾರೆ. 3 ಇಂದ 4 ಮಾರ್ಕ್ಸ್ ಅಲ್ಲೇ ಇರುತ್ತೆ ಆನ್ಸರ್. ಇನ್ 1 or 2 ಟ್ರಿಕ್ಕಿ ಮಾಡಿರ್ತಾನೆ ಅಷ್ಟೇ. ರೇಷಿಯೋಸ್ ಮೇಲೆ ಕೇಳಿರ್ತಾನೆ, ಇಲ್ಲ ಪರ್ಸೆಂಟೇಜಸ್ ಮೇಲೆ ಕೇಳಿರ್ತಾನೆ. ಸುಮಾರಷ್ಟು ಈಸಿ ಕ್ವಶನ್ಸ್ ಇದೆ. ಬ್ಲಡ್ ರಿಲೇಷನ್ ಮೇಲೆ ಇದೆ ಸರ್, ಇಂಗ್ಲಿಷ್ ಗ್ರಾಮರ್ ಕೂಡ ಕೇಳ್ತಾರೆ ಒಂದೊಂದ್ಸರಿ. ಎಸ್ ಇಂಗ್ಲಿಷ್ ಕೂಡ ಇದೆ. ಅದ್ರಲ್ಲಿ ಸ್ವಲ್ಪ ಸೆಷನ್ ತಗೋಬೇಕಾಗತ್ತೆ. ನೀವೇ ತಗೋತಿರೋದು? ಇಲ್ಲ ಇಂಗ್ಲಿಷ್ ಬೇರೆಯವ್ರು ತಗೋತಾರೆ, ನಾನು ಆಪ್ಟಿಟ್ಯೂಡ್ ರೀಸನಿಂಗ್ ಕಂಪ್ಲೀಟ್ಲಿ ತಗೋತೀನಿ. ಸೊ ನೋಡಿ, ಇಲ್ಲಿ ಚಾರ್ಟ್ ರಿಲೇಟೆಡ್ ಕ್ವಶನ್ ಕೇಳಿದ್ರು ನೋಡಿ. ವೆರಿ ಸಿಂಪಲ್ ಕ್ವಶನ್ಸ್ ಕೇಳಿದ್ದಾರೆ ಇಲ್ಲೆಲ್ಲ. ಕಾನ್ಸಿಕ್ಯೂಟಿವ್ ಅವಾಗಲೇ ಸಾಲ್ವ್ ಮಾಡಿದ್ವಿ. ಇಲ್ಲಿ ನೋಡಿ, ಟ್ರೇಡರ್ ಬೈಸ್ 5 items 1000 and sells 250 each, ವಾಟ್ ಇಸ್ ದ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಶಾಪ್ ಗಿವ್ಸ್ 10% ಡಿಸ್ಕೌಂಟ್, ವಾಟ್ ಇಸ್ ದ ಮಾರ್ಕೆಟ್ ಪ್ರೈಸ್ ಅಂತ ಕೇಳಿದ್ದಾರೆ. ಇದೆಲ್ಲ 5 to 10 seconds ಸಾಲ್ವ್ ಮಾಡುವಂತ ಕ್ವಶನ್ಸ್ ಕೇಳಿದ್ರು ನೋಡಿ. ಎಷ್ಟು ಈಸಿ ಆಗಿರೋ ಕ್ವಶನ್ಸ್ ಕೇಳೋರೆ. ಏಜಸ್ ಅಲ್ಲಿ ಈಸಿ ಆಗಿರೋ ಕ್ವಶನ್ ಕೇಳಿದ್ದಾರೆ, ತುಂಬಾ ಈಸಿ ಆಗಿರೋ ಕ್ವಶನ್ ಕೇಳಿದ್ದಾರೆ. A is 10 years old ಅಂತ ಹೇಳ್ಬಿಟ್ಟಿದ್ದಾರೆ. B is 2 years younger than twice A's age ಅಂದ್ರೆ ಅರ್ಥ ಏನು? ಕಾಣಿಸ್ತಾ ಇದೆಯಾ? 10 plus 10. 18 years. ವೆರಿ ಸಿಂಪಲ್ ಕ್ವಶನ್. ಅಲ್ಲಿ ಏನ್ ಹೇಳಿದಾನೆ, ಬಿ ಅನ್ನೋನು 2 ವರ್ಷ ಯಂಗರ್ ಇದ್ದಾನೆ, ಟ್ವೈಸ್ ದ ಏಜ್ ಆಫ್ ಎ. ಎ ನ ಡಬಲ್ ಮಾಡಿ 2 ವರ್ಷ ಕಡಿಮೆ ಮಾಡಿದ್ರೆ ಬಿ ಏಜ್ ಸಿಗ್ತಾನೆ. ಏಜ್ 10 ವರ್ಷ ಅಂತ ಕೊಟ್ಟಿದ್ದಾನೆ. ಎ ಏಜ್ ನ ಡಬಲ್ ಮಾಡಿದ್ರೆ 20 ಆಗುತ್ತೆ. ಅದ್ರಲ್ಲಿ 2 ಕಡಿಮೆ ಮಾಡಿದ್ರೆ 18. ಕ್ಲಿಯರ್? ಎಸ್. ಈ ತರ ಎಲ್ಲ ಈಸಿ ಕ್ವಶನ್ ಕೇಳಿದಾನೆ ನೋಡಿ. ಇಲ್ಲಿ ಒಂದು ಬ್ಲಡ್ ರಿಲೇಷನ್ ಕ್ವಶನ್ ಕೇಳಿದಾನೆ, ಅದು ಈಸಿ ಕ್ವಶನ್ ಕೇಳಿದಾನೆ. ನಿಮ್ಗೆ ಅದೊಂದು ಚಾರ್ಟ್ ಹೇಳ್ಕೊಟ್ಟು ಒಂದು 10 to 15 ಕ್ವಶನ್ ಸಾಲ್ವ್ ಮಾಡಿಸಿದ್ರೆ ಸಾಕಾಗುತ್ತೆ. ಕೋಡಿಂಗ್ ಅಂಡ್ ಡಿಕೋಡಿಂಗ್ ಕ್ವಶನ್ ಕೇಳಿದಾನೆ, ಮಿಸ್ಸಿಂಗ್ ಕೇಳಿದಾನೆ. ಡೈರೆಕ್ಷನ್ಸ್ ಕ್ವಶನ್ಸ್ ಲಾಸ್ಟ್ ಇಯರ್ ವೆರಿ ಈಸಿ. ಈ ಕ್ವಶನ್ ಅಲ್ವಾ ನೀವು ಕೇಳ್ತಾ ಇರೋದು? ಹೌದು ಸರ್. ವಿಚ್ ಬ್ರಾಂಚ್ ಆರ್ ಮೋಸ್ಟ್ ಪ್ರಾಜೆಕ್ಟ್ ವರ್ ಕಂಪ್ಲೀಟೆಡ್? ತುಂಬಾ ಈಸಿ ಕ್ವಶನ್ಸ್ ಇದೆ. ಈ ಬಾರ್ ಡೇಟಾನ ಅನಲೈಸ್ ಮಾಡಿದ್ರೆ ಆಯ್ತು. ಗಿವನ್ ಬಾರ್ ಗ್ರಾಫ್ ಇಂಡಿಕೇಟ್ಸ್ ದ 6 branches of a company completed various project 2 years. 2020-21ರಲ್ಲಿ ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಮಾಡಿರೋ ಡೀಟೇಲ್ಸ್ ಕೊಟ್ಟಿದ್ದಾನೆ. ಅದ್ರ ಮೇಲೆ ಒಂದು 5 ಕ್ವಶನ್ ಕೇಳಿದ್ದಾನೆ. ಇದನ್ನೆಲ್ಲ ನಾನೇ ತಗೋತೀನಿ ಈಸಿ ಆಗಿ. ಸೊ ಇಲ್ಲೊಂದು ಲೈನ್ ಗ್ರಾಫ್ ಕೂಡ ಕೊಟ್ಟಿದ್ದಾನೆ, ವೆರಿ ಈಸಿ ಒನ್. ಇಲ್ಲಿ 3 ಕಂಪನಿದು ಎಕ್ಸ್ಪೋಸ್ ನ ಕೊಟ್ಟಿದ್ದಾನೆ ಅಷ್ಟೇ. ವೆರಿ ಸಿಂಪಲ್. ಇದನ್ನೆಲ್ಲ ನಾನೇ ಹ್ಯಾಂಡಲ್ ಮಾಡ್ತೀನಿ. ಎಸ್ ಹೇಳಿ ಸರ್. ಇವಾಗ ಇಲ್ಲಿ ಲೈನ್ ಚಾರ್ಟ್ ಮತ್ತೆ ಬಾರ್ ಚಾರ್ಟ್ ಎರಡೇ ಕೊಟ್ಟಿದ್ದಾರೆ. ಸೊ ಚಾರ್ಟ್ಸ್ ಅಲ್ಲಿ ಯಾವ ತರ ಡಿಫ್ರೆಂಟ್ ಬರುತ್ತೆ? ಸೊ ನೋಡಿ, ಟ್ಯಾಬ್ಯುಲಾರ್ ಕೇಳ್ಬೋದು. ಟ್ಯಾಬ್ಯುಲಾರ್ ಅಂದ್ರೆ ಟೇಬಲ್ ವೈಸ್ ಡೇಟಾ ಕೊಟ್ಟಿರ್ತಾನೆ, ದಟ್ ಇಸ್ ಫಸ್ಟ್ ಒನ್. ಇನ್ನೊಂದು ಪೈ ಚಾರ್ಟ್ ಕೊಡ್ಬೋದು. ಪೈ ಚಾರ್ಟ್ ಅಂದ್ರೆ ಒಂದು ಸರ್ಕಲ್ ಕೊಟ್ಬಿಟ್ಟು ಪರ್ಸೆಂಟೇಜ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾನೆ. ಇನ್ನೊಂದು ಲೈನ್ ಗ್ರಾಫ್. ಲೈನ್ ಗ್ರಾಫ್ ಅಂದ್ರೆ ಇಲ್ಲಿ ಕೊಟ್ಟಿರೋದು. ಇನ್ನೊಂದು ಬಾರ್ ಗ್ರಾಫ್. ಈ 4ರಲ್ಲಿ ಏನ್ ಬೇಕಾದ್ರೆ ಕೇಳ್ಬೋದು, ದಟ್ ಇಸ್ ಡೇಟಾ ಇಂಟರ್ಪ್ರಿಟೇಷನ್. ಈ 4ರಲ್ಲೇ ಕೇಳ್ತಾನೆ ಅಷ್ಟೇ. 4 ತರದ್ದು ವೆರೈಟೀಸ್ ಆಫ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರೆ. ಸರ್, ನಂಗೆ ವೆನ್ ಡಯಾಗ್ರಾಮ್ ಅಂದ್ರೆ ಗೊತ್ತಿಲ್ಲ, ಹಂಗಂದ್ರೆ ಏನು ಸರ್? ವೆನ್ ಡಯಾಗ್ರಾಮ್ ಅಂತ ಹೇಳಿದ್ರೆ, ಅಲ್ಲಿ ವೆನ್ ಡಯಾಗ್ರಾಮ್ ಅಂದ್ರೆ ಲಾಜಿಕಲ್ ವೆನ್ ಡಯಾಗ್ರಾಮ್ ಅಂತಾನೂ ಬರುತ್ತೆ. ಈಗ ಸ್ವಲ್ಪ ಹಾಕ್ಬೇಕು. ಬುಕ್ಕು, ಸ್ಟ್ಯಾಪ್ಲರ್, ಎರೇಸರ್ ಅಂತ ಕೊಟ್ಟಿರ್ತಾರೆ. ಅಥವಾ ಇನ್ನೊಂದು ನಿಮ್ಗೆ ಈಸಿ ಆಗಿರೋದನ್ನೇ ತಗೊಂತೀನಿ. ಮದರ್, ಫೀಮೇಲ್, ಸಿಸ್ಟರ್ ಅಂತ ಕೊಟ್ಟಿರ್ತಾರೆ. ಇದಕ್ಕೆ ಲಾಜಿಕಲ್ ವೆನ್ ಡಯಾಗ್ರಾಮ್ ಹಾಕಿ ಅಂತ ಕೇಳಿರ್ತಾನೆ. ಅದು ಒಂದು ಕಾನ್ಸೆಪ್ಟ್ ಒಂದಿನ ಡಿಸ್ಕಸ್ ಮಾಡ್ತೀನಿ. ಎಲ್ಲಾ ಮದರ್ಸ್ ಫೀಮೇಲಾ? ಫೀಮೇಲ್ ಒಳಗಡೆ ಮದರ್ ಬರ್ತಾರೆ. ಎಲ್ಲಾ ಮದರ್ಸು ಫೀಮೇಲೆ. ಎಲ್ಲಾ ಸಿಸ್ಟರು ಫೀಮೇಲೆ. ಎಲ್ಲಾ ಸಿಸ್ಟರ್ಸು ಫೀಮೇಲೆ. ಎಲ್ಲಾ ಮದರು ಫೀಮೇಲೆ. ಬಟ್ ಸಮ್ ಮದರ್ಸ್ ಸಿಸ್ಟರ್ ಇರ್ಬೋದು,
ಸಮ್ ಸಿಸ್ಟರ್ ಹ್ಯಾವಿಂಗ್ ಮದರ್. ಮೈ ಸಿಸ್ಟರ್ ಆಲ್ರೆಡಿ ಮದರ್ ಆಗಿದ್ದಾರೆ, ಸಂಬಡಿ ಸಿಸ್ಟರ್ ಇನ್ನು ಮದರ್ ಆಗಿಲ್ಲದೆ ಇರ್ಬೋದು. ಯೂನಿವರ್ಸಲ್ ಫ್ಯಾಕ್ಟ್ ಮೇಲೆ ಡಿಸೈಡ್ ಆಗುತ್ತೆ. ಇದನ್ನು ತಗೋತೀನಿ. ಒಂದು ಲಾಜಿಕಲ್ ವೆನ್ ಡಯಾಗ್ರಾಮ್ ಇದು. ಇದನ್ನ ಯೂಸ್ ಮಾಡ್ಕೊಂಡು ಸಿಲಾಜಿಸಮ್ ಕ್ವಶನ್ ಕೇಳ್ತಾರೆ. ಸಿಲಾಜಿಸಮ್ ಕ್ವಶನ್ಸ್ ಅಂದ್ರೆ ಸಮ್ ಎಸ್ ಆರ್ ಬಿ, ಸಮ್ ಬಿಸ್ ಆರ್ ಸಿ, ಓ ಬಿಸ್ ಆರ್ ಎ, ಈ ತರ ಕ್ವಶನ್ಸ್ ಕೊಟ್ಟು ಕನ್ಕ್ಲೂಷನ್ಸ್ ಕೊಟ್ಟಿರ್ತಾನೆ. ಯಾವ್ ಸರಿ ಯಾವ್ ತಪ್ಪು ಅದನ್ನೆಲ್ಲ ಈಸಿಯಾಗಿ ಹೇಳ್ಕೊಡ್ತೀನಿ. ಇನ್ನೇನಾದ್ರೂ ಆಪ್ಟಿಟ್ಯೂಡ್ ರಿಲೇಟೆಡ್ ಡೌಟ್ ಇದೆಯಾ? ಅದು ಕೂಡ ಡಿಸ್ಕಸ್ ಮಾಡ್ತೀರಲ್ಲ? ಈಚ್ ಅಂಡ್ ಎವ್ರಿಥಿಂಗ್, ಯು ಡೋಂಟ್ ವರಿ. ಸೊ ಆಪ್ಟಿಟ್ಯೂಡ್ ಸೆಕ್ಷನ್ ಅನ್ನ ನನ್ನನ್ನ ಬಿಲೀವ್ ಮಾಡಿ, ಐ ಅಶ್ಯೂರ್ ಯು ನಿಮ್ಮ ಎಕ್ಸಾಮ್ ಅಲ್ಲಿ ಬರುವಂತ ಮೇಜರ್ ಕ್ವಶನ್ಸ್ ಗೆ ನಾನು ಹೆಲ್ಪ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಜನರಲ್ ನಾಲೆಡ್ಜ್ ಮತ್ತೆ ಜನರಲ್ ಸೈನ್ಸ್ ಎಷ್ಟು ಬರುತ್ತೆ ಸರ್? ಸಾರಿ, ಜನರಲ್ ನಾಲೆಡ್ಜ್ ಮತ್ತೆ ಜನರಲ್ ಸೈನ್ಸ್ ಅದು ಎಷ್ಟು ಮಾರ್ಕ್ ಬರುತ್ತೆ ಔಟ್ ಆಫ್ 50? ವೇರಿ ಆಗುತ್ತೆ. ಎಕ್ಸಾಕ್ಟ್ಲಿ 50 ಮಾರ್ಕ್ಸ್ ಅಲ್ಲಿ ಸ್ವಲ್ಪ ಪಾರ್ಟ್ ಇಂಗ್ಲಿಷ್ ಇದೆ, ಸ್ವಲ್ಪ ಪಾರ್ಟ್ ಆಪ್ಟಿಟ್ಯೂಡ್ ರೀಸನಿಂಗ್ ಇದೆ, ಸ್ವಲ್ಪ ಪಾರ್ಟ್ ಇಂಗ್ಲಿಷ್ ಇದೆ. ಸೊ ಇದು ಒಂದು 20 to 25 ಮಾರ್ಕ್ಸ್ ವರ್ಗು ಎಕ್ಸ್ಪೆಕ್ಟ್ ಮಾಡಬಹುದು. ಯಾವ್ದು ಆಪ್ಟಿಟ್ಯೂಡ್ ರೀಸನಿಂಗ್ ಅಲ್ಲೇ 25 ಮಾರ್ಕ್ಸ್ ವರ್ಗು ಇದೆ. ಸೊ ಒಂದು 10 ರಿಂದ 15 ಮಾರ್ಕ್ಸ್ ಇಂಗ್ಲಿಷ್ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನೊಂದು 5 to 10 ಮಾರ್ಕ್ಸ್ GK ಎಕ್ಸ್ಪೆಕ್ಟ್ ಮಾಡಬಹುದು. ಈ ಸ್ಕೇಲ್ ವೇರಿ ಆಗುತ್ತೆ. 2 ಮಾರ್ಕ್ಸ್ ಹಿಂದೆ ಮುಂದೆ ಹಾಕ್ಬಹುದು. ಇದನ್ನ ಜಾಸ್ತಿ ಕೇಳಿ ಅದನ್ನ ಕಡಿಮೆ ಕೊಡ್ಬೋದು, ಅಥವಾ ಅದನ್ನ ಜಾಸ್ತಿ ಕೇಳಿ ಇದನ್ನ ಕಡಿಮೆ ಕೊಡ್ಬೋದು. ಈ ಸ್ಕೇಲ್ ಅಲ್ಲಿ ಇರುತ್ತೆ. ಆಪ್ಟಿಟ್ಯೂಡ್ ಗೆ ಪ್ರಿಯಾರಿಟಿ ಕೊಡಿ 20 ರಿಂದ 25, ಆಮೇಲೆ ಇಂಗ್ಲಿಷ್ ಗೆ ಪ್ರಿಯಾರಿಟಿ ಕೊಡಿ, ಆಮೇಲೆ GK 5 to 10 ಇರುತ್ತೆ. ಸೊ ನಿಮ್ಗೆ ಗೊತ್ತಿರೋದ್ರಲ್ಲಿ 2-3 ಗೊತ್ತಿರುತ್ತೆ. ಇದನ್ನ ನೀವು ಫೋಕಸ್ ಮಾಡಕ್ ಹೋದ್ರು ಟೈಮ್ ಸಿಗಲ್ಲ. GK ಇಸ್ ವಾಸ್ಟ್, ಇಟ್ಸ್ ಲೈಕ್ ಎ ಓಷನ್. ಹಿಸ್ಟ್ರಿನೂ ಕೊಡ್ಬೋದು, ಎಕನಾಮಿಕ್ಸ್ ಕೊಡ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೊಡ್ಬೋದು, ಸ್ಟ್ಯಾಟಿಕ್ GK ಕೊಡ್ಬೋದು, ಕರೆಂಟ್ ಇವೆಂಟ್ಸ್ ಕೊಡ್ಬೋದು. ಸೊ ವಾಸ್ಟ್ ಇರೋದ್ರಿಂದ ಎಷ್ಟು ಓದಿದ್ರು ಅದು ಸಾಕಾಗಲ್ಲ. ಅದು ಗ್ಯಾರಂಟಿ ಬಂದೇ ಬರುತ್ತೆ ಅನ್ನೋ ಹೇಳಕ್ಕಾಗಲ್ಲ. ಸೊ ಈ ಪಾರ್ಟ್ ನ ನೀವು ಫೋಕಸ್ ಮಾಡಿ ಇನ್ಸ್ಟೆಡ್ ಆಫ್ GK, ಡೆಫಿನೆಟ್ಲಿ ಯು ಮೇ ಗೆಟ್ ಗುಡ್ ಸ್ಕೋರ್. ಸರ್ ಇಂಗ್ಲಿಷ್ ಅಲ್ಲಿ ಏನ್ ಕೇಳ್ಬೋದು ಸರ್? ಇಂಗ್ಲಿಷ್ ಅಲ್ಲಿ ಪ್ಯಾಸೇಜ್ ರಿಲೇಟೆಡ್ ಕೇಳಿದ್ದಾರೆ ನೋಡಿ. ಅದನ್ನು ಸ್ವಲ್ಪ ಇಂಗ್ಲಿಷ್ ಬೇಸಿಕ್ ಚೆನ್ನಾಗಿರೋರು ಮಾಡ್ಕೊಬಹುದು. ಸೊ ಪ್ಯಾಸೇಜ್ ರಿಲೇಟೆಡ್ ಕೇಳಿದ್ದಾರೆ ನೋಡಿ ಪ್ರೀವಿಯಸ್ ಅಲ್ಲಿ. ಆಕ್ಚುಲಿ ಇದೆಲ್ಲ ಪೇಪರ್ ಸಿಗೋದಿಲ್ಲ, ಹೇಗೋ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ ರಿಕ್ವೆಸ್ಟ್ ಮಾಡಿ. ಈ ತರ ಕೊಟ್ಟಿದ್ದಾರೆ ನೋಡಿ. ಸರ್ ನಿಮ್ಮ ಹತ್ರ ಇನ್ನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆಯಾ? ಈ ಪೇಪರ್ ಇದೆ, ಈ ಪೇಪರ್ ಇದೆ. ನೀವು ಸರ್ನ ಕೇಳಿದ್ರು ಅಲ್ಲ, ಇದರಿಂದ ಇನ್ನೊಂದು ಪ್ರಿವಿಯಸ್ ಇಯರ್ ಅದಿಲ್ಲ. ಸೊ ಚೆಕ್ ಮಾಡ್ಬೇಕು. ಅದು ಎಲ್ಲೂ ಅವೈಲೇಬಲ್ ಇಲ್ಲ. ಅದನ್ನ ರಿಕ್ವೆಸ್ಟ್ ಮಾಡಿ ಸರ್ ತಗೊಂಡಿದ್ದಾರೆ ಅಂತ ಹೇಳಿದ್ರು. ಈ ತರ ಕೊಟ್ಟಿರ್ತಾರೆ. ನಡೆದಿರೋದೇ ಲಾಸ್ಟ್ ಇಯರ್ ಇಂದ. ಇದು ಲಾಸ್ಟ್ ಇಯರ್ ಇದು ನಡೆದಿರೋದು. ಅಂದ್ರೆ ಇದೇ ಬೋರ್ಡ್ ಇಂದ ಬೇರೆ ಬೇರೆ ಪೊಸಿಷನ್ ಹೈರ್ ಮಾಡಿದ್ರೆ ಆ ಪೇಪರ್ ತರಾನೇ ಇರುತ್ತೆ. ಇದೊಂದ್ ಸ್ವಲ್ಪ ಈಸಿ ಇದೆ. ಸರ್ ಅವರು ಎಕ್ಸಾಕ್ಟ್ಲಿ ಅದೇ ಸಿಗಲ್ಲ. ಆ ಬೋರ್ಡ್ ಇಂದ ಬೇರೆ ಬೇರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ಯಾವ ಪ್ಯಾಟರ್ನ್ ಅಂತ ಸಿಗುತ್ತೆ. ಸರ್ ಅಂದ್ರೆ ಲಾಸ್ಟ್ ಇಯರ್ ಒಂದೇ ಆಗಿರೋದ್ರಿಂದ ಇಲ್ಲೆಲ್ಲ ಸಿಂಪಲ್ ಕೇಳ್ತಿದ್ದಾರೆ ನನ್ನ ಪ್ರಕಾರ. ಈ ತರ ಪ್ಯಾಸೇಜ್ ಇರುತ್ತೆ, ಅದಕ್ಕೆ ತಕ್ಕಂತೆ ಕ್ವಶನ್ಸ್ ಇರುತ್ತೆ ಅಷ್ಟೇ. ಸರ್ ಈಗ ಕಾಂಪ್ರಹೆನ್ಷನ್ ಅಂತ ಹೇಳಿ ಅವರು ಈ ತರ ಕೊಟ್ಟಿದ್ದಾರೆ, ಬಟ್ ಇಂಗ್ಲಿಷ್ ಅಲ್ಲಿ ಇನ್ನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನಾವು? ಇಂಗ್ಲಿಷ್ ಅಲ್ಲಿ ಬೇಸಿಕ್ ಗ್ರಾಮರ್ ನೋಡ್ಬೋದು. ಲೈಕ್ ಟೆನ್ಸಸ್ ಮೇಲೆ ಕೇಳ್ಬೋದು, ಅಥವಾ ಪ್ರಿಪೋಸಿಷನ್ಸ್ ಮೇಲೆ ಕೇಳ್ಬೋದು, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮೇಲೆ ಕೇಳ್ಬೋದು, ಅಥವಾ ಎರರ್ ಸ್ಪಾಟಿಂಗ್ ಮೇಲೆ ಕೇಳ್ಬೋದು, ಎಲ್ಲಿ ಎರರ್ ಇದೆ ಅಂತ ಹೇಳ್ಬೋದು. ಇಡಿಯಮ್ಸ್ ಅಂಡ್ ಫ್ರೇಸಸ್ ಇದು ಇಂಪಾರ್ಟೆಂಟ್, ಇದ್ರ ಮೇಲೆ ಕೇಳ್ಬೋದು. ಅದು ಬಿಟ್ರೆ ಪ್ಯಾಸೇಜ್. ಓಕೆ, ಥ್ಯಾಂಕ್ ಯು ಸರ್. ಸೊ ಆದಷ್ಟು ಆಪ್ಟಿಟ್ಯೂಡ್ ರೀಸನಿಂಗ್ ಗೆ ಜಾಸ್ತಿ ಪ್ರಿಯಾರಿಟಿ ಕೊಡಿ. ಆ ನಂತರ ಗ್ರಾಮರ್ ಮೇಲೆ ಫೋಕಸ್ ಮಾಡಿ. ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಮ್ಗೊಂದ್ ಸ್ವಲ್ಪ ಗ್ರಾಮರ್ ಗೊತ್ತಿರ್ಬೇಕು, ಇಂಗ್ಲಿಷ್ ಸೆನ್ಸ್ ಇರ್ಬೇಕು. ಇದನ್ನ ಓದಿ ಅರ್ಥ ಮಾಡ್ಕೊಂಡು ಅದ್ರ ಮೇಲೆ ಕ್ವಶನ್ ಕೇಳಿರ್ತಾನೆ, ಆನ್ಸರ್ ಮಾಡ್ಕೋಬೇಕಾಗತ್ತೆ. ಸರ್ ರೀಸನಿಂಗ್ ಇದಕ್ಕೆ ಇಂಗ್ಲಿಷ್ ಬೇಕಾಗತ್ತೆ. ಅದು ಒಂದಿನ 2 ದಿನದಲ್ಲಿ ಕಲ್ತ್ಕೊಳ್ಳಿಕ್ ಆಗೋದಿಲ್ಲ. ನಿಮ್ ಸ್ಕೂಲಿಂಗು ನಿಮ್ಗೆ ಇಂಗ್ಲಿಷ್ ಚೆನ್ನಾಗಿತ್ತು ಅಂದ್ರೆ ಓದಿದ ತಕ್ಷಣ ಅರ್ಥ ಆಗತ್ತೆ. ಒಬ್ಬೊಬ್ರಿಗೆ ಒಂದ್ ಸೆಂಟೆನ್ಸ್ ನ 2 ಬಾರಿ ಓದ್ತಾ ಇರ್ತೀವಿ, ಅರ್ಥ ಆಗಲ್ಲ ಎಷ್ಟೋ ಜನಕ್ಕೆ. ಸೊ ಅವ್ರಲ್ಲಿ ವೀಕರ್ ಇರ್ತಾರೆ ಅಂತ ಅವ್ರು ಅದ್ರ ಬದಲು ಆಪ್ಟಿಟ್ಯೂಡ್ ಬೇರೆ ಕಡೆ ಫೋಕಸ್ ಮಾಡೋದು ಉತ್ತಮ. 1 or 2 months ಅಲ್ಲಿ ನಾವು ಇಂಗ್ಲಿಷ್ ನ ಪಕ್ಕಾ ಮಾಡ್ತೀರಿ ಅಂತ ಹೇಳಕ್ಕಾಗಲ್ಲ. ಈ ಗ್ರಾಮರ್ ನ ಹೇಳ್ಕೊಡ್ಬೋದು. ಈ ತರ ಪ್ಯಾಟರ್ನ್ ಅಲ್ಲಿ ಸ್ವಲ್ಪ ಕ್ವಶನ್ಸ್ ನ ಸಾಲ್ವ್ ಮಾಡಿಸ್ಬೋದು. ಬಟ್ ಬೇಸಿಕ್ ಈ ಕ್ಲಾಸಸ್ ಅಲ್ಲಿ ಕೊಡ್ತಾರಲ್ವಾ ಸರ್? ಕೊಡ್ತಾರೆ ಡೆಫಿನೆಟ್ಲಿ. ಇಂಗ್ಲಿಷ್ ಸೆಷನ್ಸ್ ನು ಕೊಡ್ತಾರೆ. ಆಪ್ಟಿಟ್ಯೂಡ್ ರೀಸನಿಂಗ್ ನಾವು ಇದು ಕವರ್ ಆಗಿಲ್ಲ ಅಂದ್ರೆ ನಾವ್ ಇವಾಗಿಂದನೇ ಸ್ಟಾರ್ಟ್ ಮಾಡ್ಬೇಕು. ಡೆಫಿನೆಟ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನೀವು ಪ್ಯಾರಲಲಿ ಓದ್ಕೋತಾ ಹೋಗಿ, ಪ್ಯಾಸೇಜ್ ರಿಲೇಟೆಡ್ ಕ್ವಶನ್ಸ್ ನ ಹ್ಯಾಂಡಲ್ ಮಾಡ್ತಾ ಹೋಗಿ, ಬೇಸಿಕ್ ಗ್ರಾಮರ್ ಮೇಲೆ ಫೋಕಸ್ ಮಾಡಿ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾರೆ. ಸರ್ ರೀಸನಿಂಗ್ ಕ್ಲಾಸಸ್ ನೀವೇ ಕೊಡ್ತೀರಾ? ನಾನೇ ತಗೊಂತೀನಿ. ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಯು ಡೋಂಟ್ ವರಿ. ನಾನೊಂದು 25 to 30 ಚಾಪ್ಟರ್ಸ್ ಡಿಸ್ಕಸ್ ಮಾಡ್ತೀನಿ. ನಿಮಗೆ ಕೇಳುವಂತ ಕ್ವಶನ್ ಡೈಸ್ ಇರ್ಬೋದು, ಪ್ರಾಫಿಟ್ ಅಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ರೇಷಿಯೋಸ್, ಏಜಸ್, ಟೈಮ್ ಅಂಡ್ ವರ್ಕ್, ಟೈಮ್ ಅಂಡ್ ಡಿಸ್ಟೆನ್ಸ್, ಬೋಟ್ ಅಂಡ್ ಸ್ಟ್ರಿಂಗ್, ಲೆಟರ್ ಸೀರೀಸ್, ನಂಬರ್ ಸೀರೀಸ್, ಬ್ಲಡ್ ರಿಲೇಷನ್, ಅನಾಲಜಿ, ಆಡ್ ಮ್ಯಾನ್ ಔಟ್, ಸಿಲಾಜಿಸಮ್, ಲಾಜಿಕಲ್ ವೆನ್ ಡಯಾಗ್ರಾಮ್, ಎಲ್ಲಾ ಟಾಪಿಕ್ಸ್ ನು ತಗೋತೀನಿ. ಲಾಜಿಕಲ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ನು ತಗೋತೀನಿ, ಲಾಜಿಕಲ್ ರೀಸನಿಂಗ್ ನು ತಗೋತೀನಿ. ನಾನೇ ತಗೋತೀನಿ ಅದನ್ನ 100% ನಾನೇ ತಗೋತೀನಿ. ಸರ್ ಕ್ಲಾಸಸ್ ಸಿಗ್ಬೋದಾ? ಸಾರಿ,
ಆಪ್ಟಿಟ್ಯೂಡ್ ಲೆಸನ್ ಸಿಗ್ಬೋದಾ? ಆಪ್ಟಿಟ್ಯೂಡ್ ಲೆಸನ್ಸ್ ನಾನು ಪೋಸ್ಟ್ ಮಾಡ್ತೀನಿ, ನಾನು ನೀವು ಶೇರ್ ಮಾಡ್ತೀನಿ ಯಾವ್ದಾದ್ರು ಟಾಪಿಕ್ಸ್ ನಾನು ಕವರ್ ಮಾಡ್ತೀನಿ, ಎಷ್ಟು ನೀವು ಫೋಕಸ್ ಮಾಡ್ಬೇಕಾಗತ್ತೆ ವೆಯ್ಟೇಜ್ ಎಲ್ಲ ನಾನು ಶೇರ್ ಮಾಡ್ತೀನಿ. ಸರ್ ಕ್ಲಾಸ್ ಯಾವ ಟೈಮ್ಗೆ ಇರುತ್ತೆ ಸರ್ ಇದು? ಸೊ ನೋಡ್ಬೇಕಾಗತ್ತೆ, ಎಲ್ಲರೂ ಸುಮಾರು ಜನ ವರ್ಕಿಂಗ್ ಪ್ರೊಫೆಷನಲ್ ಇರೋದ್ರಿಂದ ಈವ್ನಿಂಗ್ ಪ್ಲಾನ್ ಮಾಡ್ತೀನಿ ಅಥವಾ ಲೇಟ್ ನೈಟ್ ಮಾಡ್ತೀನಿ. 8:30 ಸಾರಿ ಮಿಸ್ ಆದ್ರೆ ರೆಕಾರ್ಡಿಂಗ್ ಸಿಗುತ್ತಾ? ಸಿಗುತ್ತೆ ವಿಲ್ ಅರೇಂಜ್. ಓಕೆ. ಕ್ಲಾಸ್ ಮಿಸ್ ಆದ್ರೆ ರೆಕಾರ್ಡಿಂಗ್ ಸಿಗುತ್ತೆ. ಆಲ್ಮೋಸ್ಟ್ 7:30 ಮೇಲೆ ಸ್ಟಾರ್ಟ್ ಮಾಡಿ ಸರ್, ಅದೇ ಬೆಟರ್. ಪ್ರಾಬಬ್ಲಿ ಮಾಡ್ಬೇಕು, ಯಾಕಂದ್ರೆ ಸುಮಾರು ಜನ ವರ್ಕಿಂಗ್ ಪ್ರೊಫೆಷನಲ್ Yes, ಇರೋದ್ರಿಂದ ಈವ್ನಿಂಗ್ ಮೇಲೆನೆ ಮಾಡಿದ್ರೆ ಬೆಟರ್ ಆಗುತ್ತೆ. ಹೌದು ಸರ್, 7:30 ಮೇಲೆ ಮಾಡಿದ್ರೆ ಈಸಿ ಆಗುತ್ತೆ. ಟ್ರಾಫಿಕ್ ಎಲ್ಲ ಡೆಫಿನೆಟ್ಲಿ. ಸೊ ಹಂಗೆ ಮಾಡ್ತೀವಿ, ಲೇಟ್ ನೈಟ್ ಮಾಡ್ತೀವಿ, 7:30 ಮೇಲೆನೆ ಪ್ಲಾನ್ ಮಾಡ್ತೀವಿ. ಇನ್ ಕೇಸ್ ಆಗು ಮಿಸ್ ಆಗಿದ್ದಾರೆ ಅಂದ್ರೆ ರೆಕಾರ್ಡಿಂಗ್ ಸಿಗುತ್ತೆ. ಸರ್ ಅದನ್ನ watch ರೆಕಾರ್ಡಿಂಗ್ಸ್ ಮಾಡ್ಕೊಂಡು ಸರ್ ರೆಕಾರ್ಡಿಂಗ್ಸ್ ರೆಕಾರ್ಡಿಂಗ್ ಪ್ರೀ ರೆಕಾರ್ಡೆಡ್ ವಿಡಿಯೋಸ್ ಎಲ್ಲ ಎಲ್ಲಿ ಸಿಗುತ್ತೆ ಸರ್? ಸಿಗುತ್ತೆ, ವಿಲ್ ಶೇರ್ ಮಾಡ್ತೀವಿ, ನಿಮ್ಮ ಡ್ರೈವ್ ಶೇರ್ ಮಾಡ್ತೀವಿ ಅಥವಾ ಸರ್ ಡೊಮೈನ್ ಇಂದ ನಿಮ್ಗೆ ಶೇರ್ ಮಾಡ್ತಾರೆ. ಸರ್ ನಿಮ್ಗೆ ಹೇಳ್ತಾರೆ, ತಿಳಿಸ್ತಾರೆ. ಸರ್ Actually ಡ್ರೈವರ್ ಎಷ್ಟು ದಿನ ಕೊಡ್ತೀರಾ ಸರ್ ಅದು? ಸರ್ ವಿಡಿಯೋಸ್ ಆಕ್ಚುಲಿ ಎಕ್ಸಾಮ್ಸ್ ವರ್ಗೂ ಪ್ಲಾನ್ ಮಾಡ್ತೀವಿ, ಎಕ್ಸಾಮ್ಸ್ ವರ್ಗೂ ಇರುತ್ತೆ. ಎಕ್ಸಾಮ್ಸ್ ವರ್ಗು ಡಿಲೀಟ್ ಮಾಡಲ್ಲ, ಅವೈಲೇಬಲ್ ಇರುತ್ತೆ ಅಲ್ವಾ ಸರ್? ಡೆಫಿನೆಟ್ಲಿ ರೆಕಾರ್ಡ್ ಇಲ್ಲ. ಹಾ, ಎಕ್ಸಾಮ್ಸ್ ವರ್ಗೂ ಇರುತ್ತೆ, ಡೋಂಟ್ ವರಿ. ಹಾ. ಎನಿಥಿಂಗ್ ಎಲ್ಸ್? ಅರ್ಥ ಆಗುತ್ತಲ್ವಾ? ಆಪ್ಟಿಟ್ಯೂಡ್ ರೀಸನಿಂಗ್ ನಾನೇ ತಗೊಂಡ್ರೆ ಅರ್ಥ ಆಗುತ್ತಲ್ವಾ? ಸರ್. Yes, sir, ಅರ್ಥ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.